Hello friends, very good evening to all of you. ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ತರಗತಿಗೆ ಸ್ವಾಗತ ಸುಸ್ವಾಗತ. ಸ್ವಲ್ಪ ತಡೆ ಆಯ್ತು, ಕ್ಷಮೆ ಇರಲಿ ಸ್ನೇಹಿತರೆ. ಸೊ ಎಲ್ಲರೂ ಓದ್ತಾ ಇದ್ರ ತಾನೆ? ಪ್ಲೀಸ್ ರಿವೈಸ್ ಮಾಡಿ ಚೆನ್ನಾಗಿ ಎಲ್ಲ ತರಗತಿಗಳು. ಇವತ್ತಿನ ತರಗತಿಗೆ ಸ್ವಾಗತ. ನಾನು ನಿಮ್ಮ ಮೋಹನ್ ಕೃಷ್ಣ, ಭೂಗೋಳ ತಜ್ಞ, ಪರಿಸರ ತಜ್ಞ. ನನ್ನ ಪರಿಚಯ ಎಲ್ಲರಿಗೂ ಇದೆ. ದಯವಿಟ್ಟು ನಿಮ್ಮ ಸ್ನೇಹಿತರಿಗೆಲ್ಲರಿಗೂ ಹೇಳಿ ನಮ್ಮ ಪೊಲಿಟಿಕ್ ಕ್ಲಾಸ್ ಮತ್ತು ನವೀನ್ ಪ್ರಸಾದ್ ಸರ್ ಅವ್ರದ್ದು ಮೆಂಟಲ್ ಅಬಿಲಿಟಿ ಕ್ಲಾಸ್ ಮತ್ತು ನನ್ನ ಜೋಗ್ರಫಿ ಎನ್ವೈರನ್ಮೆಂಟ್ ಕ್ಲಾಸ್ ಬೇಗ ಎಲ್ಲರೂ ನೋಡ್ತಾ ಶುರು ಮಾಡಿ. ಯಾಕೆಂದ್ರೆ ಮುಂದಿನ ದಿನಗಳಲ್ಲಿ ಪಾಟೀಲ್ ಸರ್ ಅವರು ರ್ಯಾಪಿಡ್ ರಿವಿಷನ್ ಪ್ರೋಗ್ರಾಮ್ ಶುರು ಮಾಡ್ತಾ ಇದ್ದಾರೆ ಪೊಲಿಟಿನಲ್ಲಿ. ಮೆಂಟಲ್ ಅಬಿಲಿಟಿ ಕ್ಲಾಸಸ್ ಸ್ವಲ್ಪ ಸ್ಪೀಡ್ ಅಪ್ ಮಾಡ್ತಿದೀವಿ ನಾಳೆಯಿಂದ. ಮತ್ತು ನನ್ನ ತರಗತಿ ಆಲ್ಮೋಸ್ಟ್ ಈ ವಾರ ಎಲ್ಲಾ ತರಗತಿಗಳು ಮುಗಿಸಿ ನಾನು ಮುಂದಿನ ವಾರದಿಂದ ಕರೆಂಟ್ ಅಫೈರ್ಸ್ ಕೂಡ ಮಾಡಲಿದ್ದೇನೆ. ದಯವಿಟ್ಟು ಎಲ್ಲರೂ ಬೇಗ ಬೇಗ ರಿವೈಸ್ ಮಾಡಿ. ಓಕೆ, ಸೊ ಇವೆಲ್ಲ ನಮ್ಮ ಪರಿಚಯ ಇದೆ. ಸೊ ನಾನು ಇವಾಗ ಇವತ್ತಿನ ತರಗತಿಗೆ ಬರ್ತೀನಿ. ಸ್ನೇಹಿತರೆ, ನಾನು ಶುರುನಲ್ಲಿ KPSC ಮೇನ್ಸ್ಗೆ ತರಗತಿಗಳು ಶುರು ಮಾಡಿದಾಗ ಕೆಲವು ಬೇಸಿಕ್ ಟಾಪಿಕ್ಸ್ ಗಳನ್ನ ನಾನು ಮಾಡ್ಲಿಕ್ಕೆ ಆಗ್ಲಿಲ್ಲ. ಕರೆಕ್ಟಾ? ಆ ತರಗತಿಗಳು ಇಂದನೂ ಕ್ವಶನ್ ಬರುತ್ತೆ, ಅದಕ್ಕೋಸ್ಕರ ಇವಾಗ ಅದನ್ನು ಮುಗಿಸ್ತಾ ಇದ್ದೀನಿ. ಆಯ್ತಾ? ಸೊ ನಮ್ಗೆ ಕೆಲವು ಟಾಪಿಕ್ಗಳು ಮಾಡ್ಬೇಕಾಗತ್ತೆ, ಅವನ್ನ ನಾನು ಇವಾಗ ಮುಗಿಸ್ತಾ ಇದ್ದೀನಿ. ಆಯ್ತಾ? ದಯವಿಟ್ಟು ಎಲ್ಲರೂ ನಿಮ್ಮ ಸ್ನೇಹಿತರಿಗೂ ಕೂಡ ಹೇಳಿ ನಮ್ಮ ತರಗತಿಗಳ ಬಗ್ಗೆ. ಯಾಕೆಂದ್ರೆ ಇವತ್ತಿನಿಂದ ನಾವು ಹಲವಾರು ಟಾಪಿಕ್ಸ್ ಗಳನ್ನ, ಬೇಸಿಕ್ಸ್ ಏನೇನು ಟಾಪಿಕ್ ಕವರ್ ಇದೆ, ಹಂಗೆ ಸ್ಪೇಸ್ ಬಗ್ಗೆ, ಯೂನಿವರ್ಸ್ ಬಗ್ಗೆ, ಸೈನ್ಸ್ ಅಂಡ್ ಟೆಕ್ನಾಲಜಿ ಟಾಪಿಕ್ಸ್ ಕೂಡ ನಾನು ಜಾಗ್ರಫಿಯಲ್ಲಿ ಇನ್ಕ್ಲೂಡ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸ್ಪೇಸ್ ಮತ್ತು ಅರ್ತ್ ರಿಲೇಟೆಡ್ ಕರೆಂಟ್ ಅಫೇರ್ಸ್ ಕೂಡ ನಾನು ಮಾಡಲಿದ್ದೇನೆ. ಹಲವಾರು ಸತಿ ಏನಾಗುತ್ತೆ, ಎಷ್ಟೋ ಟಾಪಿಕ್ಸ್ಗಳು ಸ್ಪೇಸ್ ಇಂದ ಬರುತ್ತೆ, ಅದು ಜಾಗ್ರಫಿಗೆ ಸಂಬಂಧಪಟ್ಟಿರೋದ್ರಿಂದ ನಾನು ಕವರ್ ಮಾಡ್ತೀನಿ. ಗೊತ್ತಾಯ್ತಲ್ಲ? ಅದೆಲ್ಲ ನಾನು ಸ್ಟಾರ್ಟಿಂಗ್ ಟಾಪಿಕ್ಸ್ ಗಳನ್ನ ನಾನು ಇವಾಗ ಆಡ್ ಮಾಡ್ತಾ ಇದ್ದೀನಿ, ಪ್ರಿಲಿಮ್ಸ್ ಓರಿಯೆಂಟೆಡ್ ಮಾಡ್ತಾ ಇದ್ದೀನಿ ಇವಾಗಿಂದ. ಗೊತ್ತಾಯ್ತಲ್ಲ? ಎಲ್ಲ ನಾವು ಮೇನ್ಸ್ 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 ತರ ಮಾಡ್ತಾ ಬಂದಿದ್ದೀವಿ. ಎಷ್ಟೋ ಸತಿ ನೋಡಿರ್ಬೋದು, ಹ್ಯೂಮನ್ ಜಾಗ್ರಫಿ ಎಲ್ಲ ಕವರ್ ಮಾಡ್ತಾ ಇದ್ವಿ ನಾವು. ಅದರಿಂದನೂ ಕ್ವಶನ್ಸ್ ಬರ್ಬೋದು ಈ ಸತಿ ಪ್ರಿಲಿಮ್ಸ್ಗೆ. ಜೊತೆಗೆ ಕೆಲವು ಫಿಲ್ಮ್ಸ್ ಓರಿಯೆಂಟೆಡ್ ಕ್ಲಾಸಸ್ ಕೂಡ ನಾನು ಮಾಡಲಿದ್ದೇನೆ. ಆಯ್ತಾ? ಸೊ ಎಲ್ಲರೂ ನಮ್ಮ ಸ್ಕ್ರೀನ್ ನ ನೋಡಿ. ಇವಾಗ ಆ ಸ್ಕ್ರೀನ್ ನಲ್ಲಿ ನೀವೇನ್ ಗಮನಿಸಬೇಕು ಅಂದ್ರೆ, ಸೊ ನಮ್ಮ ಭೂಮಿಯ ದೈನಂದಿನ ಗತಿ ಅಂದ್ರೆ, ನಮ್ಮ ಪೃಥ್ವಿ ಒಂದು ಬಾರಿ 360 ಡಿಗ್ರಿ ತಿರುಗಿದಾಗ ಅದನ್ನ ನಾವು ಒಂದು ದಿನ ಅಂತ ಕರಿತೀವಿ. ಕರೆಕ್ಟಾ? ಇದರಿಂದ ಏನ್ ಸಿಗುತ್ತೆ ನಮ್ಗೆ? ದಿನ ಮತ್ತು ರಾತ್ರಿ ಸಿಗುತ್ತೆ. ಸೊ ರೊಟೇಷನ್ ಆಫ್ ಅರ್ತ್ ಅರೌಂಡ್ ಇಟ್ಸ್ ಆಕ್ಸಿಸ್ ಒನ್ಸ್ ಈಸ್ ಕಾಲ್ಡ್ ಅಸ್ ಒನ್ ಡೇ. ಒಂದು ದಿನ ಅಂದ್ರೆ ನಮ್ಮ ಪೃಥ್ವಿ ಒಂದು ಸತಿ ತಿರುಗಬೇಕು ಅದರ ಅಚ್ಚಿನ ಸುತ್ತ. ಪೃಥ್ವಿ ಅಚ್ಚು ಉತ್ತರದಿಂದ ಶುರುವಾಗಿ ದಕ್ಷಿಣದವರೆಗೂ ಬರುತ್ತೆ. ಅಂದ್ರೆ ನಾರ್ತ್ ಪೋಲ್ ಒಳಗೋಗಿ ಭೂಮಿ ಒಳಗೋಗಿ ದಕ್ಷಿಣಕ್ಕೆ ಬರ್ತಾ ಇದೆ. ಇದು ನಮ್ಮ ಪೃಥ್ವಿಯ ದೈನಂದಿನ ಗತಿ. ಕರೆಕ್ಟಾ? ತಿರುಗುವಿಕೆ ಅಂತ ಕರಿತೀವಿ, ರೊಟೇಷನ್ ಅಂತ ಕರಿತೀವಿ, ಸ್ಪಿನ್ ಅಂತ ಕರಿತೀವಿ. ನಾವು ಕಟ್ಕೊಳ್ಳಿ, ಈ ತರ ಭೂಮಿ ತಿರುಗ್ತಾ ಇದ್ರೆ ಏನಾಗುತ್ತೆ, ನಮ್ಗೆ ದಿನ ಮತ್ತು ರಾತ್ರಿ ಸಿಗುತ್ತೆ. ಇದೆಲ್ಲರಿಗೂ ಗೊತ್ತಿದೆ. ಆಯ್ತಾ? ಹಂಗೆ ಇಲ್ಲೂ ನೋಡಿ, ಇದು ಪೃಥ್ವಿ ಅಚ್ಚು. ನಮ್ಮ ಪೃಥ್ವಿ ಅಚ್ಚು ಏನಿದೆ ಅದು 23 ಡಿಗ್ರಿ ಬಾಗಿದೆ. ಹೌದಾ? ಇದು ಉತ್ತರ ಧ್ರುವದಿಂದ ಒಳಗೋಗಿ ದಕ್ಷಿಣ ಧ್ರುವಕ್ಕೆ ಬರ್ತಾ ಇದೆ ನೋಡಿ, ಅದನ್ನು ಗಮನಿಸಿ. ಈ ತರ ಒಂದು ಬಾರಿ ನಮ್ಮ ಪೃಥ್ವಿ 360 ಡಿಗ್ರಿ ತಿರುಗಿದಾಗ ಅದು ಒಂದ್ ದಿನ ಅಂತ ಕರೀತು. ಅದೆಲ್ಲ ಗೊತ್ತಿದೆ. ಕರೆಕ್ಟಾ? ಸೊ ಭೂಮಿ ತಿರುಗೋದ್ರಿಂದ ಏನ್ ಸಿಗ್ತಾ ಇದೆ? ದಿನ ಮತ್ತು ರಾತ್ರಿ ಅಂತ ಗೊತ್ತಾಯ್ತು ಎಲ್ಲರಿಗೂ. ನೋಡಿ, ಸೂರ್ಯನ ಯಾವ ಭಾಗಕ್ಕೆ ನಮ್ಮ ಸೂರ್ಯನ ಕಿರಣಗಳು ಬಂದು ಬೀಳ್ತದೆ ನೋಡಿ, ಸೂರ್ಯನಿಂದ ನಮ್ಮ ಪೃಥ್ವಿಯ ಯಾವ ಭಾಗಕ್ಕೆ ಬೆಳಕು ಬಂದು ಬೀಳುತ್ತಲ್ಲ ಅದನ್ನ ನಾವು ದಿನ ಅಂತ ಕರಿತೀವಿ. ಇನ್ನೊಂದ್ ಕಡೆ ರಾತ್ರಿ ಅಂತ ಕರಿತೀವಿ. ಆಯ್ತು ನೋಡಿ, ಇದ್ರ ಕಡೆ ಕತ್ಲೆ ಇದೆ ನೋಡಿ. ಯಾಕೆಂದ್ರೆ ನಮ್ಮ ಇಡೀ ಸೌರಮಂಡಲಕ್ಕೆ ಒಂದೇ ಸೂರ್ಯ ಇರೋದು. ಕರೆಕ್ಟಾ? ಒಂದೇ ಸನ್ ಇರೋದ್ರಿಂದ ಸೂರ್ಯನ ಕಿರಣಗಳು ಯಾವ ಭಾಗಕ್ಕೆ ಬೀಳುತ್ತೆ ಅದು ದಿನ, ಇನ್ನೊಂದು ಭಾಗ ರಾತ್ರಿ. ಆಯ್ತಾ? ಅದನ್ನ ಬಿಟ್ಕೊಳ್ಳಿ. ಸೊ ರೊಟೇಷನ್ ಇಂದ ಏನ್ ಸಿಗ್ತಾ ಇದೆ? ದಿನ ಇದ್ದಿದ್ದು ರಾತ್ರಿ ಆಗುತ್ತೆ, ರಾತ್ರಿ ಇದ್ದಿದ್ದು ದಿನ ಆಗುತ್ತೆ. ಕರೆಕ್ಟಾ? ಇವತ್ತು ಬೆಳಿಗ್ಗೆ ಹೆಂಗಿತ್ತು, ಇವಾಗ ನೋಡಿ ಹಿಂಗ್ ರಾತ್ರಿ ಆಯ್ತು. ಯಾಕೆ? ಇವಾಗ ಬೆಳಕಿಲ್ಲ ನಮ್ಗೆ. ಮತ್ತೆ ಇನ್ನೊಂದು ಸ್ವಲ್ಪ ಗಂಟೆಗಳಾದ್ಮೇಲೆ ಮತ್ತೆ ದಿನ ಆಗುತ್ತೆ. ಅದ್ನಾಗ್ತಾ ಇದೆ ಎಲ್ಲರೂ. ಸೊ ರೊಟೇಷನ್ ಬಗ್ಗೆ ಫಸ್ಟ್ ಗೊತ್ತಾಗಿದೆ ಎಲ್ಲರಿಗೂ. ಏನಕ್ಕೆ ನಮ್ಮ ಭೂಮಿ ತಿರುಗುತ್ತೆ ಅಂತ ಹೇಳಿದ್ದೇನೆ, ನಮ್ಗೆ ಇದೆಯಾ? ನಮ್ಮ ಅವೇಗ, ಪೃಥ್ವಿ ಅವೇಗ, ನಮ್ಮ ಅರ್ಥದು ಮೊಮೆಂಟಮ್ ಇಂದ ಅರ್ಥ ತಿರುಗ್ತಾ ಇದೆ. ಮೊಮೆಂಟಮ್ ಯಾವಾಗಿಂದ ಶುರು ಆಯ್ತು ಸರ್ ಅಂದ್ರೆ, ಅರ್ತ್ ಫಾರ್ಮ್ ಆದಾಗಿಂದ. ಅವಾಗಿಂದ ನಮ್ಮ ಪೃಥ್ವಿಗೆ ಮಾಸ್ ಮತ್ತು ವೆಲಾಸಿಟಿ ಎರಡೂ ಇದೆ. ಕರೆಕ್ಟ್? ಆ ಮಾಸ್ ಮತ್ತು ವೆಲಾಸಿಟಿನೇ ಮೊಮೆಂಟಮ್, ಅವೇಗ. ಸೊ ಅದರಿಂದ ಭೂಮಿ ತಿರುಗ್ತಾ ಇದೆ. ಸೊ ಯಾವುದು ಒಂದು ಕ್ಷುದ್ರ ಗ್ರಹ ಬಂದು ಬಿತ್ತು ಅನ್ಕೊಳ್ಳಿ, ಅವಾಗ ಏನಾಗುತ್ತೆ? ಅವೇಗ ಕಡಿಮೆ ಆಗುತ್ತೆ. ಒಂದ್ ರೀತಿ ಬ್ರೇಕ್ ಇದ್ದಂಗೆ ಅದು ನಮ್ಮ ಪೃಥ್ವಿಯ ವೇಗಕ್ಕೆ.
ಸೊ ತುಂಬಾ ಜೋರಾಗಿ ಸುತ್ತಾ ಇತ್ತು. ನಾನು ಹೇಳ್ತಾ ಇದ್ದೇನೆ, ಒಂದು ಸತಿ ತಿರುಗೋದಕ್ಕೆ ಬರೀ 4 ಗಂಟೆ ತಗೋತಾ ಇತ್ತು ಅರ್ಥ ಅವಾಗ. ಯಾಕೆಂದ್ರೆ ಅವಾಗ ಅವೇಗ ಜಾಸ್ತಿ ಇತ್ತು, ತುಂಬಾ ವೇಗವಾಗಿ ತಿರುಗ್ತಾ ಇತ್ತು. ಎಷ್ಟೋ ಕ್ಷುದ್ರಗಳು ಬಂದ್ ಬಿದ್ವು. ಕರೆಕ್ಟಾ? ಚಂದ್ರನ ವಿಕಾಸ ಆಯ್ತು. ಅದಾದ್ಮೇಲಿಂದ ಏನಾಯ್ತು, ಚಂದ್ರನ ಗುರುತ್ವಾಕರ್ಷಣೆಯಿಂದ ಈ ಕ್ಷುದ್ರ ಗ್ರಹಗಳು ಭೂಮಿಗೆ ಬಂದ್ಬೀಳೋದ್ರಿಂದ, ಬಿಕಾಸ್ ಆಫ್ ಆಸ್ಟ್ರಾಯ್ಡ್ ಮೀಟಿಯೋರ್ ಇಂಪ್ಯಾಕ್ಟ್, ಬಿಕಾಸ್ ಆಫ್ ಮೂನ್ ಫಾರ್ಮೇಶನ್, ಮೂನ್ ಗ್ರಾವಿಟಿ ನಮ್ಮಲ್ಲಿ ಇರೋದ್ರಿಂದ ಏನಾಗುತ್ತೆ, ನಮ್ಮ ಅವೇಗ ಕಡಿಮೆ ಆಗ್ತಾ ಬಂದಿದೆ. ಗೊತ್ತಲ್ಲ, ಪ್ರತಿ ಸಲ ನಮ್ಗೆ ಏನಾಗುತ್ತೆ, ಆತರ ಗ್ರಾವಿಟಿ ಆಫ್ ಮೂನ್ ಆಕ್ಟ್ ಮಾಡಿದಾಗ ಏನಾಗುತ್ತೆ, ಟೈಟ್ಸ್ ಆಗುತ್ತೆ. ಅವಾಗ ಅರ್ತ್ ರೊಟೇಷನ್ ಏನಾಗುತ್ತೆ, ಚೇಂಜಸ್ ಆಗುತ್ತೆ. ಸೊ ಆ ತರ ಆಗ್ತಾ ಬಂದಿದೆ. ಸೊ ಇನ್ ಮುಂದಕ್ಕೆ ನೀವು ಹೇಳ್ಬೋದು, ಸರ್ ಇನ್ನೊಂದು ಶುದ್ಧ ಗ್ರಹ ಬಂದು ಬಿದ್ರೆ ಏನಾಗುತ್ತೆ, ನಮ್ಮ ಭೂಮಿ ಅವೇಗ ಕಮ್ಮಿ ಆಗುತ್ತೆ. ಗೊತ್ತಲ್ಲ, ಅದನ್ನ ಕಟ್ಕೊಳ್ಳಿ ಎಲ್ಲರೂ. ಸೊ ಭೂಮಿ ತಿರುಗ್ತಾ ಇದೆ ಈಗ. ಇದು ಒಂದು ಬಾರಿ 360 ಡಿಗ್ರಿ ತಿರುಗಿದಾಗ ಅದನ್ನ ನಾವು ಒನ್ ರೊಟೇಷನ್ ಅಂತ ಕರಿತೀವಿ. ಇದು ಗೊತ್ತಿದೆ ಎಲ್ಲರಿಗೂ, ದಿನ ಗೊತ್ತಿದೆ, ದಿನ ರಾತ್ರಿ ಗೊತ್ತಿದೆ. ಗೊತ್ತಾ? ಈ ಲೈನ್ ಕಾಣ್ತಾ ಇದೆ ಎಲ್ಲರಿಗೂ, ಒಂದು ಲೈನ್ ಇದೆ ನೋಡಿ, ಬೆಳಗ್ಗೆ ದಿನ ಮತ್ತು ರಾತ್ರಿನ ಸಪರೇಟ್ ಮಾಡೋ ಲೈನ್ ಸರ್ಕಲ್ ಆಫ್ ಇಲ್ಯುಮಿನೇಷನ್, ಟರ್ಮಿನೇಟರ್ ಲೈನ್ ಅಂತ ಕರಿತೀವಿ ನೋಡಿ. ಈ ರೇಖೆ ಏನಿದೆ ನಮ್ಮ ದಿನ ಭಾಗವನ್ನು ರಾತ್ರಿ ಭಾಗದಿಂದ ಬೇರೆಪಡಿಸುತ್ತೆ. ಹೌದಾ? ಇದು ಒಂದು ರೊಟೇಷನ್ ಪಾರ್ಟ್ ಆಯ್ತು. ಇದು ನೋಡಿ, ಇದು ರೆವಲ್ಯೂಷನ್. ನಮ್ಮ ಸೂರ್ಯನ ಸುತ್ತ ನಮ್ಮ ಪೃಥ್ವಿ ಪ್ರದಕ್ಷಿಣೆ ಆಗುತ್ತೆ ನೋಡಿ, ಅದರ ಕಕ್ಷ ಮಾರ್ಗದಲ್ಲಿ. ಇದು ಅದರ ಕಕ್ಷ ಮಾರ್ಗ. ಈ ಬ್ಲೂ ಲೈನ್ ಇದೆ ನೋಡಿ, ಅದು ಕಕ್ಷ ಮಾರ್ಗ. ಆ ಕಕ್ಷ ಮಾರ್ಗದ ಸುತ್ತ ಕರೆಕ್ಟಾ ನಮ್ಮ ಪೃಥ್ವಿ ಹೋಗ್ತಾ ಇದೆ. ಸೂರ್ಯ ಮಧ್ಯದಲ್ಲಿದ್ದಾನೆ. ಇದನ್ನ ಹೇಳಿದವರು ಯಾರು? ನಿಕೋಲಸ್ ಕಾಪರ್ನಿಕಸ್ ಅವರು ಹೇಳಿದ್ದು. ಸನ್ ಇಸ್ ಇನ್ ದ ಸೆಂಟರ್, ಹೀಲಿಯೋಸೆಂಟ್ರಿಕ್ ಅಂತ. ಎಲ್ಲ ಗ್ರಹಗಳು ಸೂರ್ಯನ ಸುತ್ತ ತಿರುಗ್ತಾ ಇದೆ. ಇದು ಗೊತ್ತಿದೆ ಎಲ್ಲರೂ. ಇದು ನಮ್ಮ ಸೌರಮಂಡಲ ಮಾಡುವಾಗ ಹೇಳಿದ್ದೀನಿ ನಾನು, ಆಯ್ತಾ? ಇದನ್ನು ಗಮನಿಸಿ ಎಲ್ಲರೂ. ಸೊ ಸೂರ್ಯ ಮಧ್ಯದಲ್ಲಿದ್ದಾನೆ, ನಮ್ಮ ಪೃಥ್ವಿ ಪ್ರದಕ್ಷಿಣೆ ಆಗ್ತಾ ಇದೆ. ಗೋಲಾಕಾರದಲ್ಲಿ ಎಲಿಪ್ಟಿಕಲ್ ಆರ್ಬಿಟ್ ಇದೆ, ಕರೆಕ್ಟಾ? ವಿರುದ್ಧ ಪ್ರದಕ್ಷಿಣೆ ಆಂಟಿ ಕ್ಲಾಕ್ ವೈಸ್ ಹೋಗ್ತಾ ಇದೆ. ಅರ್ತ್ ಸುತ್ತ ನಮ್ಮ ಪೃಥ್ವಿ ಆಂಟಿ ಕ್ಲಾಕ್ ವೈಸ್ ಹೋಗ್ತಾ ಇದೆ. ಇದು ರೆವಲ್ಯೂಷನ್. ಈ ತರ ಒಂದ್ ಸತಿ ಕಂಪ್ಲೀಟ್ ಆದಾಗ ಏನಾಗುತ್ತೆ, 1 ವರ್ಷ ಆಗುತ್ತೆ. ಕರೆಕ್ಟಾ? ಪ್ರತಿ ಸಲ ಅರ್ತ್ ಒಂದು ರೌಂಡ್ ಹಿಂಗ್ ಆಗ್ದಾಗ ಒನ್ ಆರ್ಬಿಟ್ ಅಂತ ಕರಿತೀವಿ, 1 ಇಯರ್ ಅಂತ ಕರಿತೀವಿ, 1 ರೆವಲ್ಯೂಷನ್ ಅಂತ ಕರಿತೀವಿ. ಒಂದು ವರ್ಷ ಒಂದು ಕಕ್ಷ ಮಾರ್ಗ ಸಂಪೂರ್ಣಗೊಳಿಸಿದೆ ಅರ್ಥ, ಜೊತೆಗೆ 1 ಇಯರ್ ಅಂತ ಕರಿತೀವಿ. ನೋಡಿ, ಪೃಥ್ವಿ ಹೋಗ್ತಾ ನೋಡಿ, ತಿರುಗ್ತಾ ಹೋಗ್ತಾ ಇದೆ. ಗಮನಿಸಿ ಅದನ್ನೆಲ್ಲರೂ ಕರೆಕ್ಟಾಗಿ ಗಮನಿಸಿ. ಭೂಮಿ ತಿರುಗ್ತಾ ದೈನಂದಿನ ಗತಿ ಮಾಡ್ತಾ ವಾರ್ಷಿಕ ಗತಿ ಸಂಪೂರ್ಣಗೊಳಿಸ್ತಾ ಇದೆ. ಅಂದ್ರೆ ಒಂದು ಸತಿ ನಮ್ಮ ಸೂರ್ಯನ ಸುತ್ತ ಪ್ರದಕ್ಷಿಣೆ ಹಾಕಕ್ಕೆ 365 ಸತ ತಿರುಗುತ್ತದೆ. ನಮ್ಮ ಪೃಥ್ವಿ ಏನ್ ಮಾಡುತ್ತೆ, ಎಷ್ಟು ಸತಿ ತಿರುಗುತ್ತೆ? 365 ಸತ ರೊಟೇಟ್ ಆಗುತ್ತೆ. ಸೊ ಅದಕ್ಕೆ ಒಂದು ವರ್ಷದಲ್ಲಿ ನಮಗೆ 365 ದಿವಸ ಇರೋದು. ಗೊತ್ತಲ್ಲ, 365 ದಿವಸ ಮೇಲೆ ಕೆಲವು ಗಂಟೆಗಳು ತಗೊಳುತ್ತೆ, ಆಯ್ತಾ? 6 hours ತಗೊಳುತ್ತೆ. ಸೊ 365 days 6 hours. ಗೊತ್ತಾ ಎಲ್ಲರಿಗೂ? ಸೊ ಇದು 1 ವರ್ಷ, 1 year, 1 ಆರ್ಬಿಟ್. ನಾವು ಕಟ್ಕೊಳ್ಳಿ, ಒಂದು ಕಕ್ಷ ಮಾರ್ಗ, ಒಂದು ವಾರ್ಷಿಕ ಗತಿ, ಒಂದು ವಾರ್ಷಿಕ ಗತಿ. ದಯವಿಟ್ಟು ಇದನ್ನ ನಾವು ಕಟ್ಕೊಳ್ಳಿ. ಇದು ಕ್ಲಿಯರ್ ಆಯ್ತಲ್ವ ಎಲ್ಲರಿಗೂ? ಇದು ನೋಡಿ, ಉಚ್ಚ ಸ್ಥಾನ ನೀಚ ಸ್ಥಾನ. ಇದು ಎಫಿಲಿಯನ್ ಪೆರಿಲಿಯನ್, ಇದು ಗೊತ್ತಿದೆ ಎಲ್ಲರಿಗೂ. ಭೂಮಿ ಮತ್ತು ಸೂರ್ಯನ ಮಧ್ಯೆ ಅಂತರ ಹೆಚ್ಚಾದಾಗ ಎಫಿಲಿಯನ್ ಉಚ್ಚ ಸ್ಥಾನ, ಕಡಿಮೆ ಆದಾಗ ನೀಚ ಸ್ಥಾನ ಪೆರಿಲಿಯನ್. ಎಕ್ಸಾಮ್ ಅಲ್ಲಿ ಉಚ್ಚ ಸ್ಥಾನ ನೀಚ ಸ್ಥಾನ ಅಂತ ಕೇಳಲ್ಲ, ಎಫಿಲಿಯನ್ ಅಂದ್ರೇನು ಪೆರಿಲಿಯನ್ ಅಂದ್ರೇನು ಅಂತ ಕೇಳ್ಬಿಡ್ತಾರೆ, ಆಯ್ತಾ? ಇದನ್ನು ಹೇಳಿದ್ದೀನಿ ನಾನು ಸ್ಟಾರ್ಟಿಂಗ್ ಕ್ಲಾಸ್ ಅಲ್ಲಿ. ಸೊ ಇದನ್ನ ನಾವು ಕಟ್ಕೊಳ್ಳಿ. ಸೊ ನಾ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತು 365 ದಿವಸ ಅಲ್ವಾ? ಆ 365 ದಿವಸದ ಮೇಲೆ 6 ಗಂಟೆಗಳ ಕಾಲ. ಸೊ ಅದ್ರ ಬಗ್ಗೆ ಮಾತಾಡೋಣ ಇವತ್ತು, ಆಯ್ತಾ? ಸೊ ಇವ್ರು ನೋಡಿ, ಈಗ ಸೊ ನಮ್ಮ 365 ದಿವಸದಲ್ಲಿ ನಾವು ಸ್ಟಾರ್ಟಿಂಗ್ ಕ್ಯಾಲೆಂಡರ್ ಸಿಸ್ಟಮ್ ಬಂದಾಗ ರೋಮನ್ ರಾಜ ಕಿಂಗ್ ರೋಮುಲಸ್ ಅಂತ, ಇವರೇ ರೋಮನ್ ಸಾಮ್ರಾಜ್ಯ ಕಟ್ಟಿದವ್ರು ಇವರೇ, ಆಯ್ತಾ? ನಾವು ಅಲ್ಲಿ ಹೋಗೋಣ ವಾಪಸ್ಸು. ಇವ್ ನೋಡಿ, ನಮ್ಮ ಈ ಭಾಗಕ್ಕೆ ಬನ್ನಿ. ಇಲ್ಲಿ ನಾನು ಏನ್ ಹೇಳ್ದೆ ಈಗ, ಇಲ್ಲಿ ನೋಡಿ. ಸೊ ಒಂದು ವರ್ಷದಲ್ಲಿ 365 ದಿವಸಗಳು ಮೇಲೆ 6 ಗಂಟೆ ಅಂತ ಹೇಳಿದೆ, ಹೌದಾ? 6 hours ಅಂದ್ರೇನು? 1/3 ತಾನೆ? ಹಾ, 1/3. ಯಾಕೆಂದ್ರೆ ನಿಮಿಷ, ಇದು ನೋಡಿ. ಸೊ ಆಲ್ಮೋಸ್ಟ್ ಒಂದು ಇದನ್ನ ಚೇಂಜ್ ಮಾಡ್ತೀನಿ ನೋಡಿ. ಹಾ, 1/4 ಕರೆಕ್ಟಾ? 6 hours ಅಂದ್ರೆ 1/4. ಹಾ, ಸೊ 1/4, ಯಾಕೆಂದ್ರೆ 6 4s 24, ಆಯ್ತಾ? 1/4 ಅಂದ್ರೆ ಎಷ್ಟು? 0.25, ಹೌದಲ್ವಾ? ಸೊ ಅಂದ್ರೆ ಒಂದು ವರ್ಷದಲ್ಲಿ 365 ಮೇಲೆ 1/4 ದಿವಸ, ಹೌದಾ? 1/4 ದಿವಸ. ಇದು 0.25 ಅಂತ ಬರ್ಕೊಂಡಿದ್ದೀನಿ.
ಸೊ 1 ಇಯರ್ ಅಂದ್ರೆ ಇಷ್ಟು. ಸೊ ನಾವು 0.25 ನ ಕ್ಯಾಲೆಂಡರ್ ತೋರ್ಸಕ್ಕಾಗತ್ತಾ? ಆಗಲ್ಲ. ಸೊ ಅದಕ್ಕೆ ಏನ್ ಮಾಡ್ತೀವಿ, ಆ 365 ಡೇಸ್ ಅಲ್ಲಿ ಈ 0.25 ನ ಸ್ಕಿಪ್ ಮಾಡ್ತೀವಿ ಫಸ್ಟ್ ಇಯರ್. ಹೌದಾ? ಫಸ್ಟ್ ಇಯರ್ ಸ್ಕಿಪ್ ಮಾಡ್ತೀವಿ. 0.25 ಭಾಗ ಸ್ಕಿಪ್ ಆಯ್ತು, ಕಾಲ್ ದಿವಸ ಹೋಯ್ತು. ಹಂಗೆ ಸೆಕೆಂಡ್ ಇಯರ್, 2ನೇ ವರ್ಷ ಏನಾಗುತ್ತೆ, ಅವಾಗ್ಲೂ ಅಷ್ಟೇ 365 ದಿವಸ ನಾವು ಕ್ಯಾಲೆಂಡರ್ ತೋರಿಸ್ಬೋದು. ಈ 0.25 ತೋರ್ಸಕ್ಕಾಗಲ್ಲ, ಅವಾಗ್ಲೂ ಸ್ಕಿಪ್ ಆಯ್ತು. ಇದು 0.25 ಕಾಲ್ ದಿವಸ ಸ್ಕಿಪ್ ಮಾಡ್ತಾ ಇದ್ವಿ. 3ನೇ ವರ್ಷ ನೋಡಿ ಆಯ್ತಾ, 365 ಮತ್ತೆ 0.25 ಅದು ಸ್ಕಿಪ್ ಆಯ್ತು. ಆದ್ರೆ 4ನೇ ವರ್ಷ ನಾವೇನ್ ಮಾಡ್ತಾ ಇದೀವಿ, ಈ 365.25 365.25 ಬಂದಿರುತ್ತಲ್ಲ, ಅದನ್ನೆಲ್ಲ ಸೇರಿಸಿ ಏನಾಗುತ್ತೆ, ಒಟ್ಟಿಗೆ ಸೇರಿಸಿ 366 ಅಂತ ಮಾಡ್ಬಿಡ್ಬೋದು. ಗೊತ್ತು ತಾನೆ ಎಲ್ಲರಿಗೂ ಇದು. ಇದನ್ನ ನಾವು ಕೆಟ್ಕೊಳ್ಳಿ, 365.25 ಈ ಎಲ್ಲ ಕಾಲ್ ದಿವಸ ಏನಿದೆ ಅದನ್ನೆಲ್ಲ ಆಡ್ ಮಾಡಿ ನಾವು 1 ದಿನ ಅಂತ ಆಡ್ ಮಾಡ್ಬೋದು. ಅದಕ್ಕೆ 4ನೇ ವರ್ಷ ನಾವೇನ್ ಮಾಡ್ತೀವಿ, 366 ಡೇಸ್ ಅಂತ ಕರಿತೀವಿ. ಇದು ಗೊತ್ತಿದೆ ಅಲ್ಲ, ಇದು ಲೀಪ್ ಇಯರ್ ಅಂತ ಕರಿತೀವಿ. ಅಂದ್ರೆ ನಾವು ಪ್ರೀವಿಯಸ್ ಕ್ಯಾಲೆಂಡರ್ ನಲ್ಲಿ ಏನ್ ಆಡ್ ಮಾಡಿರಲ್ಲ ಅದನ್ನ ಇವಾಗ ಆಡ್ ಮಾಡ್ತಾ ಇದೀವಿ. ಸೊ ಇದು ಕ್ಯಾಲ್ಕುಲೇಷನ್ ಸರಿ ಬರುತ್ತೆ ಅವಾಗ. ಇದನ್ನ ನಾವು ಲೀಪ್ ಇಯರ್ ಅಂತ ಕರೆಯೋದು, ಅಧಿಕ ವರ್ಷ. ಥ್ಯಾಂಕ್ಸ್ ಚಂದ್ರಕಾಂತ್ ಅವರೇ, ಥ್ಯಾಂಕ್ ಯು ವೆರಿ ಮಚ್. ಸೊ ಇವತ್ತಿನ ತರಗತಿ ನಾವು ಒಳ್ಳೆ ಇಂಪಾರ್ಟೆಂಟ್ ಟಾಪಿಕ್ ಕವರ್ ಮಾಡ್ತಾ ಇದ್ದೀನಿ. ಸೊ ನಾವು ಪ್ರತಿ ಸಲ ಏನಾಗುತ್ತೆ, ಒಂದು ವರ್ಷ ಕಂಪ್ಲೀಟ್ ಆದಾಗ್ಲೂ ಸೂರ್ಯನ ಸುತ್ತ ಒಂದು ಆರ್ಬಿಟ್ ಕಂಪ್ಲೀಟ್ ಮಾಡ್ತಾ ಇರ್ತೀವಿ, ಗೊತ್ತಾಯ್ತಲ್ಲ. ಸೊ ಆಸ್ ಅ ರಿಸಲ್ಟ್, ಸೊ 366 ಡೇಸ್ ಯಾವಾಗ ಬರುತ್ತೆ, ಪ್ರತಿ 4ನೇ ವರ್ಷಕ್ಕೆ 1 ಡೇ ಆಡ್ ಮಾಡ್ತೀವಿ. ಅದಕ್ಕೆ ಏನಕ್ಕೆ ಫೆಬ್ರವರಿನಲ್ಲೇ ಆಡ್ ಮಾಡಬೇಕು ಅದನ್ನ ಇವತ್ತು ಹೇಳ್ತೀನಿ ನೋಡಿ. ಫೆಬ್ರವರಿನಲ್ಲಿ ಏನಕ್ಕೆ ಆಡ್ ಆಗುತ್ತೆ ಅನ್ನೋದನ್ನ ನಾನು ಇವತ್ತು ಡಿಸ್ಕಸ್ ಮಾಡೋಣ, ಆಯ್ತಾ. 1 ಡೇ ಏನಕ್ಕೆ ಆಡ್ ಮಾಡ್ತಾ ಇದೀವಿ ಅಂತ ಇವತ್ತು ಗೊತ್ತಾಗುತ್ತೆ ಎಲ್ಲರಿಗೂ. ಇಲ್ಲಿ ನೋಡಿ ಎಲ್ಲರೂ, ಇವರು ಕಿಂಗ್ ರೋಮುಲಸ್ ಅಂತ, ಈ ರಾಜನೇ ಫಸ್ಟ್ ಕ್ಯಾಲೆಂಡರ್ ಪದ್ಧತಿ ತಂದವರು. ಇವರೇ ರೋಮನ್ ಸಾಮ್ರಾಜ್ಯದ ಸ್ಥಾಪಕರು ಇವರೇ, ಆಯ್ತಾ. ರೋಮ್ ನಗರ ಕಟ್ಟಿದ್ದು ಇವರು, ಆಯ್ತಾ. ರೋಮನ್ ಏನು ಎಂಪೈರ್, ರೋಮನ್ ಎಂಪೈರ್ ಶುರು ಮಾಡಿದವರೇ ಇವರು, ಗೊತ್ತಾಯ್ತಲ್ಲ. ರೋಮನ್ ಸಾಮ್ರಾಜ್ಯ ಕಟ್ಟಿದವರು ಇವರು, ಆಯ್ತಾ. ನಾವು ಕಟ್ಕೊಳ್ಳಿ ಎಲ್ಲರೂ. ಸೊ ಈ ರೀತಿ ರೋಮನ್ ಸಾಮ್ರಾಜ್ಯ ಕಟ್ಟಿದವ್ರ ರಾಜ ಹೆಸರೇನು, ಕಿಂಗ್ ರೋಮುಲಸ್. ನೋಡಿ ಅವರ ಹೆಸರೇ ಇದೆ ನೋಡಿ, ರೋಮುಲಸ್, ಆಯ್ತಾ. ದಯವಿಟ್ಟು ನಾವು ಕಟ್ಕೊಳ್ಳಿ ಎಲ್ಲರೂ. ಸೊ 738 BC ನಲ್ಲಿ ಏನ್ ಮಾಡಿದ್ರು ಇವರು, ಒಂದು ಕ್ಯಾಲೆಂಡರ್ ತಂದ್ರು. ನೋಡಪ್ಪ, ಇಷ್ಟು ದಿವಸ ಇದೆ, ಅದನ್ನ ನಾವೆಲ್ಲರೂ ಕ್ಯಾಲೆಂಡರ್ ಪದ್ಧತಿನಲ್ಲಿ ಸೇರ್ಸೋಣ ಅಂತ ಹೇಳಿ ಇವರು ಏನ್ ಮಾಡಿದ್ರು, ಫಸ್ಟ್ ತಿಂಗಳು ಮಾರ್ಚ್ ಇಂದ ಶುರು ಮಾಡಿದ್ರು. ನೋಡಿ ಎಲ್ಲರೂ ಗಮನಿಸಿ, ಮಾರ್ಚ್ ಅದಾದ್ಮೇಲಿಂದ ನೋಡಿ ಡಿಸೆಂಬರ್ ವರೆಗೂ ತಂದ್ರು. ಇವು ನಾವು ಡಿಸೆಂಬರ್ ಅಲ್ಲಿ, ಹೌದಾ. ಮಾರ್ಚ್ ಮೊದಲನೇ ತಿಂಗಳಾಗುತ್ತೆ, ಹೌದಾ. ಮಾರ್ಚ್ 1, ಮಾರ್ಚ್ 1, 2 ಏಪ್ರಿಲ್, 4 ಮೇ, ಅವಾಗ ಅವ್ರು ನೋಡೆಲ್ಲ ರೋಮನ್ ಹೆಸರುಗಳು, ಆಯ್ತಾ. ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್. ಸೆಪ್ಟಾ ಅಂದ್ರೇನು 7, ಸೆಪ್ಟಾ ಅಂದ್ರೆ 7 ಗೊತ್ತಾಗುತ್ತಲ್ಲ. ಅಕ್ಟೋ ಅಂದ್ರೇನು 8, ನೋವೆ ಅಂದ್ರೇನು 9, ಡೆಸಿ ಅಂದ್ರೇನು 10, ಗೊತ್ತಾಯ್ತಾ ಎಲ್ಲರಿಗೂ. ಈ ರೀತಿ ಎಲ್ಲಾ ತಿಂಗಳುಗಳನ್ನ ಈ ರೀತಿ ಡಿವೈಡ್ ಮಾಡೋದು. ನೀವು ಕೇಳ್ಬೋದು, ಸರ್ ಯಾಕೆ ಬರೀ 31 ದಿವಸ ಆದರೆ ಇನ್ನೂ ಎಷ್ಟೋ ಡೇಸ್ ಬಿಟ್ಬಿಟ್ರಲ್ಲ ಅಂತ. ಯಾಕೆ ಅಂದ್ರೆ ಹಿಂದಿನ ಕಾಲದಲ್ಲೆಲ್ಲ ಚಳಿ, ವಿಂಟರ್ ನಲ್ಲಿ ನಮ್ಮ ಪ್ರೊಡಕ್ಟಿವಿಟಿ, ಉತ್ಪನ್ನತೆ ಕಡಿಮೆ ಆಗುತ್ತೆ ತಾನೆ. ಪ್ರಾಣಿಗಳು, ಗಿಡಗಳು, ಕರೆಕ್ಟಾ. ಯಾವ ರೀತಿ ಚಳಿಗಾಲದಲ್ಲಿ ನಾವು ಹೋಗುತ್ತೆ, ಹೈಬರ್ನೇಷನ್ ಹೊಟ್ಟೋಗ್ತವೆ ಎಲ್ಲ. ಸೊ ನಮ್ಮ ಪ್ರೊಡಕ್ಟಿವಿಟಿ ಕೂಡ ಕಮ್ಮಿ ಆಗುತ್ತೆ, ಹೌದಲ್ವಾ. ಹೇಮಂತ್, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ಸ್ ಅಲಾಟ್ ಹೇಮಂತ್, ಹೌದಲ್ವಾ. ನಮ್ಮ ಉತ್ಪನ್ನತೆ ಕೂಡ ಕಡಿಮೆ ಆಗುತ್ತೆ. ಅವಾಗ ಆ ಡೇಸ್ಗಳನ್ನ ಅವರು ಕೌಂಟ್ ಮಾಡಿರ್ಲಿಲ್ಲ. ಎಷ್ಟು ಜನಕ್ಕೆ ಅರ್ಥ ಆಯ್ತಿದ್ದು, ಗೊತ್ತಾಯ್ತಲ್ಲ. ಸೊ ವಿಂಟರ್ ಮಂತ್ಸ್, ಜಾನ್ವರಿ ಫೆಬ್ರವರಿ ಅಂತ ಏನ್ ಕರಿತೀವಿ ಇವಾಗ, ಆ ವಿಂಟರ್ ಮಂತ್ಸ್ ಆರ್ ಕೋಲ್ಡ್, ವೆರಿ ಹಾರ್ಶ್. ಆ ಚಳಿನಲ್ಲಿ ನಾವು ಹೊರಗಡೆ ಹೋಗಕ್ಕೆ ಆಗಲ್ಲ, ಅಷ್ಟು ಚಳಿ ಇರುತ್ತೆ ಯುರೋಪಲ್ಲೆಲ್ಲ, ಗೊತ್ತಲ್ಲ. ಸೊ ಅದನ್ನ ನಾವು ಕೌಂಟ್ ಮಾಡ್ತಾ ಇರಲಿಲ್ಲ. ಇದನ್ನ ಸ್ಕಿಪ್ ಮಾಡಿದ್ರು ಅವರು, ಯಾರು, ಕಿಂಗ್ ರೋಮುಲಸ್. ಇದನ್ನ ಕೌಂಟ್ ಮಾಡೋದು ಬೇಡ ಅಂತ ಹೇಳಿದ್ರು. ಸೊ 10 ಮಂತ್ ಕ್ಯಾಲೆಂಡರ್ ತಂದ್ರು ಅವರು. 10 ಮಂತ್ಸ್ ಕ್ಯಾಲೆಂಡರ್ ಇತ್ತು, ಯಾರು, ಕಿಂಗ್ ರೋಮುಲಸ್ ತಂದಿದ್ದು. ನಾವು ಕಟ್ಕೋತೀರ ಎಲ್ಲರೂ, ರೋಮುಲಸ್ ತಂದ್ರು 10 ಮಂತ್ಸ್ ಕ್ಯಾಲೆಂಡರ್. ಅದಾದ್ಮೇಲಿಂದ ನುಮಾ ಪಾಂಪಿಲಿಯಸ್ ಅಂತ ಒಬ್ಬ ರಾಜ ಬಂದ, 2ನೇ ರಾಜ ಅವರು, ರೋಮನ್ ಸಾಮ್ರಾಜ್ಯ 2ನೇ ರಾಜ. ಇವ್ರು ಏನ್ ಮಾಡಿದ್ರು, ನುಮಾ ಪಾಂಪಿಲಿಯಸ್ ಜಾನ್ವರಿ ಫೆಬ್ರವರಿ ಆಡ್ ಮಾಡಿದ್ರು. ಯಾಕೆಂದ್ರೆ ಇವ್ರು ಏನ್ ಹೇಳಿದ್ರು, ರೋಮನ್ ಸಾಮ್ರಾಜ್ಯ ದೊಡ್ಡದಾಗ್ತಾ ಹೋದಾಗ ನೋಡಿದ್ರು ಅವರು ಆಫ್ರಿಕಾ, ಉತ್ತರ ಆಫ್ರಿಕಾನ ಆಳಕ್ ಶುರು ಮಾಡಿದ್ರು, ಏಷ್ಯಾ ಭಾಗಗಳನ್ನ ಆಳಕ್ ಶುರು ಮಾಡಿದ್ರು. ಯಾವಾಗ ಏಷ್ಯಾ ಭಾಗದಲ್ಲಿ ನೋಡಿದ್ರು ಅವರು ಇಷ್ಟು ಚಳಿ ಇರಲ್ಲ, ಆಫ್ರಿಕಾದಲ್ಲಿ, ಉತ್ತರ ಆಫ್ರಿಕಾದಲ್ಲಿ ಅಷ್ಟು ಚಳಿ ಇರಲ್ಲ. ಸೊ ಅದನ್ನ ಕೌಂಟ್ ಮಾಡಕ್ಕೋಸ್ಕರ ಏನ್ ಮಾಡಿದ್ರು ಅವರು, ಜಾನ್ವರಿ ಫೆಬ್ರವರಿ ಆಡ್ ಮಾಡಿದ್ರು. ಎಷ್ಟು ಜನಕ್ಕೆ ಅರ್ಥ ಆಯ್ತು. ಯಾಕೆಂದ್ರೆ ಉತ್ತರ ಆಫ್ರಿಕಾ ಭಾಗ, ರೋಮನ್ ಸಾಮ್ರಾಜ್ಯ ದೊಡ್ಡದಾಗ್ತಿದ್ದಂಗೆ ಇಟಲಿ ಭಾಗದಿಂದ ಉತ್ತರ ಆಫ್ರಿಕಾ ಬಂತು, ಹಂಗೆ ಏಷ್ಯಾ ಭಾಗಗಳು ಬಂದ್ವು. ಅವಾಗ ಅವರು ನೋಡಿದ್ರು ಅಲ್ಲೆಲ್ಲ ಚಳಿ ಅಷ್ಟಿರಲ್ಲ. ಸೊ ಅವಕ್ಕೆ ಜನವರಿ ಫೆಬ್ರವರಿನ ಆಡ್ ಮಾಡ್ಬಿಟ್ರು. ಸೊ 11ನೇ ಮತ್ತು 12ನೇ ತಿಂಗಳು ಯಾವುದು, 11ನೇ ತಿಂಗಳು ಜಾನ್ವರಿ, 12ನೇ ತಿಂಗಳು ಫೆಬ್ರವರಿ. ಅದಕ್ಕೆ ಫೆಬ್ರವರಿನಲ್ಲಿ ಕಡಿಮೆ ದಿವಸ,
ಎಷ್ಟು ಜನಕ್ಕೆ ಅರ್ಥ ಆಯ್ತು? ಲೆಸ್ ನಂಬರ್ ಆಫ್ ಡೇಸ್. ಎಷ್ಟು ಜನಕ್ಕೆ ಅರ್ಥ ಆಯ್ತು? ಫೆಬ್ರವರಿನಲ್ಲಿ ನಾರ್ಮಲ್ ಆಗಿ 28 ದಿವಸಗಳು ಅಂತ ಯಾರು ಮಾಡಿದ್ದು ಗೊತ್ತಾಯ್ತಲ್ಲ? ಇದು ನೋಮೋ ಪಾಂಪ್ಲಿಯಸ್ ಜನವರಿ ಫೆಬ್ರವರಿ ಆಡ್ ಮಾಡಿದ್ದು. ಥ್ಯಾಂಕ್ಸ್ ಸ್ನೇಹಿತರೆ, ಎಲ್ಲರಿಗೂ ತುಂಬಾ ಧನ್ಯವಾದಗಳು. ಸೊ ನಾ ಇವತ್ತು ಕ್ಲಾಸ್ ಮಾಡಲೇಬೇಕಾಗಿ ಬಂತು, ಯಾಕಂದ್ರೆ ಎಷ್ಟೊಂದು ಟಾಪಿಕ್ಸ್ಗಳು ಸ್ಕಿಪ್ ಮಾಡಿದ್ದೆ ನಾನು, ಅದನ್ನೆಲ್ಲ ಇವತ್ತು ಕವರ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಕ್ಷಮಿಸಿ, ಈ ಕ್ಲಾಸಸ್ಗಳನ್ನ ನಾನು ಮೊದಲೇ ಮಾಡಬೇಕಾಗಿತ್ತು, ಬಟ್ ನಾನು ಮೇನ್ಸ್ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೆ. ಥ್ಯಾಂಕ್ ಯು ಕುಮಾರ್ ಅವರೇ, ಮಲ್ಲಿಕಾ ಅವರೇ ಮತ್ತು ರಾಜು ಅವರೇ, ಧನ್ಯವಾದಗಳು ಎಲ್ಲರಿಗೂ. ಥ್ಯಾಂಕ್ ಯು. ಸೊ ನೋಡಿ, ಹುಟ್ಟುದ ಹಬ್ಬ ಅಂತ ತಕ್ಷಣ ಒಂದು ವಿಷಯ ಹೇಳ್ತೀನಿ ನೋಡಿ. ನಾವೆಲ್ಲ ಏನ್ ಮಾಡ್ತಾ ಇದೀವಿ ಹೇಳಿ? ಒಂದು ಆರ್ಬಿಟ್ ಕಂಪ್ಲೀಟ್ ಮಾಡ್ತಾ ಇದೀವಿ ಸನ್ ಸುತ್ತ, ಕರೆಕ್ಟಾ? ಇಟ್ ಇಸ್ ಜಸ್ಟ್ ಅ ಟೈಮ್ ದಟ್ ಯು ಹ್ಯಾವ್ ಕವರ್ಡ್ ಅನ್ ಆರ್ಬಿಟ್ ಅರೌಂಡ್ ಸನ್. ಹೌದಲ್ವ? ಯೋಚನೆ ಮಾಡಿ. ಇವಾಗ ನಾನು 40ನೇ ಆರ್ಬಿಟ್ ಕಂಪ್ಲೀಟ್ ಮಾಡಿದೆ ಸನ್ ಸುತ್ತ ಇವತ್ತಿಗೆ, ಕರೆಕ್ಟಾ? ಈ ರೀತಿ ನಾವೆಲ್ಲರೂ ಸೂರ್ಯನ ಸುತ್ತ ಒಂದು ಆರ್ಬಿಟ್ ಕಂಪ್ಲೀಟ್ ಮಾಡ್ತಾ ಇದೀವಿ. ಸೊ ಆಸ್ ಎ ರಿಸಲ್ಟ್ ಸೊ ನಾವು ಅದನ್ನ ಒಂದು ದಿವಸ ಅಂತ ತಗೋಬೇಕು. ಯಾವ ರೀತಿ ನಾವೆಲ್ಲ ಒಂದು ಆರ್ಬಿಟ್ ಕಂಪ್ಲೀಟ್ ಮಾಡ್ತಾ ಇದೀವಿ ಅದನ್ನ ಯೋಚನೆ ಮಾಡಿ ಎಲ್ಲರೂ. ಸೊ ನೀವೆಲ್ಲರೂ ಎಷ್ಟೆಷ್ಟು ಆರ್ಬಿಟ್ ಕಂಪ್ಲೀಟ್ ಮಾಡಿದಿರಾ ಅದನ್ನ ಯೋಚನೆ ಮಾಡಿ. ಇವಾಗ ಬರೀ ನೋಡೋಣ ಎಷ್ಟೆಷ್ಟು ಆರ್ಬಿಟ್ ಕಂಪ್ಲೀಟ್ ಮಾಡಿದಿರಾ ಎಲ್ಲರೂ. ನಂದಿನಿ ಅವರೇ ಥ್ಯಾಂಕ್ ಯು, ನವೀನ್ ಥ್ಯಾಂಕ್ ಯು, ವಿನಾಯಕ್ ಅವರೇ ಧನ್ಯವಾದಗಳು, ತುಂಬಾ ಥ್ಯಾಂಕ್ಸ್. ಓಕೆ, ಚಂದ್ರಕಾಂತ್ ಅವರೇ ಏನು ಪಾರ್ಟಿ ಮಾಡಕ್ಕೆ ಏನು ಅಥವಾ ಏನು ಸೆಲೆಬ್ರೇಷನ್ ಇಲ್ಲ. ಸೊ ಇಟ್ಸ್ ಜಸ್ಟ್ ಅ ಡೇ ದಟ್ ಯು ಹ್ಯಾವ್ ಕಂಪ್ಲೀಟೆಡ್ ಇನ್ ಆರ್ಬಿಟ್ ಅರೌಂಡ್ ಸನ್, ಅಷ್ಟೇ, ಇನ್ನೇನು ವಿಶೇಷ ಏನಿಲ್ಲ. ಐ ಜಸ್ಟ್ ಹ್ಯಾವ್ ಟು ಥ್ಯಾಂಕ್ ಮೈ ಪೇರೆಂಟ್ಸ್ ಅಷ್ಟೇ. ಪ್ರಸಾದ್ ಥ್ಯಾಂಕ್ ಯು, ಕುಮಾರ್ ಥ್ಯಾಂಕ್ ಯು. ಓಕೆ, 24 ಆರ್ಬಿಟ್ಸ್ ಕಂಪ್ಲೀಟ್ ಮಾಡಿದ್ದಾರೆ ಕುಮಾರ್. ಸೊ ಇನ್ ಮುಂದಕ್ಕೆ ಯೋಚನೆ ಮಾಡಿ. ಇವಾಗ ಯಾವ್ದಾದ್ರು ಒಂದು ಹುಡುಗಿಗೆ ನೀವು ಎಷ್ಟು ವಯಸ್ಸು ಅಂತ ಕೇಳಕ್ಕಿಂತ ಮುಂಚೆ ಏನ್ ಕೇಳಿ ಗೊತ್ತಾ? ಎಷ್ಟು ಆರ್ಬಿಟ್ ಕಂಪ್ಲೀಟ್ ಮಾಡಿದ್ದೀರಾ ನೀವು ಅಂತ ಕೇಳಿ. ಯಾವ್ದಾದ್ರು ಹುಡುಗಿ ಕೇಳ್ಬೇಕಾದ್ರೆ ಅವ್ರು ಗ್ಯಾರಂಟಿ ಆನ್ಸರ್ ಮಾಡೇ ಮಾಡ್ತಾರೆ ಇದಕ್ಕೆ, ಗೊತ್ತಾಯ್ತಲ್ಲ? ಯೂಶಲಿ ಹುಡುಗಿರು ಹೇಳಲ್ಲ ವಯಸ್ಸು, ಕರೆಕ್ಟಾ? ಸೊ ಅವ್ರನ್ನ ಕೇಳ್ಬೇಕಾದ್ರೆ ಏನ್ ಮಾಡ್ತೀರಾ? ಹೌ ಮೆನಿ ಆರ್ಬಿಟ್ಸ್ ಹ್ಯಾವ್ ಯು ಕಂಪ್ಲೀಟೆಡ್ ಅರೌಂಡ್ ಸನ್ ಅಂತ ಕೇಳಿ. ಯೋಚನೆ ಮಾಡಿ ಹೇಳೇ ಬಿಡ್ತಾಳೆ. ಅವಾಗ ಗೊತ್ತಾಗೋದು ನಿಮ್ಗೆ ಅವ್ರ ವಯಸ್ಸು ಎಷ್ಟು ಅಂತ, ಗೊತ್ತಾಯ್ತಾ? ಈ ಟ್ರಿಕ್ ನಾವು ಕಟ್ಕೊಳ್ಳಿ ಎಲ್ಲರೂ. ನನಗಂತೂ ತುಂಬಾ ವರ್ಕೌಟ್ ಆಗಿದೆ ಎಲ್ಲ ಕಡೆ. ಸೊ ಐ ಹ್ಯಾವ್ ಕಂಪ್ಲೀಟೆಡ್ 40 ಆರ್ಬಿಟ್ಸ್ ಚಂದ್ರ. ಓಕೆ, ನಮ್ದು. ಸೊ ಮಲ್ಲಿಕಾ ಅವರೇ ದಯವಿಟ್ಟು ಎಲ್ಲ ಕ್ಲಾಸ್ಗಳನ್ನ ಅಟೆಂಡ್ ಆಗಿ, ಆಯ್ತಾ? ಐಡಿಯಾ ಯೂಸ್ ಮಾಡಿ ನೋಡೋಣ, ನಾಳೆಯಿಂದ ಎಲ್ಲರಿಗೂ ಯೂಸ್ ಮಾಡಿ ನೋಡೋಣ. ಸೊ ಗೊತ್ತಾಯ್ತಲ್ಲ ಯಾಕೆ ಫೆಬ್ರವರಿನಲ್ಲಿ ಕಡಿಮೆ ದಿವಸ ಇರುತ್ತೆ ಅಂತ? ಸೊ ಇವರು ನೋಮೋ ಪಾಂಪ್ಲಿಯಸ್ ಅವ್ರು ಏನ್ ಮಾಡ್ಬಿಟ್ರು, ಜನವರಿ ಫೆಬ್ರವರಿ ಆಡ್ ಮಾಡಿದ್ರು ನೋಮೋ ಪಾಂಪ್ಲಿಯಸ್. ಅದಕ್ಕೆ ಜನವರಿ 11ನೇ ತಿಂಗಳಾಯ್ತು, ಫೆಬ್ರವರಿ 12ನೇ ತಿಂಗಳಾಯ್ತು. ಅದಕ್ಕೆ ಫೆಬ್ರವರಿನಲ್ಲಿ ಕಡಿಮೆ ದಿವಸ ಇರುತ್ತೆ. ಅದಕ್ಕೆ ನಾವು ಲೀಪ್ ಇಯರ್ ಆಡ್ ಮಾಡ್ಬೇಕಾದ್ರೆ ಯಾವ ತಿಂಗಳಿಗೆ ಆಡ್ ಮಾಡ್ತೀವಿ ಹೇಳಿ? ಯೋಚನೆ ಮಾಡಿ. ಲೀಪ್ ಇಯರ್ ನಲ್ಲಿ ಏನಾಗುತ್ತೆ? ಫೆಬ್ರವರಿನಲ್ಲಿ 29 ದಿವಸ ಆಡ್ ಆಗುತ್ತೆ. ಅವಾಗ ಗೊತ್ತಾಯ್ತಾ ಈಗ ಎಲ್ಲರಿಗೂ? ಈ ರೀತಿ ಫೆಬ್ರವರಿ ಕೊನೆಗೆ ಕಡಿಮೆ ದಿವಸ ಬರುತ್ತೆ. ಇದು ಗೊತ್ತಾಯ್ತು ಎಲ್ಲರಿಗೂ? ಸಖತ್ ಇಂಟ್ರೆಸ್ಟಿಂಗ್ ಇದೆ, ಕರೆಕ್ಟಾ? ಯಾರು 29ನೇ ತಾರೀಕು ಹುಟ್ಟಿರೋರು ಇದ್ದೀರಾ ಕ್ಲಾಸಲ್ಲಿ? ನೋಡೋಣ. 29th ಫೆಬ್ರವರಿ 29th ಹುಟ್ಟಿರೋರು ಯಾರು ಇದ್ದೀರಾ? 4 ವರ್ಷಕ್ಕೊಂದ್ಸೊಮ್ಮೆ ನೀವು ಹುಟ್ಟುಹಬ್ಬ ಆಚರಿಸ್ಬೇಕಾಗತ್ತೆ. ಅವಾಗ ಏನ್ ಮಾಡ್ತಾರೆ ಪೇರೆಂಟ್ಸು? ಮಗು ಬರ್ಡೇನ 28 ಫೆಬ್ರವರಿ 28 ಅಥವಾ ಮಾರ್ಚ್ 1 ಅಂತ ಮಾಡಿದ್ದಾರೆ. ಎಷ್ಟು ಜನ ಗೊತ್ತಾಯ್ತಿದ್ದು? ಕ್ಯಾಲೆಂಡರ್ ಅಲ್ಲಿ ಸ್ಕೂಲಲ್ಲಿ ಏನ್ ಮಾಡ್ತಾರೆ? ಅದನ್ನ ಮಾರ್ಚ್ 1 ಮಾಡಿಸ್ಬಿಡ್ತಾರೆ, ಇಲ್ಲಾಂದ್ರೆ ಫೆಬ್ರವರಿ 28 ಮಾಡಿಸ್ತಾರೆ. ಯಾರ್ದಾರು ಫೆಬ್ರವರಿ 28 ಅಥವಾ ಮಾರ್ಚ್ 1 ಇದ್ರೆ ಅವ್ರದ್ದು ಹಿಂಗಿರುತ್ತೆ ಡೇಟ್, ಗೊತ್ತಾಯ್ತಾ? ಯಾಕೆಂದ್ರೆ ಇಲ್ಲಾಂದ್ರೆ ಎಲ್ಲ ಮಕ್ಕಳು ಪ್ರತಿ ವರ್ಷ ಆಚರಿಸ್ತಾ ಇದ್ರೆ ಫೆಬ್ರವರಿ 29ನೇ ತಾರೀಕು ಹುಟ್ಟಿರೋ ಮಗು ಏನ್ ಮಾಡ್ಬೇಕು? 4 ವರ್ಷಕ್ಕೊಮ್ಮೆ ಆಚರಿಸ್ಬೇಕದು, ಕರೆಕ್ಟಾ? ಸೊ ಅದಕ್ಕೋಸ್ಕರ ಆತರ ಮಾಡ್ತಾರೆ ಪೇರೆಂಟ್ಸ್. ಸೊ ಲೀಪ್ ಇಯರ್ ಹಿಂಗಾಯ್ತು. ಸೊ ಜನವರಿ ಫೆಬ್ರವರಿ ಆಡ್ ಮಾಡಿದ್ದು ಯಾರು? 2ನೇ ರಾಜ, ರೋಮನ್ ಸಾಮ್ರಾಜ್ಯದ 2ನೇ ರಾಜ ನೋಮೋ ಪಾಂಪ್ಲಿಯಸ್. ಅದಾದ್ಮೇಲೆ ಬಂದ್ರು ಜೂಲಿಯಸ್ ಸೀಸರ್. ಈ ಜೂಲಿಯಸ್ ಸೀಸರ್ ನೋಡಿ ಎಲ್ಲರೂ, ಜೂಲಿಯಸ್ ಸೀಸರ್ ಏನ್ ಮಾಡ್ಬಿಟ್ರು? ಅವರು ಕ್ಯಾಲೆಂಡರ್ಸ್ ಪದ್ಧತಿನ 45ನೇ BC ನಲ್ಲಿ ಸ್ವಲ್ಪ ಚೇಂಜ್ ಮಾಡಿದ್ರು, ರಿಫಾರ್ಮ್ ಮಾಡಿದ್ರು, ರೀಶಫಲ್ ಮಾಡಿದ್ರು, ಗೊತ್ತಾಯ್ತಲ್ಲ? ಸೊ ಅದನ್ನ ಏನ್ ಮಾಡ್ಬಿಟ್ರು ಅವರು? ಜನವರಿ ಫೆಬ್ರವರಿನ ಫಸ್ಟ್ 2 ತಿಂಗಳು ಮಾಡಿದ್ರು ಅವರು. ಜನವರಿನ ಫಸ್ಟ್ ತಿಂಗಳು ಮಾಡಿದ್ರು, ಅವಾಗ ಡಿಸೆಂಬರ್ ಕೊನೆಗೆ ಹೋಯ್ತು. ಎಷ್ಟು ಜನಕ್ಕೆ ಗೊತ್ತಾಯ್ತು ಈಗ? ಜನವರಿ ಮತ್ತು ಫೆಬ್ರವರಿ ತಿಂಗಳನ್ನ ಇವರು ಮೊದಲು 2 ತಂದ್ಬಿಟ್ರು, ಫಸ್ಟ್ ಸ್ಟಾರ್ಟಿಂಗ್ 2. ಅದಾದ್ಮೇಲೆ ಏನಾಗುತ್ತೆ? ಮಾರ್ಚ್ ಇಂದ ಕೊನೆಗೆ ಡಿಸೆಂಬರ್ ವರೆಗೂ ಏನಾಯ್ತು? ಅದಕ್ಕೆ ಇದೇನಾಯ್ತು? ಇದು 1ನೇ ತಿಂಗಳಾಯ್ತು, ಇದು 12ನೇ ತಿಂಗಳಾಯ್ತು. ಎಷ್ಟು ಜನ ಗೊತ್ತಾಯ್ತು ಈಗ? ಡಿಸೆಂಬರ್ ಕೊನೆಗೆ ಬಂತು. ಹೋಪ್ ಆಲ್ ಆಫ್ ಯು ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ನೌ. ಇದಕ್ಕೆ ಇದನ್ನ ಜೂಲಿಯನ್ ಕ್ಯಾಲೆಂಡರ್ ಅಂತ ಕರೆಯೋದು. ಎಷ್ಟು ಜನಕ್ಕೆ ಅರ್ಥ ಆಯ್ತು ಈಗ? ಜೂಲಿಯನ್ ಕ್ಯಾಲೆಂಡರ್ ನಾವು ಯಾಕೆ ಫಾಲೋ ಮಾಡ್ತಾ ಇದೀವಿ? ಇದನ್ನೇ ಫಾಲೋ ಮಾಡ್ತಾ ಇರ್ತೀವಿ ಎಲ್ಲ. ಜೂಲಿಯಸ್ ಸೀಸರ್ ಅವರು
ರೀಶಫಲ್ ಮಾಡಿ ಅವ್ರೇನ್ ಮಾಡಿದ್ರು, ಎಲ್ಲ ಚೇಂಜಸ್ ಆಯ್ತು. ಅವಾಗ ಅದಾದ್ಮೇಲಿಂದ ಎಲ್ಲರೂ ಏನ್ ಮಾಡಿದ್ರು, ಅದನ್ನೇ ಫಾಲೋ ಮಾಡಕ್ ಶುರು ಮಾಡಿದ್ರು. ಗೊತ್ತಾಯ್ತಾ ಎಲ್ಲರಿಗೂ ಯಾಕೆ ಹಿಂಗಾಯ್ತು ಅಂತ? ಯಾಕೆ ಫೆಬ್ರವರಿನಲ್ಲಿ ಕಡಿಮೆ ದಿವಸಗಳು ಅಂತ ಗೊತ್ತಾಯ್ತಾ? ವೆರಿ ಇಂಟ್ರೆಸ್ಟಿಂಗ್, ಕರೆಕ್ಟ್. ಸೊ ಇದನ್ನ ನಾಪಿಟ್ಕೊಳ್ಳಿ. ಈಗ ನಾನು ಇದನ್ನ ಮಂತ್ಸ್ ಮತ್ತು ಇದನ್ನ ಹೇಳಿರಲಿಲ್ಲ, ಅದಕ್ಕೋಸ್ಕರ ಇವಾಗ ತಗೊಂಡಿದ್ದೀನಿ ಆ ಟಾಪಿಕ್ ನ. ವಿ ಹ್ಯಾವ್ ಕವರ್ಡ್ ವೆರಿ ಇಂಟ್ರೆಸ್ಟಿಂಗ್ ಕ್ಯಾಲೆಂಡರ್ ಟಾಪಿಕ್ ಟುಡೇ. ನೆಕ್ಸ್ಟ್ ಅಕ್ಷಾಂಶಗಳು, ರೇಖಾಂಶಗಳು. ಈ ಅಕ್ಷಾಂಶ ರೇಖಾಂಶಗಳು ಯೂಶಲಿ ದೊಡ್ಡ ದೊಡ್ಡ ಎಕ್ಸಾಮ್ಸ್ ಅಲ್ಲಿ ಕೇಳಲ್ಲ, ಹೌದಲ್ವಾ? ಆಯ್ತಾ? ಜನ ಗೊತ್ತಾಗ್ತದೆ, ಅಕ್ಷಾಂಶ ರೇಖಾಂಶಗಳೆಲ್ಲ ದೊಡ್ಡ ದೊಡ್ಡ ಎಕ್ಸಾಮ್ಸ್ ಅಲ್ಲಿ ಕೇಳಲ್ಲ, ಆದ್ರೆ ನಾವು ಅದನ್ನ ಕವರ್ ಮಾಡ್ತೀವಿ. ವಿ ವಿಲ್ ಬಿ ಕವರಿಂಗ್ ದಟ್ ಆಲ್ಸೋ. ಗ್ರಿಗೋರಿಯನ್ ಕ್ಯಾಲೆಂಡರ್ ರಾಜು ಅವರೇ, ಅದು ಪೋಪ್ ಗ್ರಿಗೋರಿ ಅಂತ, ಅದನ್ನ ಹೇಳ್ಬಿಡ್ತೀನಿ ನೋಡಿ. ವಿಲ್ ಡಿಸ್ಕಸ್ ದಟ್ ಆಲ್ಸೋ. ಎಲ್ಲರೂ ನೋಡಿ ಇಲ್ಲಿ, ಇವಾಗ ವಿ ಹ್ಯಾವ್ ಗ್ರಿಗೋರಿಯನ್ ಕ್ಯಾಲೆಂಡರ್. ಗ್ರಿಗೋರಿಯನ್ ಕ್ಯಾಲೆಂಡರ್ ಅಂತ ಇದನ್ನ ಫಸ್ಟ್ ತಂದವರು ಇದು 1582 ನಲ್ಲಿ ಪೋಪ್. ಗೊತ್ತಲ್ಲ ಪೋಪ್ ಅಂದ್ರೆ? ಓಕೆ, ರೋಮನ್ ಕ್ಯಾಥಲಿಕ್ಸ್ ಅವ್ರ ಹೆಡ್ ಪೋಪ್ ಗ್ರಿಗೋರಿ ಅಂತ ಅವ್ರ ಹೆಸರು. ಅವ್ರು ಇಂಟ್ರೊಡ್ಯೂಸ್ ಮಾಡಿದ್ದು. ಆಯ್ತಾ? ಸೊ ಇವು ಗ್ರಿಗೋರಿಯನ್ ಕ್ಯಾಲೆಂಡರ್ ನಲ್ಲೇ ಏನಾಯ್ತು, ಒಂದಷ್ಟು ತಿದ್ದುಪಡಿಗಳನ್ನ ಮಾಡಿದ್ರು. ಇಟ್ಸ್ ಅನ್ ಅಮೆಂಡ್ಮೆಂಟ್ ಟು ಜೂಲಿಯನ್. ತಿದ್ದುಪಡಿ, ಅಮೆಂಡ್ಮೆಂಟ್ ಟು ಜೂಲಿಯನ್ ಕ್ಯಾಲೆಂಡರ್. ಅದಾಗ್ತದೆ. ಸೊ ಇವಾಗ ಗ್ರಿಗೋರಿಯನ್ ಕ್ಯಾಲೆಂಡರ್ ಏನಿದೆ, ಅದೊಂದಷ್ಟು ತಿದ್ದುಪಡಿ ಜೂಲಿಯನ್ ಕ್ಯಾಲೆಂಡರ್ ನಲ್ಲಿ ಆಗ್ತಾ ಇದೆ. ಸ್ವಲ್ಪ ಚೇಂಜಸ್ ಗಳನ್ನ ಅವರು ಚೇಂಜ್ ಮಾಡಿದ್ರು. ಇವಾಗ ಜೂಲಿಯನ್ ಕ್ಯಾಲೆಂಡರ್ ನಲ್ಲಿ ಏನಾಗ್ತಿತ್ತು, ಲೀಪ್ ಇಯರ್. ಸೊ ಒನ್ಸ್ ಇನ್ ಮೆನಿ ಇಯರ್ಸ್ ಆಡ್ ಮಾಡಬೇಕು ಅಂತ ಹೇಳಿ ಇದು ಮಾಡಿದ್ರು ಅದನ್ನ. ಲೈಕ್ ಒನ್ಸ್ ಇನ್ 120 ಇಯರ್ಸ್ ಎಕ್ಸ್ಟ್ರಾ ಡೇ. ಜೂಲಿಯನ್ ಕ್ಯಾಲೆಂಡರ್ ನಲ್ಲಿ ಒಂದು ಸ್ವಲ್ಪ ಮಿಸ್ಟೇಕ್ಸ್ ಗಳಿತ್ತು. 120 ಇಯರ್ಸ್ ಗೊಮ್ಮೆ ಒಂದು ಡೇಟ್ ಚೇಂಜ್ ಮಾಡಂಗೆ ಮಾಡಿದ್ರು ಅವರು. ಆಯ್ತಾ? 128 ಇಯರ್ಸ್ ಗೊಮ್ಮೆ ಕರೆಕ್ಷನ್ ಇತ್ತು. ಅದನ್ನ ಇವ್ರು ಏನ್ ಮಾಡಿದ್ರು, ಎವ್ರಿ 4 ಇಯರ್ಸ್ ಅಂತೇಳಿ ಇವ್ರು ಚೇಂಜ್ ಮಾಡಿದ್ರು. ಎವ್ರಿ 4 ಇಯರ್ಸ್ ನಾವು ಅದನ್ನ ಅಡ್ಜಸ್ಟ್ ಮಾಡ್ಬೇಕು. ಕ್ಯಾಲೆಂಡರ್ ಅಡ್ಜಸ್ಟ್ಮೆಂಟ್ ಎವ್ರಿ 4 ಇಯರ್ಸ್. ಅದೇ ಮೇನ್ ಆಗಿ. ಆಯ್ತಾ? ಸೊ ಅದನ್ನೇ ನಾವು ಇವಾಗ ಫಾಲೋ ಮಾಡ್ತಾ ಇರೋದು. ಸೊ ಅಪ್ಡೇಟೆಡ್ ವರ್ಷನ್ ಆಫ್ ಜೂಲಿಯನ್ ಕ್ಯಾಲೆಂಡರ್ ನಾವು ಫಾಲೋ ಮಾಡ್ತಾ ಇದೀವಿ. ಆಯ್ತಾ? ಆಸ್ ಪರ್ ಜೂಲಿಯನ್ ಕ್ಯಾಲೆಂಡರ್ ಪ್ರಕಾರ, ಸೊ 1 ಎಕ್ಸ್ಟ್ರಾ ಡೇ ಏನಿದೆ ಅದು 120 ಇಯರ್ಸ್ ಗೊಮ್ಮೆ ಆಡ್ ಮಾಡೋದು ಒಂದು ಪದ್ಧತಿ ಇತ್ತು ಅವಾಗ ಹಿಂದೆ. ಆಯ್ತಾ? ಸೊ ಅದನ್ನ ಅವರು ಚೇಂಜ್ ಮಾಡಿ ಗ್ರಿಗೋರಿಯನ್ ಕ್ಯಾಲೆಂಡರ್ ಅಲ್ಲಿ 1582 ನಲ್ಲಿ ಎವ್ರಿ 4 ಇಯರ್ಸ್ ಗೊಮ್ಮೆ ನಾವು ಅದನ್ನ ಕರೆಕ್ಷನ್ ಮಾಡಬೇಕು ಅಂತೇಳಿ ಬಂತು. ಮಲ್ಲಿಕ್ ಅವರೇ, ಇದು ಈ ಕ್ಲಾಸಸ್ ಗಳೆಲ್ಲ ಒಂದು ಹಂತಕ್ಕೆ ಬರ್ತಿದಂಗೆ ಈ ವಾರ, ನೆಕ್ಸ್ಟ್ ವಾರದಿಂದೆಲ್ಲ ಟೆಸ್ಟ್ಗಳು. ಅಂದ್ರೆ ನಾನು ಏನ್ ಮಾಡ್ತೀನಿ, ಕ್ಲೈಮೆಟಾಲಜಿ ಒಂದು ಟೆಸ್ಟ್, ಜಿಯೋಮಾರ್ಫಾಲಜಿ ಒಂದು ಟೆಸ್ಟ್, ಇಂಡಿಯನ್ ಜಿಯೋಗ್ರಫಿ ಒಂದು ಟೆಸ್ಟ್ ಮಾಡೋ ಪ್ಲಾನ್ ಅಲ್ಲಿ ಇದೀನಿ. ಗೊತ್ತಾಯ್ತು ಎಲ್ಲರಿಗೂ? ಟೆಸ್ಟ್ ಸೀರೀಸ್ ಏನ್ ಮಾಡ್ತಿದ್ದೀನಿ, ಇವಾಗೆಲ್ಲ ಓದಿರ್ತೀರಾ ಅಂದ್ರೆ ಅಟೆಂಡ್ ಮಾಡಬಹುದು. ಇವಾಗ ನಾನೇನ್ ಮಾಡಿದೆ, ಫಸ್ಟ್ ಟೆಸ್ಟ್ ಕಂಡಕ್ಟ್ ಮಾಡಿದಾಗ ಎಲ್ಲರೂ ಓದ್ತಾನೆ ಇರಲಿಲ್ಲ, ಯಾರು ಕ್ಲಾಸ್ ಅಟೆಂಡ್ ಆಗಿಲ್ಲ. ಆಮೇಲೆ ಟೆಸ್ಟ್ ಅಂದಾಗ ಸುಮ್ಮನೆ ಏನೋ ರ್ಯಾಂಡಮ್ ಆಗಿರ್ತಿತ್ತು. ಇವಾಗೆಲ್ಲ ಓದಿರ್ತೀರಾ. ದಿಸ್ ಇಸ್ ಯೋರ್ ದಿಸ್ ಇಸ್ ದ ಟೈಮ್. ಎಸ್ ಜಸ್ವಿತ್, ಥ್ಯಾಂಕ್ ಯು ಜಸ್ವಿತ್. ಆಯ್ತಾ? ಇವಾಗ ನಾವು ಯೂಸ್ ಮಾಡ್ತಾ ಇರೋದು ಗ್ರಿಗೋರಿಯನ್ ಕ್ಯಾಲೆಂಡರ್ ಅಪ್ಪ. ಯಾಕೆಂದ್ರೆ ಜೂಲಿಯನ್ ಕ್ಯಾಲೆಂಡರ್ ನಲ್ಲಿ ಏನ್ ಪದ್ಧತಿ ಇತ್ತು, ಅವಾಗ ಜೂಲಿಯಸ್ ಸೀಸರ್ ಅವ್ರು ಚೇಂಜ್ ಮಾಡಿದಾಗ 128 ಇಯರ್ಸ್ ಗೊಮ್ಮೆ ಒಂದು ದಿನ ಆಡ್ ಮಾಡೋದು ಪದ್ಧತಿ ಇತ್ತು. ಆಯ್ತಾ? ಸೊ ಆಸ್ ರಿಸಲ್ಟ್ ಅದರಿಂದ ಎಷ್ಟೋ ಕನ್ಫ್ಯೂಷನ್ ಗಳು ಕ್ರಿಯೇಟ್ ಆದವು. ಅದನ್ನ ಅವರು ಸರಿಪಡಿಸಿದ್ರು, ಗ್ರಿಗೋರಿ ಅಂತ. ಓಕೆ, ಸೊ ಅದಕ್ಕೋಸ್ಕರ ನೀವು ಇವಾಗೆಲ್ಲ ರೆಡಿಯಾಗಿ ಇಂಡಿಯನ್ ಜಿಯೋಗ್ರಫಿ, ಕರ್ನಾಟಕ ಜಿಯೋಗ್ರಫಿ ಅಂತೆಲ್ಲ, ಸೊ ಸಬ್ಜೆಕ್ಟ್ ವೈಸ್ ಟೆಸ್ಟ್ ಸರಿ ಇರ್ತದೆ. ಯಾಕೆಂದ್ರೆ ಟಾಪಿಕ್ಸ್ ಕಂಪ್ಲೀಟೆಡ್ ಅಂತ ಕೊಟ್ರೆ ಯಾರು ಓದಲ್ಲ. ನೋಡಿ, ಅಕ್ಷಾಂಶಗಳು ರೇಖಾಂಶಗಳು ಬನ್ನಿ ಎಲ್ಲರೂ. ಅಕ್ಷಾಂಶಗಳು ರೇಖಾಂಶಗಳು ಬಂದಾಗ ಈ ಟಾಪಿಕ್ ನಾನು ಎಷ್ಟೊಂದ್ ಕಡೆ ಫಿಲ್ಮ್ಸ್ ಅಲ್ಲಿ ಕೇಳಲ್ಲ, ಅದನ್ನು ಮಾಡ್ತಾ ಇದೀನಿ ಇವತ್ತು. ಯಾಕೆಂದ್ರೆ ಮುಂದಕ್ಕೆ ನಿಮ್ಗೆ ಏನೇ ಡೌಟ್ ಬಂದ್ರು ಇದ್ರಲ್ಲಿ ಕವರ್ ಆಗೋಗುತ್ತೆ. ಯಾಕೆಂದ್ರೆ ಇನ್ ಕೇಸ್ ಕೇಳಿದ್ರೆ FDA, SDA ಮತ್ತು PSI ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. UPSC ಅವರು ಇದುವರೆಗೂ ಕೇಳಿಲ್ಲ, ಬಟ್ ಅಪ್ಲೈಡ್ ಕೇಳ್ತಾರೆ.
ಅದನ್ನು ಕವರ್ ಮಾಡ್ತೀನಿ ನೋಡಿ. ಅಕ್ಷಾಂಶ ಮತ್ತು ರೇಖಾಂಶಗಳು ಏನಿದೆಯಲ್ಲ ಇದು ಕಾಲ್ಪನಿಕ ರೇಖೆಗಳು. ಕಾಲ್ಪನಿಕ ಅಂದ್ರೆ ಗೊತ್ತಾಗುತ್ತೆ ಎಲ್ಲರಿಗೂ, ಇಮ್ಯಾಜಿನರಿ. ಭೂಮಿ ಮೇಲೆ ಯಾವುದೇ ರೀತಿಯ ರೇಖೆಗಳಿಲ್ಲ, ಕರೆಕ್ಟಾ? ಇವನ್ ಗಡಿಗಳು ಕೂಡ ಇಂಡಿಯಾ ಪಾಕಿಸ್ತಾನ್ ಗಡಿ, ಇಂಡಿಯಾ ಅಫ್ಘಾನಿಸ್ತಾನ್ ಗಡಿ, ಹಂಗೆ ಇಂಡಿಯಾ ಚೈನಾ ಗಡಿ, ಇವೆಲ್ಲ ಗಡಿಗಳು ಯಾರು ಮಾಡಿರೋದು? ನಾವು ಮಾಡ್ಕೊಂಡ್ರು. ಇದು ನಮ್ದು ನಿಮ್ದು ಅಂತ. ಭೂಮಿ ಮೇಲೆ ಆತರ ಯಾವುದೋ ಭೇದ ಭಾವ ಇಲ್ಲ. ಅದು ಇವ್ರದು ಇದು ಇವ್ರದು ಅಂತ ಇಲ್ಲ. ಇವನ್ ಸಮಭಾಜಕ ವೃತ್ತ ಕೂಡ ನಾವೇ ಬರ್ಕೊಂಡಿರೋದು, ನಾವು ಕಲ್ಪನೆ ಮಾಡ್ಕೊತಾ ಇರೋದು. ಸೊ ಇವೆಲ್ಲ ಅಕ್ಷಾಂಶ ರೇಖಾಂಶಗಳೆಲ್ಲ ಏನು ಕಾಲ್ಪನಿಕ. ಒಂದು ಮೊದಲನೇ ಪಾಯಿಂಟ್. ಎರಡು, ಇವೆಲ್ಲ ಕೊನೆಯ ಅಂತರಗಳನ್ನ ಕೊಡುತ್ತಿದ್ದು, ಕೊನೆಯ ಅಳತೆಗಳು, ಕರೆಕ್ಟಾ? ಕೊನೆಯ ಅಳತೆಗಳು ಕೊಡದೆ ಅಕ್ಷಾಂಶ ರೇಖಾಂಶಗಳು. ಅಂದ್ರೆ ಒಂದು ಜಾಗ ಇನ್ನೊಂದು ಜಾಗದಿಂದ ಎಷ್ಟು ಕೋನದಲ್ಲಿದೆ, ಯಾವ ಆಂಗಲ್ ಅಲ್ಲಿ ಇದೆ ಅಂತ. ಇವಾಗ ನೀವೆಲ್ಲರೂ ಕ್ಲಾಸ್ ರೂಮ್ ಅಲ್ಲಿ ಕೂತಿದ್ದೀರಾ ಅನ್ಕೊಳ್ಳಿ, ನಾನು ಮಧ್ಯದಲ್ಲಿ ನಿಂತಿರ್ತೇನೆ ಅನ್ಕೊಳ್ಳಿ, ನೀವೆಲ್ಲರೂ ನನಗೆ ಬೇರೆ ಬೇರೆ ಆಂಗಲ್ಸ್ ಇದರ ತಾನೆ, ಯು ಆರ್ ಆಲ್ ಇನ್ ಡಿಫರೆಂಟ್ ಆಂಗಲ್ಸ್ ವಿತ್ ರೆಸ್ಪೆಕ್ಟ್ ಟು ದ ಟೀಚರ್. ಅದೇ ತರ ಒಂದು ಭೂಮಿಯ ಮಧ್ಯಭಾಗದ ಜೊತೆಗೆ ಭೂಮಿಯ ಮೇಲಿರೋ ಎಲ್ಲಾ ಜಾಗಗಳು ಬೇರೆ ಬೇರೆ ಆಂಗಲ್ ಅಲ್ಲಿ ಇರುತ್ತೆ. ಗೊತ್ತಾಯ್ತಾ? ಇದೇನ್ ಸರ್ ಇದು ಒಂದ್ ಸ್ವಲ್ಪ ಜಾಮೆಟ್ರಿ ತರ ಇದೆಯಲ್ಲ? ಎಸ್, ನೋಡಿ ಈ ಪದ ನೋಡಿ. ಜಿಯೋ ಅಂದ್ರೇನು? ಅರ್ತ್. ಅರ್ತ್. ಮೆಟ್ರಿ ಅಂದ್ರೇನು? ಮೆಜರ್ಮೆಂಟ್. ಎಷ್ಟು ಜನಕ್ಕೆ ಅರ್ಥ ಆಯ್ತು? ಭೂಮಿಯನ್ನು ಅಥವಾ ಪೃಥ್ವಿಯನ್ನು ಮಾಪಿಸುವುದು ಅಂತ ಅರ್ಥ. ಕೋನಗಳನ್ನ ಬಳಸಿ ನೀವು ಏನಾದ್ರು ನಿಮ್ಮ ಸ್ಕೂಲ್ನ ಫಸ್ಟ್ ಕ್ಲಾಸ್ ಜಾಮೆಟ್ರಿ ಕ್ಲಾಸ್ ಕೇಳಿದ್ರೆ ಈ ತರ ಮಾಡಿರ್ತಿದ್ರು ನಿಮ್ ಟೀಚರ್. ಭೂಮಿ ತಗೊಂಡು ಭೂಮಿನ ನಾವು ಅವ್ರೇನ್ ಮಾಡಿದ್ರು, ಈ ತರ ಭೂಮಿಯ ಮಧ್ಯವಾಗ ಸರ್ಕಲ್ ಬರ್ದಿದ್ರು, ಸರ್ಕಲ್ಗೆ ಒಂದು ಸೆಂಟರ್ ಅಂತ ತಗೊಂಡು ಎಲ್ಲ ಒಂದು ಪ್ರೊಟ್ರಾಕ್ಟರ್ ತಗೊಂಡು ಆಂಗಲ್ ಹೇಳಿರ್ತಾ ಇದ್ರು. ನಕ್ಕ ಇದೆಯಾ? ಇದು ಇಷ್ಟು ಆಂಗಲ್ ಅಲ್ಲಿ ಇದೆ, ಇಷ್ಟು ಆಂಗಲ್ ಅಲ್ಲಿ ಇದೆ ಅಂತ ಹೇಳ್ಕೊಡ್ತಾ ಇದ್ರು. ಗೊತ್ತು ತಾನೆ ಎಲ್ಲರಿಗೂ? ಇದನ್ನೇ ನಾವು ಜಾಮೆಟ್ರಿನಲ್ಲಿ ಓದಿದ್ದು, ಆಯ್ತಾ? ನಾವ್ ಕಟ್ಕೊಳ್ಳಿ. ಸೊ ಜಿಯೋ ಅಂದ್ರೆ ಅರ್ತ್. ಅರ್ತ್. ಮೆಟ್ರಿ ಅಂದ್ರೆ ಏನು? ಮೆಜರ್ಮೆಂಟ್. ಮೆಜರ್ಮೆಂಟ್. ಪೃಥ್ವಿಯ ಮೇಲೆ ಒಂದು ಜಾಗ ಇನ್ನೊಂದು ಜಾಗದ ಮಧ್ಯ ಯಾವ ಕೋನದಲ್ಲಿದೆ ಅಂತ ಹೇಳಿ ಹೇಳೋದು. ಇದರಿಂದ ಎಷ್ಟೊಂದು ಲಾಭಗಳಿದೆ, ಹೇಳ್ತೀನಿ ಏನು ಅಂತ, ಆಯ್ತಾ? ಸೊ ಫಸ್ಟ್ ಒನ್ ಅಕ್ಷಾಂಶ, ಎರಡನೇದು ರೇಖಾಂಶ. ಅಕ್ಷಾಂಶಗಳು, ರೇಖಾಂಶಗಳು, ಆಯ್ತಾ? ಇಲ್ಲಿ ನೋಡಿ ಉಪಯೋಗಗಳೇನು ಅಂತ ನೋಡೋಣ. ಸುಮ್ಮನೆ ನೋಡೋಣ. ನಾವು ಭೂಮಿಯ ಮೇಲೆ ಪ್ರತಿಯೊಂದು ಜಾಗವನ್ನು ಗುರುತಿಸಬಹುದು. ಎಷ್ಟು ಜನಕ್ಕೆ ಅರ್ಥ ಆಗ್ತದೆ? ಲೊಕೇಟ್ ಅ ಪ್ಲೇಸ್ ಅಂದ್ರೆ, ಲೊಕೇಟ್ ಅ ಪ್ಲೇಸ್. ಭೂಮಿಯ ಮೇಲೆ ಪ್ರತಿಯೊಂದು ಜಾಗವನ್ನು ನಾವು ಇವಾಗ ಲೊಕೇಟ್ ಮಾಡಬಹುದು ಅಕ್ಷಾಂಶಗಳು ರೇಖಾಂಶಗಳ ಆಧಾರದ ಮೇಲೆ. ಫಾರ್ ಎಕ್ಸಾಂಪಲ್ ನಾನು ನಂಬರ್ ಬರೀತೀನಿ ನೋಡಿ, 12 ಡಿಗ್ರಿ 58 ಮಿನಿಟ್ಸ್ ನಾರ್ತ್, 77 ಡಿಗ್ರಿ 37 ಮಿನಿಟ್ಸ್ ಈಸ್ಟ್. ಸುಮ್ಮನೆ ಏನೋ ಬರ್ದಿದ್ದೀನಿ ನಾನು. ಅಂದ್ರೆ ಏನಿದು? ಇದು ಯಾವಾಗ್ಲೂ ಫಸ್ಟ್ ಬರೆಯೋದು ಅಕ್ಷಾಂಶ, ಯಾವಾಗ್ಲೂ ಸೆಕೆಂಡ್ ಬರೆಯೋದು ರೇಖಾಂಶ. ಅದನ್ನ ಕಟ್ಕೊಳ್ಳಿ ಎಲ್ಲರೂ, ಆಯ್ತಾ? ಅಕ್ಷಾಂಶ ಏನ್ ಹೇಳುತ್ತೆ ಅಂದ್ರೆ ನಾವು ಸಮಭಾಜಕರದಿಂದ ಉತ್ತರ ಅಥವಾ ದಕ್ಷಿಣ ಹೇಳುತ್ತೆ. ಇದು ಇದರ ಉತ್ತರ, ಇಲ್ಲ ಅಂದ್ರೆ ದಕ್ಷಿಣ. ಇದು ಇದು ರೇಖಾಂಶಗಳು ಏನ್ ಹೇಳುತ್ತೆ ಅಂದ್ರೆ ನಮ್ಮ ಪ್ರೈಮ್ ಮೆರಿಡಿಯನ್, ಪ್ರಧಾನ ರೇಖಾಂಶದಿಂದ ಪೂರ್ವ ಮತ್ತು ಪಶ್ಚಿಮ ಹೇಳುತ್ತೆ. ಗೊತ್ತಾಯ್ತು ಎಲ್ಲರಿಗೂ? ಅಷ್ಟೇ ವ್ಯತ್ಯಾಸ. ಸೊ ಅಕ್ಷಾಂಶ ಉತ್ತರ ಅಥವಾ ದಕ್ಷಿಣ, ಸಮಭಾಜಕ ವೃತ್ತದಿಂದ ಅದಕ್ಕೆ ಎನ್ ಅಥವಾ ಎಸ್ ಇರುತ್ತೆ. ರೇಖಾಂಶಗಳು ಅದರ ಪೂರ್ವ ಇಲ್ಲ ಅಂದ್ರೆ ಪಶ್ಚಿಮ ಇರುತ್ತೆ. ನಾವು ಬರ್ದಿರೋದು ಉತ್ತರ ಅಂದ್ರೆ ಉತ್ತರ ಗೋಲಾರ್ಧ, ನಾವು ಬರ್ದಿರೋದು ಈ ಕಡೆ ರೇಖಾಂಶ ಪೂರ್ವ ಗೋಲಾರ್ಧ. ಅಂದ್ರೆ ಒಂದು ಜಾಗ 12 ಡಿಗ್ರಿ 58 ನಿಮಿಷ ಉತ್ತರ, 77 ಡಿಗ್ರಿ 37 ನಿಮಿಷ ಪೂರ್ವ ಅಂತ. ಅಂದ್ರೆ ಇದು ಬೆಂಗಳೂರಿನ ಅಕ್ಷಾಂಶ ರೇಖಾಂಶ. ಗೊತ್ತಾಯ್ತಾ? ಇವಾಗ ಈಕ್ವೇಟರ್ ಬರ್ಕೊಂಡೆ ಅನ್ಕೊಳ್ಳಿ. ಇದು ಎಸ್ ನವೀನ್, ವೆರಿ ಗುಡ್. ಇದು ಪ್ರೈಮ್ ಮೆರಿಡಿಯನ್, ಇದು ಈಕ್ವೇಟರ್ ನೋಡಿ, ಆಯ್ತಾ? ಈಗ ನೋಡಿ ಈ ಉತ್ತರ, ಉತ್ತರ ಯಾವುದು? 12 ಡಿಗ್ರಿ ಉತ್ತರ. ಇಲ್ಲಿ ಬಂತು 12 ಡಿಗ್ರಿ ಉತ್ತರ, ಉತ್ತರಕ್ಕೆ 77 ಡಿಗ್ರಿ ಈ ಕಡೆ ನೋಡಿ, ಇಲ್ಲಿ ಬಂತು. ಎರಡು ಕೋಯಿನ್ಸೈಡ್ ಆಗುತ್ತಲ್ಲ, ಕರೆಕ್ಟಾ? ಇದು ಉತ್ತರ, ಇದು ಪೂರ್ವ. ಇದು ಬೆಂಗಳೂರು ಅಂತ ಅರ್ಥ. ಸೊ ನಾವು ಭೂಮಿ ಮೇಲೆ ಪ್ರತಿಯೊಂದು ಜಾಗಗಳನ್ನು ಗುರುತಿಸೋದು ಅಕ್ಷಾಂಶ ರೇಖಾಂಶಗಳ ಮೇಲೆ. ಗೊತ್ತಾಯ್ತಲ್ಲ? ಸೊ ಆಸ್ ಎ ರಿಸಲ್ಟ್ ನಾವು ಇದರಿಂದ ಏನಾಗುತ್ತೆ? ಕರೆಕ್ಟಾ? ಭೂಮಿಯ ಮೇಲೆ ಪ್ರತಿಯೊಂದು ಜಾಗವನ್ನು ಗುರುತಿಸಬಹುದು. ಅಂದ್ರೆ ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್. ಎಷ್ಟು ಜನಕ್ಕೆ ಅರ್ಥ ಆಗ್ತದೆ? GPS ದಿನಾಗ್ಲೂ ಬಳಸ್ತೀವಿ ನಾವು ಇದನ್ನ. ದಿನಾಗ್ಲೂ ಯಾರಿಗಾದ್ರು ಲೊಕೇಶನ್ ಸೆಂಡ್ ಮಾಡ್ತಿರ್ತೀರಾ ವಾಟ್ಸ್ಆಪ್ ಅಲ್ಲಿ, ಕರೆಕ್ಟಾ? ಮ್ಯಾಪ್ ತೆಗೆದು ನೋಡ್ತಾ ಇರ್ತೀರಾ ನಿಮ್ಮ ಗೂಗಲ್ ಮ್ಯಾಪ್ಸ್. ಹಂಗೆ ನಮ್ಮ ಭುವನ್ ಅಂತ ಆ್ಯಪ್ ಇದೆ, ಕರೆಕ್ಟ್ ತಾನೆ? ಸೊ ಅದೆಲ್ಲ ಏನು? ಭೂಮಿಯ ಮೇಲೆ ಒಂದು ಸ್ಥಾನ, ಒಂದು ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್, ವ್ಯವಸ್ಥೆ, ಭೌಗೋಳಿಕ ಸ್ಥಾನಿಕ ವ್ಯವಸ್ಥೆ ಅಂತ ಕರಿತೀವಿ. GPS ಒಂದು ಜಾಗವನ್ನು ಗುರುತಿಸಲು ಬಳಸಲಾಗುವಂತ ಒಂದು ವ್ಯವಸ್ಥೆ ಇದು GPS. ಸೊ ಭೂಮಿ ಮೇಲೆ ಪ್ರತಿಯೊಂದು ಜಾಗವನ್ನು ಗುರುತಿಸಬಹುದು. ಇದು ಮೊದಲನೇ ಉಪಯೋಗ. ಸೊ ನೀವೇನ್ ಮಾಡಬೇಕು? ನಿಮ್ಮ ಅಟ್ಲಸ್ನ ಕೊನೆಯ ಪೇಜ್ಗಳಲ್ಲಿ
ಆಯ್ತಾ. ಅಕ್ಷಾಂಶ ರೇಖಾಂಶ ಕೊಟ್ಟಿರ್ತಾರೆ, ನಿಮ್ಮ ಊರು ಹುಡುಕಿ. ಲೆಟ್ಸೆ ನಿಮ್ಮ ಊರು ಧಾರವಾಡ ಅನ್ಕೊಳ್ಳಿ ಅಥವಾ ಹುಬ್ಳಿ ಅನ್ಕೊಳ್ಳಿ, ಕರೆಕ್ಟ್. ಅದು ಬರ್ಕೊಳ್ಳಿ. ಅದನ್ನ ಬರ್ಕೊಂಡು ಅಕ್ಷಾಂಶ ರೇಖಾಂಶ ಹುಡುಕಿ. ಆಲ್ಫಾಬೆಟಿಕಲ್ ಆರ್ಡರ್ ಕೊಟ್ಟಿರ್ತಾರೆ. ಹೆಚ್ ಹೋಗಿ ABCDEFGH ಅಂತ, ಹೆಚ್ ಹೋಗಿ HU ಹೋಗಿ ಹುಬ್ಳಿ, ಅದು ಅಕ್ಷಾಂಶ ರೇಖಾಂಶ ಬರೀರಿ. ಮಾಡ್ತೀರಾ ಎಲ್ಲರೂ? ಅದೊಂದು ಎಕ್ಸಸೈಸ್ ಎಲ್ಲರಿಗೂ, ಇದನ್ನ ಮಾಡಿ ಎಲ್ಲರೂ. ಒಂದೇ ಒಂದು, ಜಾಸ್ತಿ ಇಲ್ಲ. ಸೊ ಮೊದಲನೇ ಉಪಯೋಗ ಅಕ್ಷಾಂಶ ರೇಖಾಂಶಗಳು ಇಂದ ಏನು ಜಾಗವನ್ನು ಗುರುತಿಡಬಹುದು. ಎರಡನೇ ಉಪಯೋಗ ಟು ಲೊಕೇಟ್ ಅ ಪರ್ಸನ್, ಒಬ್ಬ ವ್ಯಕ್ತಿಯನ್ನು ಗುರುತಿಸಬಹುದು. ಲೊಕೇಟ್ ಅ ಪರ್ಸನ್, ಒಬ್ಬ ವ್ಯಕ್ತಿ, ಇಲ್ಲಾಂದ್ರೆ ವಾಹನ, ಆಟೋಮೊಬೈಲ್, ಕರೆಕ್ಟಾ? ಇಲ್ಲ ಅಂದ್ರೆ ಒಂದು ವಸ್ತು ಎಲ್ಲಿದೆ ಅಂತ ಗುರುತಿಸಬಹುದು. ಲೈಕ್ ನಿಮ್ಮ ಮೊಬೈಲ್ ಫೋನ್ ಎಲ್ಲಿದೆ ಅಂತ ಗುರುತಿಸಬಹುದು. ಗೊತ್ತಾಯ್ತಲ್ಲ? ಪರ್ಸನ್, ಆಟೋಮೊಬೈಲ್, ಮೊಬೈಲ್, ಕರೆಕ್ಟಾ? ಸುಮ್ಮನೆ ಬರ್ತೀನಿ ನಾನು ಮೊಬೈಲ್ ಫೋನ್ ಅಂತ. ಸೊ ಏನನ್ನಾರು ನಾವು ಗುರುತಿಸಬಹುದು ಇವಾಗ, ಗೊತ್ತಲ್ಲ? ಯಾಕೆಂದ್ರೆ ಇವಾಗ ಎಷ್ಟೊಂದು ಅಪ್ಲಿಕೇಶನ್ ಇದೆ. ಫೈಂಡ್ ಮೀ ಅಂತ ಒಂದು ಅಪ್ಲಿಕೇಶನ್ ಇದೆ, ಕರೆಕ್ಟಾ? ಲೊಕೇಶನ್ ಶೇರಿಂಗ್ ಅಂತ ಅಪ್ಲಿಕೇಶನ್ ಇದೆ. ಅವುಗಳನ್ನ ನೀವು ಬಳಸೋದ್ರಿಂದ ಸುಲಭವಾಗಿ ಒಬ್ಬ ವ್ಯಕ್ತಿ ಎಲ್ಲಿದ್ದಾರೆ ಅಂತ ಪತ್ತೆ ಹಚ್ಬೋದು. ಇವಾಗ ನೀವು ಝೊಮ್ಯಾಟೊ, ಸ್ವಿಗ್ಗಿ ಆರ್ಡರ್ ಮಾಡಿರ್ತೀರ. ಸೊ ಫುಡ್ ಆರ್ಡರ್ ಮಾಡಿದ ತಕ್ಷಣ ನಿಮ್ಮ ಅವರು ಎಲ್ಲಿದ್ದಾರೆ, ಅವರು ಹೋಟ್ಲಲ್ಲಿ ಹತ್ರ ಹೋಗ್ತಾ ಇದ್ದಾರೆ, ಅಲ್ಲಿಂದ ನಿಮ್ಮ ಮನೆಗೆ ಬರ್ತಾ ಇದ್ದಾರೆ, ಊಟ ತಗೊಂಡು ಅದೆಲ್ಲ ಕಾಣುತ್ತೆ. ಓಲಾ ಊಬರ್ ಬಳಸ್ತೀರಾ ಎಲ್ಲರೂ. ಓಲಾ ಊಬರ್ ಅಲ್ಲಿ ಏನ್ ಮಾಡ್ತೀರಾ? ಕರೆಕ್ಟಾ? ವಾಹನ ಎಲ್ಲಿಂದ ಬರ್ತಾ ಇದೆ ಅದೆಲ್ಲ ಗೊತ್ತಾಗುತ್ತೆ ನಿಮ್ಗೆ. ಹೆಂಗೆ? ಇದು ಅಕ್ಷಾಂಶ ರೇಖಾಂಶ, ಗೊತ್ತಾಯ್ತಾ? ಸೊ ನೆನಪಿಟ್ಕೊಳ್ಳಿ ಸ್ನೇಹಿತರೆ, ಇದನ್ನ ಒಂದು ಕ್ವಶನ್ ಬರ್ಬೋದು ಎಕ್ಸಾಮ್ ಅಲ್ಲಿ, ಅದಕ್ಕೋಸ್ಕರ ಇದನ್ನ ಹೇಳ್ತಾ ಇದ್ದೀನಿ. ಮೂರನೇ ಉಪಯೋಗ, ಹಾಗೆ ಮೊಬೈಲ್ ಫೋನ್ ಅಲ್ಲಿ IMEI ನಂಬರ್ ಅಂತ ಇರುತ್ತೆ, ಇಂಟರ್ನ್ಯಾಷನಲ್ ಮೊಬೈಲ್ ಎಕ್ವಿಪ್ಮೆಂಟ್ ಐಡೆಂಟಿಟಿ, ಕರೆಕ್ಟಾ? ಇಂಟರ್ನ್ಯಾಷನಲ್ ಮೊಬೈಲ್ ಎಕ್ವಿಪ್ಮೆಂಟ್ ಐಡೆಂಟಿಟಿ ಅಂತ ಇರುತ್ತೆ. *#06#. ಈ ಹ್ಯಾಶ್ ಇದನ್ನ ಹಾಕಿದ ತಕ್ಷಣ ನಿಮಗೆ 15 ಡಿಜಿಟ್ ನಂಬರ್ ಬರುತ್ತೆ. ಅದನ್ನ ನೀವು ಸೇವ್ ಮಾಡಿ ಇಟ್ಕೊಂಡ್ರೆ, ನಿಮ್ ಮೊಬೈಲ್ ಫೋನ್ ಕಳೆದೋದ್ರೆ ಅದನ್ನ ಹೇಳಿದ್ರೆ ನಿಮ್ ಫೋನ್ ಸಿಗುತ್ತೆ, ಗೊತ್ತಾಯ್ತಲ್ಲ? ಸೊ ನಿಮ್ ಮೊಬೈಲ್ ಫೋನ್ ನ ಪತ್ತೆ ಹಚ್ಬೋದು ಇಲ್ಲಿದೆ ಅಂತ. ಅದೊಂದು IMEI ನಂಬರ್. ಇವಾಗ ಎಷ್ಟೊಂದ್ ಸತಿ ಐಫೋನ್ಗಳೆಲ್ಲ ಒಂದು ಅಪ್ಲಿಕೇಶನ್ ಇದೆ, ನಿಮ್ ಮೊಬೈಲ್ ಫೋನ್ ಎಲ್ಲಿದೆ ಅಂತ ಗುರುತಿಡಿಬಹುದು ಇನ್ನೊಬ್ಬರು ಫೋನ್ ಇಂದ, ಗೊತ್ತಾಯ್ತಾ? ಇವೆಲ್ಲ ಏನು ಅಕ್ಷಾಂಶ ರೇಖಾಂಶಗಳಿಂದ ಸಹಾಯ ಆಗ್ತಾ ಇದೆ. ಮೂರನೇದು ನ್ಯಾವಿಗೇಷನ್, ಕರೆಕ್ಟಾ? ನಾವು ಭೂಮಿ ಮೇಲೆ ಪ್ರತಿಯೊಂದು ಜಾಗಕ್ಕೆ ಹೋಗ್ಬೇಕಾದ್ರೂ ಏನಾಗುತ್ತೆ, ನ್ಯಾವಿಗೇಷನ್ ಬಳಸ್ತಾ ಇದೀವಿ. ಹಂಗೆ ಆಕಾಶದಲ್ಲಿ ವಿಮಾನಗಳು ಬಳಸ್ತಾ ಇದ್ದಾವೆ, ಹಂಗೆ ನೀರಿನಲ್ಲಿ ಹಡಗುಗಳು ಬಳಸ್ತಾ ಇದ್ದಾವೆ. ಈ ರೀತಿ ಅಕ್ಷಾಂಶ ರೇಖಾಂಶಗಳಿಂದ ನಾವು ಇವಾಗ ನಾವಿಕ್ ಅಂತ ಆಪ್ ಇದೆ, ಕೇಳಿದ್ರೆ ನಾವಿಕ್ ಅಂತ ಎಷ್ಟು ಜನ ಕೇಳಿದ್ರೆ? ನಾವಿಕ್ ಭಾರತದ ಇದು, ಕರೆಕ್ಟಾ? ನಾವಿಕ್ ಅಂತ. ಸೊ ಇಸ್ರೋದವರು 7 ಉಪಗ್ರಹಗಳನ್ನ ಲಾಂಚ್ ಮಾಡಿದ್ರು, 7 ಸ್ಯಾಟಲೈಟ್ಸ್, ಕರೆಕ್ಟಾ? ಸೊ ಇಂಡಿಯನ್ ರೀಜನಲ್ ನ್ಯಾವಿಗೇಷನ್ ಸ್ಯಾಟಲೈಟ್ ಸಿಸ್ಟಮ್ ಅಂತ. ಇಂಡಿಯನ್ ಅಂದ್ರೆ ಭಾರತ, ಪ್ರಾದೇಶಿಕ ಸಾರಿಗೆ ಸಂಚಲನ ವ್ಯವಸ್ಥೆ, ಉಪಗ್ರಹ ವ್ಯವಸ್ಥೆ ಇದು. ಓಕೆ, ಸಂಚಲನ ಉಪಗ್ರಹ ವ್ಯವಸ್ಥೆ, ಇಂಡಿಯನ್ ರೀಜನಲ್ ನ್ಯಾವಿಗೇಷನ್ ಸ್ಯಾಟಲೈಟ್ ಸಿಸ್ಟಮ್ ಅಂತ ಕರೀತಾರೆ. ಸೊ ಇದನ್ನ ಬಳಸಿ ನಾವು ಇವಾಗ ಪ್ರತಿಯೊಂದು ಜಾಗಕ್ಕೂ ನಾವು ಏನಾಗುತ್ತೆ, ನ್ಯಾವಿಗೇಷನ್ ಬಳಸಬಹುದು. ಓಕೆ, ನೆನಪಿಟ್ಕೊಳ್ಳಿ. ಇದು ಏರ್ ಆಪ್ ಯಾರು ಯೂಸ್ ಮಾಡ್ತಾ ಇದ್ದಾರೆ? ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಅವರು ಬಳಸ್ತಾ ಇದ್ದಾರೆ. ನ್ಯಾವಿಗೇಷನ್ ಏರ್ ಭಾಗ ಏನಿದೆ, ವಿಮಾನಗಳ ಸಂಚಾರಕ್ಕೆ ಬಳಸ್ತಾ ಇದ್ದಾರೆ. ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಭಾರತದಲ್ಲಿರುವಂತ ಎಲ್ಲ ವಿಮಾನಗಳು ಬಳಸ್ತಾ ಇದ್ದಾವೆ ಇದನ್ನ ಇವಾಗ. ಸೊ ಇದೆಲ್ಲ ನ್ಯಾವಿಗೇಷನ್ ಇರೋದ್ರಿಂದ ಏನಾಗುತ್ತೆ, ಟೈಮ್ ಉಳಿಯುತ್ತೆ, ಫ್ಯೂಲ್ ಉಳಿಯುತ್ತೆ. ನ್ಯಾವಿಗೇಷನ್ ಏನಕ್ಕೆ ಉಪಯೋಗಿಸ್ತೀವಿ? ಏನು ಉಳಿಸಕ್ಕೆ? ಟೈಮ್ ಉಳಿಸಕ್ಕೆ, ಇಂಧನ ಉಳಿಸಕ್ಕೆ, ಫ್ಯೂಲ್, ಕರೆಕ್ಟ್. ದುಡ್ಡು ಉಳಿಸ್ಬೋದು ನ್ಯಾವಿಗೇಷನ್ ಇಂದ, ನೆನಪಿಟ್ಕೊಳ್ಳಿ. ಇದು ಮೂರನೇದು. ನಾಲ್ಕನೇ ಅಪ್ಲಿಕೇಶನ್ ಏನು ಅಂದ್ರೆ, ಅತಿ ಮುಖ್ಯವಾದಂಥದ್ದು ವಿಪತ್ತು ನಿರ್ವಹಣೆ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್. ಎಷ್ಟೊಂದು ಸತಿ ನೋಡಿರ್ತೀವಿ ನಾವು, ಎಲ್ಲೋ ಪ್ರವಾಹ ಆಯ್ತು ಅಂದಾಗ ಅಕ್ಷಾಂಶ ರೇಖಾಂಶಗಳು ಗೊತ್ತಾದ್ರೆ ಹೆಲಿಕಾಪ್ಟರ್ ಇಂದ ಬಂದು ರಕ್ಷಣೆ ಮಾಡ್ಬೋದು, ಹಡಗುಗಳು ಮುಳುಗ್ತಾ ಇದೆ ಅಂದಾಗ ಬಂದು ರಕ್ಷಣೆ ಮಾಡ್ಬೋದು, ಕರೆಕ್ಟಾ? ಇವಾಗ ಯಾರ್ಯಾರು ಒಂದು ಫೋನ್ ಮಾಡ್ತಾರೆ ಅನ್ಕೊಳ್ಳಿ, ಆಂಬ್ಯುಲೆನ್ಸ್ ಅವ್ರಿಗೆ 108, ಅವ್ರು ಏನ್ ಕೇಳ್ತಾರೆ, ಸರ್ ನಿಮ್ ಲೊಕೇಶನ್ ಕೊಡಿ ಅಂತಾರೆ. ಆತರ ಅವರು ತುರ್ತು ಪರಿಸ್ಥಿತಿಗಳಲ್ಲಿ ತುಂಬಾ ಬೇಗ ಬಂದು ಫಸ್ಟ್ ಏಡ್ ಕೊಡ್ಬೋದು. ಈ ತರ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ 5ನೇದು, ಕರೆಕ್ಟಾ? ಇನ್ನೊಂದು ಭೌಗೋಳಿಕ ಮಾಹಿತಿ ವ್ಯವಸ್ಥೆ, GIS ಕೇಳಿದ್ರೆ ಎಲ್ಲರೂ? ಭೌಗೋಳಿಕ ಮಾಹಿತಿ ವ್ಯವಸ್ಥೆ ಇದೊಂದು ದೊಡ್ಡ ಸಮುದ್ರ ಸಾಗರನೇ ಅನ್ಬೋದು ಇದನ್ನ, ಯಾಕೆಂದ್ರೆ ಅಷ್ಟು ಉಪಯೋಗಗಳಿದೆ ಇದರಲ್ಲಿ. ಭೌಗೋಳಿಕ ಮಾಹಿತಿ ವ್ಯವಸ್ಥೆ ಒಂದೇ ಒಂದು ಅಪ್ಲಿಕೇಶನ್ ಹೇಳ್ತೀನಿ ಸದ್ಯಕ್ಕೆ. ದಿಶಾಂಕ್ ಕೇಳಿದ್ರೆ ಎಲ್ಲರೂ? ಕರ್ನಾಟಕದಲ್ಲೇ ದಿಶಾಂಕ್ ಅಂತ ಒಂದು ಆಪ್ ಇದೆ, ಭೂಮಿ ಅಂತ ಆಪ್ ಇದೆ. ಭೂಮಿ ಇದೆಲ್ಲ ನೀವೇ ಬಳಸ್ಬೋದು, ನಿಮ್ಮ ಭೂಮಿದು RTC ತೆಗೆಯೋದಾಗಿರ್ಬೋದು, EC ಎಲ್ಲ ಚೆಕ್ ಮಾಡ್ಕೋಬಹುದು ನಾವು ಈಗ. ಹಂಗೆ ಖಜಾನೆ, ಇವೆಲ್ಲ ಏನು ನಮ್ಮ GIS ಆಪ್ಗಳು,
ನೀವು ಅಡ್ಮಿನಿಸ್ಟ್ರೇಷನ್ಗೆ ಹೋದಾಗ, ಆಡಳಿತಕ್ಕೆ ಹೋದಾಗ ಇದನ್ನೆಲ್ಲ ಬಳಸಿ ನೀವು ಯೂಸ್ ಮಾಡ್ತಾ ಇದ್ದೀರಾ ಈಗ, ರಿಲೇಟೆಡ್ ಟು ಲ್ಯಾಂಡ್ ಡಾಕ್ಯುಮೆಂಟ್ಸ್ ಎಲ್ಲ, ಹೌದಾ? ಲ್ಯಾಂಡ್ ರೆಕಾರ್ಡ್ಸ್ ಎಲ್ಲ ಡಿಜಿಟಲೈಸ್ ಆಗೋಗಿದೆ, ಇವಾಗೆಲ್ಲ ಇದನ್ನೇ ಬಳಸ್ತಾ ಇರೋದು ಈಗ. ಸೊ ಆಸ್ ರಿಸಲ್ಟ್ ಭೌಗೋಳಿಕ ಮಾಹಿತಿ ವ್ಯವಸ್ಥೆ ನಾವು ಕಟ್ಕೊಳ್ಳಿ, ಜಾಗ್ರಫಿಕ್ ಇನ್ಫಾರ್ಮೇಶನ್ ಸಿಸ್ಟಮ್, ಜಾಗ್ರಫಿಕ್ ಇನ್ಫಾರ್ಮೇಶನ್ ಸಿಸ್ಟಮ್ ಅಂತ, ಭೌಗೋಳಿಕ ಮಾಹಿತಿ ವ್ಯವಸ್ಥೆ. ಪ್ಲೀಸ್ ನಾವು ಕಟ್ಕೊಳ್ಳಿ, ಇದೆಲ್ಲ ಕೇಳ್ತಾರೆ ಎಕ್ಸಾಮ್ ಅಲ್ಲಿ, ಇದನ್ನ ಮೇನ್ಸ್ ಅಲ್ಲಿ ಕೇಳ್ಬೋದು ಆಯ್ತಾ. ನೋಡಿ 6ನೇ ಉಪಯೋಗ ಬರೀರಿ, ಅಕ್ಷಾಂಶಗಳು ಓದೋದ್ರಿಂದ ಋತುಗಳು ಅರ್ಥ ಮಾಡ್ಕೋಬಹುದು, ಸೀಸನ್ಸ್ ಆಯ್ತಾ, ಈ ಟಾಪಿಕ್ ಆಗಿದೆ ಸೀಸನ್ಸ್. ರೇಖಾಂಶಗಳು ಓದೋದ್ರಿಂದ ಸಮಯ ವಲಯಗಳನ್ನ ತಿಳ್ಕೋಬಹುದು, ಟೈಮ್ ಝೋನ್ಸ್. ಇವತ್ತಿನ ತರಗತಿ ಇದು, ಇವತ್ತು ಹೇಳ್ಕೊಡ್ತೀನಿ ಟೈಮ್ ಝೋನ್ಸ್, ಕರೆಕ್ಟಾ? ಋತುಗಳು ಮತ್ತು ಸಮಯ ವಲಯಗಳು, ಈ ರೀತಿ ಹಲವಾರು ಉಪಯೋಗಗಳಿದೆ ಯಾದ್ರಿಂದ, ಅಕ್ಷಾಂಶಗಳು ರೇಖಾಂಶಗಳಿಂದ. ಓಕೆ, ಸೊ ಇವಾಗ ಎಲ್ಲರೂ ಕೇಳಿರ್ತಾರೆ ಬ್ಯಾಂಗ್ಳೂರ್ 1, ಕರ್ನಾಟಕ 1 ಅಂತೆಲ್ಲ ಅಪ್ಲಿಕೇಶನ್, ಅದೆಲ್ಲ ಇದಕ್ಕೆ ಸಂಬಂಧಪಟ್ಟಿದೆ. ಸೊ ನೀವು ಮನೇಲೆ ಕೂತು ಎಲೆಕ್ಟ್ರಿಸಿಟಿ, ವಾಟರ್ ಬಿಲ್ ಎಲ್ಲ ಕಟ್ಬೋದು, ಇವಾಗ ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಬೋದು, ಎಲ್ಲ GIS, ಜಾಗ್ರಫಿಕ್ ಇನ್ಫಾರ್ಮೇಶನ್ ಸಿಸ್ಟಮ್ ಬರುತ್ತೆ ಆಯ್ತಾ. ಸಿಂಪಲ್ ಆಗಿ ಇಷ್ಟ ಸಾಕು, ಯಾಕೆಂದ್ರೆ ತುಂಬಾನೇ ಜಾಸ್ತಿ ಡ್ರ್ಯಾಗ್ ಮಾಡಕ್ಕೆ ಇಷ್ಟ ಇಲ್ಲ ನನಗೆ. ಇದಿಷ್ಟು ಅಪ್ಲಿಕೇಶನ್ ನೋಡ್ಕೊಳ್ಳಿ ಈಗ ಸದ್ಯಕ್ಕೆ. ನೆಕ್ಸ್ಟ್ ನೋಡಿ, ಅಕ್ಷಾಂಶ ಮತ್ತು ರೇಖಾಂಶಗಳು ಬಂದಾಗ ಫಸ್ಟ್ ಇಮೇಜ್ ನೋಡೋಕ್ಕಿಂತ ಮುಂಚೆ ಇಲ್ಲಿ ಬನ್ನಿ ನೋಡಿ. ಅಕ್ಷಾಂಶಗಳು ಅಂದ್ರೆ ನಮ್ಮ ಭೂಮಿಯ ಮೇಲೆ ನೋಡಿ, ಭೂಮಿಯ ಮೇಲೆ ಇದು ಭೂ ಮಧ್ಯಭಾಗ ಎಲ್ಲ ನಾವು ಕಟ್ಕೊಳ್ಳಿ, ಸೆಂಟರ್ ಆಫ್ ದಿ ಅರ್ತ್. ಭೂ ಮಧ್ಯಭಾಗದಿಂದ ಸಮಭಾಜಕ ವೃತ್ತ ಇಲ್ಲಿ ನೋಡಿ, ಈಕ್ವೇಟರ್, ಇದಕ್ಕೊಂದು ಭೂ ಮಧ್ಯಭಾಗ ಅಂದ್ರೆ ಗೊತ್ತಾಗುತ್ತೆ ಎಲ್ಲರಿಗೂ, ಸೆಂಟರ್ ಆಫ್ ದಿ ಅರ್ತ್ ಆಯ್ತಾ. ಒಂದು ಕೆಲಸ ಮಾಡ್ತೀನಿ, ನಾನೇ ಬರೀತೀನಿ ನೋಡಿ. ಓಕೆ, ಫಸ್ಟ್ ಇಂದ ಬರೆದಾಗ ನಿಮ್ಗೆ ಎಲ್ಲರಿಗೂ ಅರ್ಥ ಆಗುತ್ತೆ ನೋಡಿ. ಇದು ಭೂ ಮಧ್ಯಭಾಗ, ಸೆಂಟರ್ ಆಫ್ ದಿ ಅರ್ತ್, ಹೌದಾ? ಇದು ಭೂಮಿಯ ಮೇಲ್ಭಾಗ, ಇದು ಈಗ ಗಮನಿಸಿ ಎಲ್ಲರೂ, ಸೆಂಟರ್ ಆಫ್ ದಿ ಅರ್ತ್ ಭೂಮಿ ಒಳಗಿದೆ, ಅಲ್ಲಿಂದ ಸಮಭಾಜಕ ವೃತ್ತ ನೋಡಿ ಒಂದೇ ಸಮತಲದಲ್ಲಿದೆ, ಹೌದಾ? ಒಂದೇ ಸಮತಲದಲ್ಲಿರೋದ್ರಿಂದ ನೋಡಿ ಹಿಂಗ್ ಬರೀಬಹುದು, ಒಂದೇ ಸಮತಲದಲ್ಲಿರೋದ್ರಿಂದ ಒಂದೇ ಪ್ಲೇನ್ ಅಲ್ಲಿ ಇರೋದ್ರಿಂದ ನೋಡಿ, ಇದು 0 ಡಿಗ್ರಿ. ಪ್ರೊಟ್ರಾಕ್ಟೆಡ್ ಆಗ ಇಲ್ಲಿ ಪ್ರೊಟ್ರಾಕ್ಟೆಡ್ ಆಗ ಮಧ್ಯದಲ್ಲಿ ಇದು 0 ತೋರಿಸುತ್ತೆ, ಅದು ಹೌದಾ? ಇದು 0 ಡಿಗ್ರಿ, ಇದು ಒಂದು ಅಕ್ಷಾಂಶ ಆಗುತ್ತೆ. ಸೊ ಭೂಮಿಯ ಮಧ್ಯಭಾಗದ ಜೊತೆಗೆ ಈ ಜಾಗ ಯಾವ ಕೋನದಲ್ಲಿದೆ, ಕರೆಕ್ಟಾ? ಭೂ ಮಧ್ಯಭಾಗ ಇದೆ, ಸೆಂಟರ್ ಸಿ ಅಂತ ಬರೀತೀನಿ ನೋಡಿ, ಸಿ. ಸೆಂಟರ್ ಜೊತೆಗೆ ಈ ಜಾಗ ಯಾವ ಕೋನದಲ್ಲಿದೆ? 0, ಯಾಕೆಂದ್ರೆ ಒಂದೇ ಸಮತಲದಲ್ಲಿದೆ. ಅದೇ ಈ ಜಾಗ ತಗೊಳ್ಳಿ, ಇದು ಮತ್ತಿದು ಯಾವ ಕೋನದಲ್ಲಿದೆ ಇವಾಗ ಹೇಳಿ? ಇದು 90. ಹಂಗೆ ಇದು ದಕ್ಷಿಣಕ್ಕೆ, ಇದು 90, ಹೌದಾ? ಸೊ ಒಂದೇ ಒಂದು ತರಗತಿಲಿ ಇಷ್ಟು ಅರ್ಥ ಆಗೋಗುತ್ತೆ ನಿಮಗೆ ನೋಡಿ. ಇದು 90 ಉತ್ತರ ಅಲ್ವಾ, ಇದು ಅದಕ್ಕೆ ನಾರ್ತ್. ಇದು ದಕ್ಷಿಣ ಅಲ್ಲ, 90 ಸೌತ್. ಈ ರೀತಿ ಇದು ಉತ್ತರಕ್ಕೆ ಬರೆಯೋದೆಲ್ಲ ಉತ್ತರ ಗೋಲಾರ್ಧ ಎಲ್ಲ ನಾರ್ತ್, ದಕ್ಷಿಣ ಗೋಲಾರ್ಧ ಎಲ್ಲ ಸೌತ್, ಈ ರೀತಿ ಬರಿಬೇಕು ಆಯ್ತಾ. ಅದೇ ರೀತಿ ನೀವು ಭೂಮಿ ಮೇಲೆ ಇದೊಂದು ಅಕ್ಷಾಂಶ ಬರ್ದಂಗೆ ಎಷ್ಟು ಅಕ್ಷಾಂಶಗಳನ್ನ ಬರಿಬಹುದು ನೋಡ್ತಾ ಹೋಗಿ ನೋಡೋಣ. ಈಗ ಇಲ್ಲಿಂದ ನೋಡಿ, ಇದು 10 ಡಿಗ್ರಿ ಇಲ್ಲಿ ಮಾರ್ಕ್ ಮಾಡಿದೆ ಆಯ್ತಾ, ಇಲ್ಲಿ 20 ಮಾರ್ಕ್ ಮಾಡಿದೆ ನೋಡಿ, 30 ಡಿಗ್ರಿ, 40 ಇಲ್ಲಿ ನೋಡಿ, 50, 60, 70, 80, 90. ನಾವು 1 2 3 ಅಂತ ಹೋಗ್ಬೋದಾಗಿತ್ತಾನೆ. 1 2 3 ಅಂತ ಹೋಗಿದ್ರೆ ಸಾಕ ಟೈಮ್ ಆಗೋಗ್ಬೋದು, ಹೌದಾ? ಇದು 10 ಡಿಗ್ರಿ ನಾರ್ತ್, 20 ಡಿಗ್ರಿ ನಾರ್ತ್, 30 ನಾರ್ತ್, 40 ನಾರ್ತ್, 50 ನಾರ್ತ್, 60 ನಾರ್ತ್, 70 ನಾರ್ತ್, 80 ನಾರ್ತ್. ನೋಡಿ ಈ ರೀತಿ ನಾವು 1 2 3 ಅಂತ ಹೋಗ್ಬೋದಾಗಿತ್ತು. ಅಂದ್ರೆ ಉತ್ತರಕ್ಕೆ ನಾನು ಎಷ್ಟು ಬರಿಬಹುದು? 90, 1 2 3 ಅಪ್ ಟು 90. ಅಂದ್ರೆ ದಕ್ಷಿಣಕ್ಕೆ ಎಷ್ಟು ಬರಿಬಹುದು? 90 ಪ್ಲಸ್ ಈಕ್ವೇಟರ್. ಸಮಭಾಜಕ ವೃತ್ತ ಒಂದು, ಇದು ಸಮಭಾಜಕ ವೃತ್ತ ಕೂಡ ಒಂದು ಅಕ್ಷಾಂಶ, ಹೌದಾ? ಸೊ ಭೂಮಿ ಮೇಲೆ ಈ ಪ್ರತಿಯೊಂದು ಜಾಗಗಳು ಇಲ್ಲಿ ಕಾಣ್ತಾ ಇದೆಯಲ್ಲ, ಪ್ರತಿಯೊಂದು ಜಾಗಗಳು ಯಾವ ಕೋನದಲ್ಲಿದೆ, ಯಾವ್ದ್ರ ಜೊತೆಗೆ? ಭೂಮಿಯ ಭೂಮಧ್ಯಭಾಗ ಮತ್ತು ಸಮಭಾಜಕ ವೃತ್ತ. ಭೂಮಧ್ಯಭಾಗ ಮತ್ತು ಸಮಭಾಜಕ ವೃತ್ತದ ಮೇಲೆ ಇವೆಲ್ಲ ಜಾಗಗಳು ಯಾವ ಕೋನದಲ್ಲಿದೆ, ಇವೆರಡರ ಆಧಾರದ ಮೇಲೆ, ಸೆಂಟರ್ ಮತ್ತು ಈಕ್ವೇಟರ್ ಆಧಾರದ ಮೇಲೆ ಪ್ರತಿಯೊಂದು ಜಾಗಗಳು ಯಾವ ಕೋನದಲ್ಲಿದೆ ಅಂತ ಹೇಳೋದನ್ನ ಅಕ್ಷಾಂಶ ಅಂತ ಕರಿತೀವಿ, ಲ್ಯಾಟಿಟ್ಯೂಡ್ ಅಂತ ಕರಿತೀವಿ. ಕರೆಕ್ಟಾ? ಇದನ್ನ ಕೌಂಟ್ ಮಾಡಪ್ಪ. ಉತ್ತರಕ್ಕೆ 90, ದಕ್ಷಿಣಕ್ಕೆ 90 ಪ್ಲಸ್ 1,
181 ಆಗುತ್ತೆ. ಗೊತ್ತಾಯ್ತು ಎಲ್ಲರಿಗೂ? 181 ಲ್ಯಾಟಿಟ್ಯೂಡ್ಸ್ ಬರೀಬಹುದು ನಮ್ಮ ಭೂಮಿ ಮೇಲೆ. 181. ಸರಸ್ವತಿ ಅವರೇ ಇದನ್ನು ಗಮನಿಸಿ, ನಾವು ಮಾಡ್ತಾ ಇರೋದು ಅಕ್ಷಾಂಶ, ರೇಖಾಂಶ ಅಲ್ಲಪ್ಪ. ಆಯ್ತಾ? ಒಂದು ನಿಮಿಷ ಇಲ್ಲೇ ನೋಡಿ ಎಲ್ಲರೂ. ಅಕ್ಷಾಂಶಗಳನ್ನ ನಾವು ತಗೊಂಡಾಗ ಹೆಂಗೆ ಅಂತ ಗೊತ್ತಾಯ್ತಾ ಎಲ್ಲರಿಗೂ? ಅಕ್ಷಾಂಶಗಳು ಅಂದ್ರೆ ಭೂಮಿಯ ಮೇಲಿರುವಂತಹ ಜಾಗಗಳು ಭೂಮಧ್ಯಭಾಗ ಮತ್ತು ಸಮಭಾಜಕ ವೃತ್ತದ ಆಧಾರದ ಮೇಲೆ ಎಷ್ಟು ಕೋನದಲ್ಲಿದೆ, ಯಾವ ಕೋನದಲ್ಲಿದೆ ಅಂತ. ಇವಾಗ ನೋಡಿ ಗೊತ್ತಾಗುತ್ತೆ. ಈಗ ಈ ರೀತಿ 90 ಕೆಳಗಡೆ 90 ಪ್ಲಸ್ ಈಕ್ವೇಟರ್. ಸೊ 181 ಲ್ಯಾಟಿಟ್ಯೂಡ್ಸ್ ಬರೀಬಹುದು ನೋಡಿ. ಅದನ್ನೇ ಬರ್ತೀನಿ ನೋಡಿ. ಅಕ್ಷಾಂಶಗಳು ಸಮಭಾಜಕ ಮತ್ತು ಭೂಮಿಯ ಕೇಂದ್ರಕ್ಕೆ ಸಂಬಂಧಿಸಿದಂತೆ ಭೂಮಿಯ ಮೇಲ್ಮೈಯಲ್ಲಿ ಯಾವುದೇ ಬಿಂದುವಿನಿಂದ ರೂಪುಗೊಂಡ ಕೋನಗಳಾಗಿವೆ. ಗೊತ್ತಾಯ್ತಾ? ಅದು ಲ್ಯಾಟಿಟ್ಯೂಡ್ ಫಸ್ಟ್ ಒನ್. ಎಲ್ಲರಿಗೂ ಗೊತ್ತಾಯ್ತು. ಒಂದೇ ಅಕ್ಷಾಂಶ ಇರುತ್ತಲ್ಲ, ಒಂದಕ್ಕಿಂತ ಹೆಚ್ಚು 0 0 0 0 ಬರುತ್ತಲ್ಲ, ಅದನ್ನೆಲ್ಲ ನಾವು ಕೂಡಿಸಿದ್ರೆ ಅದನ್ನ ನಾವು ಪ್ಯಾರಲಲ್ಸ್ ಅಂತ ಕರಿತೀವಿ. ಗೊತ್ತಾಯ್ತಾ? ಒಂದೇ ಜಾಗಗಳನ್ನ ಒಂದೇ ಅಕ್ಷಾಂಶ ಬರುವಂತ ಜಾಗಗಳನ್ನ ಸೇರಿಸಿದ್ರೆ 0 0 0 ಬರೋದನ್ನ ಸೇರಿಸೋಣ. 1 ಪ್ಯಾರಲಲ್ 1 1 1 1 ಸೇರಿಸೋಣ. 10 10 10 10 ಸೇರಿಸೋಣ. ಅದೆಲ್ಲ ಸೇರಿಸಿದಾಗ ನಮ್ಗೇನ್ ಸಿಗುತ್ತೆ? ಪ್ಯಾರಲಲ್ ಸಿಗುತ್ತೆ, ಸಮಾನಾಂತರ ರೇಖೆಗಳು ಸಿಗುತ್ತೆ. ಗೊತ್ತಾಯ್ತಾ? ನೋಡಿ ಹಿಂಗ್ ಕಾಣುತ್ತೆ. ಇದು 0, ಇವೆಲ್ಲ 0 ಡಿಗ್ರಿನೇ. ಈಕ್ವೇಟರ್ ಮೇಲೆ ಬರೋದೆಲ್ಲ 0ನೇ ತಾನೆ. ಅದನ್ನೆಲ್ಲ ಸೇರಿಸಿದೀನಿ 0 ಡಿಗ್ರಿ. ನೋಡಿ ಇದು ನೋಡಿ 15 15 15 15 ಅದನ್ನೆಲ್ಲ ಸೇರಿಸಿದ್ವಿ ನೋಡಿ. 30 30 30 ನೋಡಿ ಸೇರಿಸಿದ್ವಿ ನೋಡಿ. ಒಂದೇ ಅಕ್ಷಾಂಶ ಬರೋ ಜಾಗಗಳನ್ನ ಸೇರಿಸಿದರೆ ನಮಗೆ ಪ್ಯಾರಲಲ್ಸ್, ಸಮಾನಾಂತರ ರೇಖೆಗಳು ಅಂತ ಕರೀತಾರೆ. ಯಾಕೆ ಸಮಾನಾಂತರ ಪ್ಯಾರಲಲ್ ಅಂತ ಕರಿತೀವಿ? ಯಾಕಂದ್ರೆ ಅವೆಲ್ಲ ಒಂದಕ್ಕೊಂದು ಪ್ಯಾರಲಲ್ ಆಗಿದೆ. ಗೊತ್ತಲ್ಲ? ಸೊ ಪ್ಯಾರಲಲ್ಸ್ ಬರೆಯೋದಕ್ಕೆ ಒಂದಕ್ಕಿಂತ ಹೆಚ್ಚು ಅದೇ ಅಕ್ಷಾಂಶ ಸಿಗ್ಬೇಕು. 0 0 0 10 10 10 10 ಆ ತರ ಸಿಗ್ಬೇಕು. ಅವಾಗಲೇ ನಾವು ಪ್ಯಾರಲಲ್ಸ್ ಬರಿಬಹುದು. ಹೌದಾ? ಸೊ ಪ್ಯಾರಲಲ್ಸ್ ಆರ್ ಲೈನ್ಸ್ ಆಫ್ ಸೇಮ್ ಲ್ಯಾಟಿಟ್ಯೂಡ್. ಒಂದೇ ಅಕ್ಷಾಂಶಗಳನ್ನ ಸೇರಿಸುವಂತ ಸಮಾನಾಂತರ ರೇಖೆಗಳನ್ನ ಪ್ಯಾರಲಲ್ಸ್ ಅಂತ ಕರಿತೀವಿ ಇಂಗ್ಲಿಷ್ ಅಲ್ಲಿ. ಆಯ್ತಾ? ಇಲ್ಲಿ ನೋಡಿ ಎಲ್ಲರೂ. ಸೊ ಇದನ್ನು ಗಮನಿಸಿ ಎಲ್ಲರೂ. ಇದು ನಾರ್ತ್ ಪೋಲ್, ಇದು 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 ನಾರ್ತ್ ಪೋಲ್ ಕಾಣ್ತಾ ಇದೆ ಎಲ್ಲರಿಗೂ? 1 ಅಂತ ಇದೆ ನೋಡಿ, ಅದು ನಾರ್ತ್ ಪೋಲ್. ಇಲ್ಲಿ 1 1 ಇದು ನಾರ್ತ್ ಪೋಲ್, ಇದು ಕಾಣ್ತಾ ಇದೆ ನೋಡಿ. ಸೊ ಹಂಗೆ ಕೆಳಗಡೆ ಬನ್ನಿ. ಸೆಂಟರ್ ಆಫ್ ದಿ ಅರ್ತ್ ಇದು. ಇಲ್ಲಿ ನೋಡಿ, ಇದು ಸೆಂಟರ್ ಆಫ್ ದಿ ಅರ್ತ್. 3 ಅಂತ ಇದೆ ನೋಡಿ, ಅದು ಸೆಂಟರ್ ಆಫ್ ದಿ ಅರ್ತ್. ಆಯ್ತಾ? ಕಾಣ್ತಾ ಇದೆ ಎಲ್ಲರಿಗೂ? 3 ಆಯ್ತಾ? ಸೊ ಈ ಪಾಯಿಂಟ್ ತಗೊಂಡಿದ್ದೀನಿ ನೋಡಿ, ಸೆಂಟರ್ ಆಫ್ ದಿ ಅರ್ತ್, ಮತ್ತು ಇದು ಈಕ್ವೇಟರ್ 0 ಡಿಗ್ರಿ, ಇದು ಈಕ್ವೇಟರ್ ನೋಡಿ. ಈ ಪಾಯಿಂಟ್ ತಗೊಂಡಿದ್ದೀನಿ ನಾನು, ಅದು 30 ತಗೊಂಡಿದ್ದೀನಿ. ಆಂಗಲ್ ನೋಡಿ, ಈ ಕೋನ, ಇದು ನಾನು ಹೇಳ್ತಾ ಇರೋದು. ಗೊತ್ತಾಯ್ತಾ? ಈ ಆಂಗಲ್ನ ನಾವು ಅಕ್ಷಾಂಶ ಅಂತ ತಗೋತೀವಿ. ಸೊ ಉತ್ತರಕ್ಕೆ ನಾವು ನೋಡಿ ಹಂಗೆ ಬರಿತಾ ಹೋಗಿದೀವಿ. ಎಲ್ಲ ಒಂದೇ ಅಕ್ಷಾಂಶ ಬರುತ್ತೆ ನೋಡಿ, 30 30 30 30 ಬರ್ತಾ ಇದೆ. ಅದನ್ನೆಲ್ಲ ಸೇರಿಸಿದ್ರೆ ಒಂದು ಪ್ಯಾರಲಲ್. ಹಂಗೆ 20 20 20 20 ಗೊತ್ತಾಯ್ತಾ ಎಲ್ಲರಿಗೂ? 0 0 0 0 ಅದೆಲ್ಲ ತಗೊಂಡ್ರೆ ನಮ್ಗೆ ಏನಂತ ಕರಿತೀವಿ? ಪ್ಯಾರಲಲ್. ನೋಡಿ ಹೆಂಗೋ ಎಷ್ಟೊಂದು ಲೈನ್ ಹೋಗ್ತಾ ಇದೆ ನೋಡಿ, ಹಿಂಗೆ ಇವೆಲ್ಲ ಪ್ಯಾರಲಲ್ಗಳು. ಗೊತ್ತಾಯ್ತಾ ಸ್ನೇಹಿತರೆ ಎಲ್ಲರಿಗೂ? ಎಷ್ಟು ಜನ ನೋಡಿದ್ರಿ ಅದನ್ನ? 3D ತೋರಿಸಿದ್ದೀನಿ ಈಗ. ಸೊ ಆ ರೀತಿ ನಾವು ಹೋದಾಗ ಒಂದೇ, ಗೊತ್ತಾಯ್ತಲ್ಲ ಎಲ್ಲರಿಗೂ? ಸೊ ಈ ತರ ನೋಡಿ, ಇದು 10 ಡಿಗ್ರಿನ 10 10 10 ಅದೆಲ್ಲ ಒಂದೇ 10 ಫಾರ್ಮ್ ಮಾಡುತ್ತೆ ಇಲ್ಲಿ ಬಂದ್ರೆ. ಸೊ ನಮ್ಮ ಭೂಮಿಯಿಂದ ನಾವು ಇಲ್ಲಿಂದ ತಗೊಂಡು ಇಲ್ಲಿಗೆ ಆಂಗಲ್ ಹಾಕಿದ್ರೆ 10 ಡಿಗ್ರಿ ಬರುತ್ತಪ್ಪ ಇದು, ಇಲ್ಲಿಗೂ ಇಲ್ಲಿಗೂ. ಅಂದ್ರೆ ನಾವು ಮೆಜರ್ ಮಾಡಕ್ಕೆ ಇಲ್ಲಿಂದ ಸೆಂಟರ್ ತಗೋತೀವಿ, ಈಕ್ವೇಟರ್ ತಗೋತಾ ಇದೀವಿ, ಮತ್ತೆ ಈ ಜಾಗ ಹಂಗೆ ನೋಡಿ, ಇಲ್ಲಿಂದ ಇಲ್ಲಿಗೆ 20 ಡಿಗ್ರಿ ಬರ್ತಾ ಇದೆ ಆಂಗಲ್. 20 ಡಿಗ್ರಿ ಬರ್ತಾ ಇದೆ ಇಲ್ಲಿಗೆ. ಹಂಗೆ ಇಲ್ಲಿಗೆ ನೋಡಿ, ಇಲ್ಲಿಗೆ 30 ಡಿಗ್ರಿ ಬರ್ತಾ ಇದೆ. ಕರೆಕ್ಟಾ? ಸೊ ಈ ರೀತಿ ನಾವು ಪ್ರತಿಯೊಂದು ಜಾಗಗಳಿಗೂ ನಾವು ಈ ರೀತಿ ನಾವು ಮಾಡ್ಬೋದು. ಸೊ ಇದೇ ತರ ಈ ಜಾಗನೂ 30 ಬರುತ್ತೆ, ಇದು 30 ಬರುತ್ತೆ, ಇದು 30 ಬರುತ್ತೆ, ಇದು 20 ಬರುತ್ತೆ, 20 ಬರುತ್ತೆ, 20 ಬರುತ್ತೆ. ಒಂದೇ ಅಕ್ಷಾಂಶ ಬರೋದನ್ನ ಸೇರಿಸಿದ್ರೆ ನಮ್ಗೇನ್ ಸಿಗುತ್ತೆ? ಪ್ಯಾರಲಲ್ ಸಿಗುತ್ತೆ. ಸೊ ಪ್ಯಾರಲಲ್ಸ್ ಮಾಡೋದಕ್ಕೆ ಒಂದಕ್ಕಿಂತ ಹೆಚ್ಚಿರ್ಬೇಕು. ಆಯ್ತಾ? ನಾಪಿಟ್ಕೊಳ್ಳಿ ಇದನ್ನು, ಒಂದಕ್ಕಿಂತ ಹೆಚ್ಚು ಅದೇ ಅಕ್ಷಾಂಶ ಸಿಗ್ಬೇಕು. ಸೊ ಇವಾಗ ಯೋಚನೆ ಮಾಡಿ ಎಲ್ಲರೂ,
ಸೊ ನಮ್ಗೆ ಭೂಮಿ ಮೇಲೆ ಇರೋದು ಒಂದೇ ಒಂದು ನಾರ್ತ್ ಪೋಲ್ ತಾನೆ, 90 ಡಿಗ್ರಿ ಒಂದೇ ಒಂದು ಬರುತ್ತೆ, 90 ಡಿಗ್ರಿ ನಾರ್ತ್, ಅದೊಂದು ಚುಕ್ಕೆ ಅಕ್ಷಾಂಶ ಮಾತ್ರ, ಅದು ಒಂದಕ್ಕಿಂತ ಹೆಚ್ಚಿರಲ್ಲ ಇದು, ಹೌದಾ? ಹಂಗೆ 90 ಸೌತ್ ಕೂಡ ಒಂದೇ ಒಂದಿರುತ್ತೆ. ಸೊ ನಾವು ಪ್ಯಾರಲಲ್ಸ್ ಮಾಡ್ಬೇಕಾದ್ರೆ ಒಂದಕ್ಕಿಂತ ಹೆಚ್ಚಿರ್ಬೇಕು. ಅಂದ್ರೆ 0 ಡಿಗ್ರಿ ಒಂದು ಪ್ಯಾರಲಲ್ ಆಗುತ್ತೆ, 1 2 3 ಅಪ್ ಟು 89 ಬರಿಬಹುದು ನಾವು, 89 ಪ್ಯಾರಲಲ್ ವರೆಗೂ ಬರಿಬಹುದು ನೋಡಿ, 89 ಪ್ಯಾರಲಲ್ ವರೆಗೂ ಬರಿಬಹುದು. ಜನಕ್ಕೆ ಅರ್ಥ ಆಗ್ತಿದೆ? ಹಂಗೆ ದಕ್ಷಿಣಕ್ಕೂ ಅಷ್ಟೇ 89 ಪ್ಯಾರಲಲ್ಸ್ ಬರಿಬಹುದು. ಉತ್ತರಕ್ಕೆ 89, ದಕ್ಷಿಣಕ್ಕೆ 89, ಕರೆಕ್ಟಾ? ಈಕ್ವೇಟರ್ 1. ಸೊ ಕೌಂಟ್ ಮಾಡಿ ಎಲ್ಲರೂ, 179 ಬರುತ್ತೆ, ಹೌದಾ? ಎಲ್ಲರಿಗೂ ಬರ್ತಾ ಇತ್ತಲ್ವ ಈಗ 179 ಪ್ಯಾರಲಲ್ಸ್ ಹೆಂಗ್ ಬಂತು ಅಂತ? ಒಂದಕ್ಕಿಂತ ಹೆಚ್ಚು ಅಕ್ಷಾಂಶಗಳಿದ್ರೆ ಮಾತ್ರ ನಾವು ಪ್ಯಾರಲಲ್ಸ್ ಬರೆಯಕ್ಕೆ ಸಾಧ್ಯ. 90 ನಾರ್ತ್ 90 ಸೌತ್ ಒಂದೇ ಒಂದಾದ್ರಿಂದ ಅದನ್ನ ನಾವು ಪ್ಯಾರಲಲ್ಸ್ ಬರೆಯಕ್ಕಾಗಲ್ಲ ಅದರಲ್ಲಿ. ಇಸ್ ಇಟ್ ಕ್ಲಿಯರ್ ಟು ಆಲ್? ಇದರಲ್ಲಿ ಎಷ್ಟೊಂದು ಜನಕ್ಕೆ ಡೌಟ್ ಇದೆ. ನೆಕ್ಸ್ಟ್, ಒಂದು ಅಕ್ಷಾಂಶದಿಂದ ಇನ್ನೊಂದು ಅಕ್ಷಾಂಶಗಳ ಮಧ್ಯೆ ಅಂತರ ಏನಾಗ್ತದೆ ನೋಡಿ, ಈಕ್ವೇಟರ್ ಹತ್ರ ಕಡಿಮೆ ಇರುತ್ತೆ, ಈಕ್ವೇಟರ್ ಇಂದ ದೂರ ದೂರ ಹೋಗ್ತಿದ್ದಂಗೆ ಹೆಚ್ಚಾಗ್ತಾ ಹೋಗುತ್ತೆ ಅಂತರ. ಯಾಕೆ? ನಮ್ಮ ಭೂಮಿಯ ಜಿಯಾಯ್ಡ್ ಆಕಾರದಲ್ಲಿ, ಯಾಕೆಂದ್ರೆ ಮಧ್ಯದಲ್ಲಿ ಬಲ್ಜ್ ಆಗಿದೆ, ಈಕ್ವೇಟರ್ ಹತ್ರ ಬಲ್ಜ್ ಆಗಿದೆ, ಕರೆಕ್ಟಾ? ಈಕ್ವೇಟರ್ ಹತ್ರ ನಮ್ಮ ಬಲ್ಜ್ ಆಗಿದೆ, ಮೇಲ್ಗಡೆ ಹೋಗ್ತಾ ಹೋಗ್ತಾ ಫ್ಲಾಟ್ ಆಗಿದೆ. ಸೊ ಅಕ್ಷಾಂಶಗಳ ಮಧ್ಯೆ ಅಂತರ ಹೋಗ್ತಾ ಹೋಗ್ತಾ ಏನಾಗುತ್ತೆ? ಅಂತರ ಹೆಚ್ಚಾಗುತ್ತೆ. ಸೊ ಡಿಸ್ಟೆನ್ಸ್ ಬಿಟ್ವೀನ್ ನೋಡಿ, ಇಲ್ಲಿ ಹೆಚ್ಚಿದೆ ನೋಡಿ, ಇಲ್ಲಿ ಅಂತರ. ಒಂದು ಅಕ್ಷಾಂಶದಿಂದ ಇನ್ನೊಂದು ಅಕ್ಷಾಂಶಕ್ಕೆ ಹೋಗ್ತಾ ಹೋದಂಗೆ, ಧ್ರುವೀಯ ಪ್ರದೇಶಕ್ಕೆ ಹೋಗ್ತಾ ಹೋದಂಗೆ ಅಕ್ಷಾಂಶಗಳ ಮಧ್ಯೆ ಅಂತರ ಹೆಚ್ಚಾಗತ್ತಾ ಕಡಿಮೆ ಆಗುತ್ತಾ ಕೇಳ್ತಾರೆ? ಹೆಚ್ಚಾಗುತ್ತೆ. ಸೊ ಸಮಭಾಜಕ ವೃತ್ತದಿಂದ ಈಕ್ವೇಟರ್ ಇಂದ ಪೋಲ್ಸ್ಗೆ ಹೋಗ್ತಾ ಹೋಗ್ತಾ ಅಕ್ಷಾಂಶಗಳ ಮಧ್ಯೆ ಅಂತರ ಹೆಚ್ಚಾಗತ್ತೆ. ಕ್ಲಿಯರ್ ಫ್ರೆಂಡ್ಸ್ ಎಲ್ಲರಿಗೂ? ದ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಪ್ಯಾರಲಲ್ಸ್ ಇನ್ಕ್ರೀಸ್ ಆಸ್ ವಿ ಗೋ ಟುವರ್ಡ್ಸ್ ಪೋಲ್ಸ್. ಸೊ ಎಷ್ಟು ಎತ್ತರ ಹೆಚ್ಚಾಗ್ಬೋದು ಸರ್ ಅನ್ಬೋದು ನೀವು? 0 ಡಿಗ್ರಿ ಅಲ್ವಾ, ಕರೆಕ್ಟ್? 1 ಡಿಗ್ರಿ 2 ಡಿಗ್ರಿ 3 ಡಿಗ್ರಿ ಹೆಚ್ಚಾಗ್ತಾ ಹೋದಂಗೆ, ಕರೆಕ್ಟ್? ಸ್ಮಾಲ್ ಅಮೌಂಟ್ಸ್ ಅಲ್ಲಿ ಹೆಚ್ಚಾಗುತ್ತೆ. ಆವರೇಜ್ ಡಿಸ್ಟೆನ್ಸ್ ಈ 69 ಮೈಲ್ಸ್, ಕರೆಕ್ಟಾ? 69 ಮೈಲಿ ಎಷ್ಟು ಹೆಚ್ಚಾಗುತ್ತೆ. ಎರಡು ಅಕ್ಷಾಂಶಗಳ ಮಧ್ಯ ಅಂತರ, ಆವರೇಜ್ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಲ್ಯಾಟಿಟ್ಯೂಡ್ಸ್, ಎರಡು ಅಕ್ಷಾಂಶಗಳ ಮಧ್ಯ ಅಂತರ 69 ಮೈಲಿ ಆವರೇಜ್ ಇರುತ್ತೆ. ಆಯ್ತಾ? ಕ್ಲಿಯರ್ ಎಲ್ಲರಿಗೂ? ಡಿಸ್ಟೆನ್ಸ್ ಏನಾಗುತ್ತೆ? ಹೆಚ್ಚಾಗ್ತಾ ಹೋಗುತ್ತೆ. ನಾವೆಲ್ಲ ಆವರೇಜ್ ತಗೊಂಡು ಹೇಳಿದೀನಿ 69 ಮೈಲ್ಸ್ ಅಂತ. ಎಷ್ಟು ಪ್ಯಾರಲಲ್ಸ್ ಬರಿಬಹುದು? 179. ಇಸ್ ಇಟ್ ಕ್ಲಿಯರ್ ಫ್ರೆಂಡ್ಸ್? ಇದೆಲ್ಲ FDA ಎಕ್ಸಾಮ್ ಅಲ್ಲಿ ಕೇಳಿದರೆ, SDN ಕೇಳಿದರೆ, VC ಕೇಳಿದರೆ. ಆಸ್ ರಿಸಲ್ಟ್ ಎಲ್ಲದಕ್ಕೂ ಸೇರಿಸಿ ಇವಾಗ ಹೇಳ್ಬಿಡ್ತೀನಿ. ಯಾಕಂದ್ರೆ ನನ್ಗೇನು ಹೆದರಿಕೆ ಅಂದ್ರೆ KPSC ಕೇಳ್ಬಿಟ್ಟು ನಾವ್ ಇದನ್ನ ಕವರ್ ಮಾಡಿಲ್ಲ ಅಂತ ಆಗ್ಬಾರ್ದು. ಸೊ ನಾನು ಏನೇನು ಕವರ್ ಮಾಡ್ತೀನಿ ಇನ್ ಮುಂದಕ್ಕೆ, ಅದೆಲ್ಲ ಏನಾಗುತ್ತೆ ನನ್ಗೆ ಗೊತ್ತಿರೋ ಪ್ರಕಾರ ರಿಸರ್ವ್ ಟಾಪಿಕ್ಸ್ ಇವೆಲ್ಲ, ಬಂದ್ರು ಬರ್ಬೋದು, ಇಲ್ಲಾಂದ್ರೂ ಇಲ್ಲ, ಆದ್ರೆ ನಾವು ಕವರ್ ಮಾಡಿರ್ಬೇಕು. ಅರ್ಥ ಆಯ್ತಾ ಎಲ್ಲರಿಗೂ? ಪ್ಯಾರಲಲ್ಸ್ ಆಯ್ತು, ಆಯ್ತಾ? ನಾವು ಕಟ್ಕೊಡಿ. ಇದು ಸ್ಟ್ಯಾಂಡರ್ಡ್ ಪ್ಯಾರಲಲ್ಗಳು ನೋಡಿ ಎಲ್ಲರೂ, ಸ್ಟ್ಯಾಂಡರ್ಡ್ ಪ್ಯಾರಲಲ್ ಮುಖ್ಯ ಅಕ್ಷಾಂಶಗಳನ್ನ ನೋಡಿ ಎಲ್ಲರೂ. ಇದು ಸಮಭಾಜಕ ವೃತ್ತ, ಇದು 23 ಡಿಗ್ರಿ ಉತ್ತರ, 23 ಡಿಗ್ರಿ ದಕ್ಷಿಣ. ಯಾಕೆ ನಮ್ಮ ಪೃಥ್ವಿ ಬಾಗಿದೆಯಲ್ಲ, ಎಷ್ಟು ಬಾಗಿದೆ ಅದನ್ನು ತಗೊಂಡಿದ್ದೀವಿ. 23 ಡಿಗ್ರಿ ಉತ್ತರ, 23 ಡಿಗ್ರಿ ದಕ್ಷಿಣ. ಇದನ್ನ ನಾವು ಕರ್ಕಟ ಸಂಕ್ರಾಂತಿ, ಇದು ಮಕರ ಸಂಕ್ರಾಂತಿ. ಇದು ಆರ್ಟಿಕ್ ವೃತ್ತ 66 ಡಿಗ್ರಿ ಉತ್ತರ, ಅಂಟಾರ್ಟಿಕ್ ವೃತ್ತ 66 ಡಿಗ್ರಿ ದಕ್ಷಿಣ. ಇದು ಸೌತ್ ಪೋಲ್, ಇದು ನಾರ್ತ್ ಪೋಲ್. ಕ್ಲಿಯರ್ ಎಲ್ಲರಿಗೂ? ನಾರ್ತ್ ಪೋಲ್, ಸೌತ್ ಪೋಲ್. ಆಯ್ತಾ? ಈ ಭಾಗದ ಉಷ್ಣವಲಯದಲ್ಲಿ ಏನು ಕರಿತೀವಿ ಉಷ್ಣ ಅಂತ, ಯಾಕೆಂದ್ರೆ ಇಲ್ಲಿ ಜಾಸ್ತಿ ಶಾಖ ಬೀಳುತ್ತೆ, ಸೂರ್ಯನ ಶಾಖ ಬೀಳುತ್ತೆ, ಅದಕ್ಕೆ ಇದನ್ನ ಟಾರಿಡ್ ವಲಯ, ಟ್ರಾಪಿಕಲ್ ಅಂತ ಕರಿತೀವಿ, ಉಷ್ಣವಲಯ. ಇದೆಲ್ಲ ಹೇಳಿದ್ದೀನಿ ನಾನು ಕ್ಲೈಮೆಟಾಲಜಿ ಕ್ಲಾಸಲ್ಲಿ, ಜ್ಞಾಪಕ ಇದೆಯಾ? ಕ್ಲೈಮೆಟಾಲಜಿನಲ್ಲೂ ಕವರ್ ಮಾಡಿದ್ದೀನಿ ಇದನ್ನ. ವಾಯುಗುಣಶಾಸ್ತ್ರದ ತರಗತಿಗಳು ಮೊದಲನೇ ತರಗತಿಯಲ್ಲಿ ನಾನು ಕವರ್ ಮಾಡಿದ್ದೀನಿ ಇದನ್ನ. ಜ್ಞಾಪಕಕೊಳ್ಳಿ. ಈಗ ಬನ್ನಿ ರೇಖಾಂಶಗಳು. ರೇಖಾಂಶಗಳು ಏನಾಗುತ್ತೆ? ರೇಖಾಂಶಗಳು ಮತ್ತೆ ಇನ್ನೊಂದು ಟಾಪಿಕ್ ಮೆರಿಡಿಯನ್. ಆಯ್ತಾ? ಇಲ್ಲಿ ನೋಡಿ, ಉತ್ತರ ಧ್ರುವ ಇದು ನಾರ್ತ್ ಪೋಲ್, ಇದು ದಕ್ಷಿಣ ಧ್ರುವ ಇದು ಸೌತ್ ಪೋಲ್. ಯಾವ ರೇಖೆಗಳು ಉತ್ತರದಿಂದ ದಕ್ಷಿಣಕ್ಕೆ ಶುರುವಾಗುತ್ತೆ ಅವುಗಳನ್ನ ನಾವು ರೇಖಾಂಶಗಳು ಅಂತ ಕರಿತೀವಿ. ಯಾವ ರೇಖೆಗಳು ಉತ್ತರದಿಂದ ದಕ್ಷಿಣಕ್ಕೆ ಬರ್ತಾವಲ್ಲ ಆ ರೇಖಾಂಶಗಳನ್ನ ನಾವು ಮೆರಿಡಿಯನ್ ಅಂತ ಕರಿತೀವಿ. ನೋಡಿ, ನಮ್ಮ ಪೃಥ್ವಿಯನ್ನು ಇಲ್ಲಿ ನೋಡಿ ಎಲ್ಲರೂ ಈ ರೀತಿ ಒಂದು ಗೋಲ, ಒಂದು ಬಾಲ್ ತರ ಇದೆ ಅಂತ ತಗೊಂಡಾಗ ಇದು ನಾರ್ತ್ ಪೋಲ್ ಮೇಲ್ಗಡೆ, ಇದು ಸೌತ್ ಪೋಲ್ ಕೆಳಗಡೆ, ಹೌದಾ? ಹಿಂಗಿಂದ ಒಂದು ರೇಖೆ ಹೇಳ್ತೀನಿ ನೋಡಿ, ಹಿಂಗೊಂದು ಅಥವಾ
360 ಡಿಗ್ರಿಯಾಗಿ ಬರ್ಕೋಬೋದಲ್ಲ, ಕರೆಕ್ಟಾ? ವಿ ಕ್ಯಾನ್ ರೈಟ್ 360 ಡಿಗ್ರಿ ಬರ್ಕೋಬಹುದು ನಾವು. ಇದು 0. ಇದರ ಆಧಾರದ ಮೇಲೆ 1 2 3 ಇದು 90, ಇದು 180, ಕರೆಕ್ಟಾ? 0ದ ಆಪೋಸಿಟ್ ಏನಾಗುತ್ತೆ? 180. ಈ ಕಡೆ 180. ಈ ರೀತಿ ಎಷ್ಟೋ ರೇಖಾಂಶಗಳನ್ನ ಬರೀಬಹುದು. ಎಷ್ಟು ರೇಖೆಗಳು ಬರೀಬಹುದು? 360 ರೇಖೆಗಳು ಬರೀಬಹುದು. ಎಷ್ಟು ಜನಕ್ಕೆ ಅರ್ಥ ಆಗ್ತದೆ? 360 ಮೆರಿಡಿಯನ್ಸ್ ವಿ ಕ್ಯಾನ್ ಡ್ರಾ. 360 ಮೆರಿಡಿಯನ್ಗಳನ್ನ ಬರೀಬಹುದು. ಈ ಎಲ್ಲ ಮೆರಿಡಿಯನ್ಗಳು ಶುರುವಾಗೋದು ನಾರ್ತ್ ಪೋಲ್, ಸೇರೋದು ಸೌತ್ ಪೋಲ್. ಅಂದ್ರೆ ಅವುಗಳ ಮಧ್ಯೆ ಅಂತರ ಇಲ್ಲಿ 0 ಹೋಗುತ್ತೆ. ರೇಖಾಂಶಗಳ ಮಧ್ಯೆ ಅಂತರ ಏನಾಗುತ್ತೆ? 0. ಇಲ್ಲೂ ಅಷ್ಟೇ. ಅವುಗಳ ಮಧ್ಯೆ ಅತಿ ಹೆಚ್ಚು ಅಂತರ ಎಲ್ಲಿರುತ್ತೆ? ಸಮಭಾಜಕ ವೃತ್ತದ ಹತ್ರ ಹೆಚ್ಚು ಅಂತರ ಇರುತ್ತೆ ಅವುಗಳ ಮಧ್ಯೆ, ಕರೆಕ್ಟಾ? ಅವುಗಳ ಮಧ್ಯೆ ಅಂತರ ಎಲ್ಲಿ ಜಾಸ್ತಿ? ಸಮಭಾಜಕ ವೃತ್ತದ ಮೇಲೆ ಜಾಸ್ತಿ ಇರುತ್ತೆ. ಈ ಎಲ್ಲ ರೇಖೆಗಳು ಸಮಭಾಜಕ ವೃತ್ತವನ್ನು ನೋಡಿ 90 ಡಿಗ್ರಿಯಲ್ಲಿ ಭೇದಿಸ್ತಾ ಇದೆ ನೋಡಿ. ಎಕ್ಸಾಕ್ಟ್ಲಿ 90 ಡಿಗ್ರಿನಲ್ಲಿ ಕಟ್ ಮಾಡ್ತಾ ಇದೆ, ಪರ್ಪೆಂಡಿಕ್ಯುಲರ್ ಆಗಿ. ಅರ್ಥ ಆಗ್ತಿದೆ ಎಲ್ಲರಿಗೂ? 90 ಡಿಗ್ರಿನಲ್ಲಿ ಕಟ್ ಮಾಡ್ತಾ ಇದೆ. ಇಟ್ ಕಟ್ಸ್ ದಿ ಈಕ್ವೇಟರ್ ಎಕ್ಸಾಕ್ಟ್ಲಿ ಬೈ 90 ಡಿಗ್ರಿ. ಕೇಳ್ತಾರೆ ಎಕ್ಸಾಮ್ ಅಲ್ಲಿ. ಸೊ ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ರೇಖಾಂಶಗಳ ಮಧ್ಯೆ ಅಂತರ ಎಲ್ಲಿ ಜಾಸ್ತಿ ಇರುತ್ತೆ? ಸಮಭಾಜಕ ವೃತ್ತದ ಹತ್ರ ಜಾಸ್ತಿ ಇರುತ್ತೆ. ಅಂದ್ರೆ 111 ಕಿಲೋಮೀಟರ್ ಇಲ್ಲಿ, ಅಥವಾ 69 ಮೈಲಿ ಇರುತ್ತೆ ರೇಖಾಂಶಗಳ ಮಧ್ಯೆ. ಅಂದ್ರೆ 0 ಡಿಗ್ರಿ 1 ಡಿಗ್ರಿ ಅನ್ಕೊಳ್ಳಿ, 1 ಡಿಗ್ರಿ, 0 ಡಿಗ್ರಿ 2 ಡಿಗ್ರಿ, ಈ ತರ ಅವುಗಳ ಮಧ್ಯೆ ಅಂತರ ಎಷ್ಟಿರುತ್ತೆ? 69 ಮೈಲಿ ಅಥವಾ 111 ಕಿಲೋಮೀಟರ್ ಇರುತ್ತೆ ಇಲ್ಲಿ ರೇಖಾಂಶಗಳು ಅಂತರ. ಈಕ್ವೇಟರ್ ಹತ್ರ ಜಾಸ್ತಿ ಇರುತ್ತೆ. ಈಕ್ವೇಟರ್ ಇಂದ ಉತ್ತರಕ್ಕೆ ಹೋಗ್ತಾ ಹೋಗ್ತಾ ಏನಾಗುತ್ತೆ? ಅಂತರ ಕಡಿಮೆ ಆಗುತ್ತೆ. ದಕ್ಷಿಣಕ್ಕೆ ಹೋಗ್ತಾ ಹೋಗ್ತಾ ಅಂತರ ಕಡಿಮೆ ಆಗುತ್ತೆ. ಎಲ್ಲರಿಗೂ ಅರ್ಥ ಆಯ್ತಾ? ಈ ರೇಖಾಂಶಗಳು ಎಷ್ಟು ಬರೀಬಹುದು? 360 ರೇಖಾಂಶಗಳನ್ನ ಬರೀಬಹುದು, ಮೆರಿಡಿಯನ್ಸ್ ನ ಬರೀಬಹುದು. ನಾರ್ತ್ ಪೋಲ್ ಇಂದ ಸೌತ್ ಪೋಲ್ ವರೆಗೂ ಯಾವ ರೇಖೆಗಳು ಉತ್ತರ ಧ್ರುವದಿಂದ ಶುರುವಾಗಿ ದಕ್ಷಿಣ ಧ್ರುವಕ್ಕೆ ಬರುತ್ತೆ ಅದರ ರೇಖಾಂಶಗಳು. ಲೈನ್ಸ್ ಕನೆಕ್ಟಿಂಗ್ ನಾರ್ತ್ ಪೋಲ್ ಟು ಸೌತ್ ಪೋಲ್. ವಿ ಕ್ಯಾನ್ ಡ್ರಾ 360 ಲೈನ್ಸ್. ಸೊ 360 ಮೆರಿಡಿಯನ್ಸ್. ಕರೆಕ್ಟಾ? ಈಚ್ ಮೆರಿಡಿಯನ್ ಇಸ್ ಅ ಹಾಫ್ ಸರ್ಕಲ್. ಎಷ್ಟು ಜನಕ್ಕೆ ಅರ್ಥ ಆಯ್ತು? ಈಚ್ ಮೆರಿಡಿಯನ್ ಇಸ್ ಅ ಹಾಫ್ ಸರ್ಕಲ್, ಆರ್ಕ್ ಅಷ್ಟೇ. ಎಷ್ಟು ಜನಕ್ಕೆ ಅರ್ಥ ಆಯ್ತು? ಎರಡು ವಿರುದ್ಧ ರೇಖೆಗಳು ಸೇರಿದಾಗ ಒಂದು ಸರ್ಕಲ್ ಆಗುತ್ತೆ, ವೃತ್ತ ಆಗುತ್ತೆ. 0 180. ಎಷ್ಟು ಜನಕ್ಕೆ ಅರ್ಥ ಆಯ್ತಪ್ಪ? ಈಗ ನಾನು ಇದನ್ನ 0 ಅಂತ ತಗೊಂಡ್ರೆ ಅದರ ವಿರುದ್ಧ ಏನಾಗುತ್ತೆ? 180. ಅವಾಗ ಏನಾಗುತ್ತೆ? ಅದು ಒಂದು ವೃತ್ತ ಫಾರ್ಮ್ ಆಗುತ್ತೆ. ಈಚ್ ಮೆರಿಡಿಯನ್ ಇಸ್ ಹಾಫ್ ಸರ್ಕಲ್. ಇದೇ ಸ್ಟೇಟ್ಮೆಂಟ್ ಕೇಳಿದ್ರು, UPSC ಕೇಳ್ಬಿಟ್ಟಿದ್ದಾರೆ ಇದನ್ನ. ನಾನು ಹೇಳೋದೇ ಮರ್ತೇನೆ ನಿಮಗೆ. ಏನಾಗುತ್ತೆ, ಒಂದೊಂದ್ಸತಿ UPSC ಅವರು ಈ ತರ ಟಾಪಿಕ್ಸ್ ಹಾಕ್ಬಿಡ್ತಾರೆ. ಬೇಸಿಕ್ ಸ್ಟ್ರಾಂಗ್ ಇಲ್ಲ ಅಂದಾಗ ನೀವು ಅಲ್ಲಿ ಹೊಡ್ತಾ ತಿಂತಾರೆ. ಎಷ್ಟು ಜನಕ್ಕೆ ಅರ್ಥ ಆಯ್ತು? ಅವಾಗ ಏನೊಂದು ಯಾರು ಹೇಳಿಲ್ವಲ್ಲ ಈ ತರ ಟರ್ಮ್ನ ಅಂತ ಅನ್ಸ್ಬಿಡುತ್ತೆ ಅಲ್ಲಿ. ಈಗ ನೋಡಿ, ಒಂದು ಒಳ್ಳೆ ಇಮೇಜ್ ತೋರಿಸ್ತೀನಿ ನಾನು ನಿಮಗೆ, ಅವಾಗ ನಿಮ್ಗೆ ಅರ್ಥ ಆಗುತ್ತೆ. ಇಲ್ಲಿ ನೋಡಿ, ಇದು 0 ಡಿಗ್ರಿ ಆಯ್ತಾ? 0 ಡಿಗ್ರಿ. ಅದರ ಆಪೋಸಿಟ್ ಇದೆ ನೋಡಿ, ಇದು 180 ಹಿಂದಕ್ಕೆ ಹೋಗ್ತಾ ಇದೆ ನೋಡಿ. ಇದು ಈ ಕಡೆದು, ಇದು ನಾರ್ತ್ ಪೋಲ್, ಇದು ಆಯ್ತಾ? ಇದು 180, ಇದು 0. ಸೊ 0 180 ಎರಡು ಡಯಾಗ್ನಲಿ ಅಪೋಸಿಟ್. ಎಲ್ಲರಿಗೂ ಅರ್ಥ ಆಗುತ್ತೆ? ಡಯಾಗ್ನಲಿ ಅಪೋಸಿಟ್ ವಿರುದ್ಧ. ಇವಾಗ ಒಂದು ಪಾಯಿಂಟ್ ತಗೊಂಡು ಅದ್ರ 180 ತಗೊಂಡ್ರೆ ಅದನ್ನ ಆಂಟಿಪೋಡ್ ಅಂತ ಕರಿತೀವಿ. ಎಷ್ಟು ಜನಕ್ಕೆ ಅರ್ಥ ಆಗ್ತದೆ ಈ ವರ್ಡ್? ಆಂಟಿಪೋಡ್ ಕೇಳಬಹುದಲ್ಲ ಎಕ್ಸಾಮ್ ಅಲ್ಲಿ. ಆಂಟಿಪೋಡ್ ಅಥವಾ ಆಂಟಿಪೋಡಲ್ ಅಂದ್ರೆ ಏನು? ಡಯಾಗ್ನಲಿ ಅಪೋಸಿಟ್ ಪಾಯಿಂಟ್ ಇಸ್ ಕಾಲ್ಡ್ ಆಸ್ ಆಂಟಿಪೋಡ್. ಓಕೆ, ಡಯಾಗ್ನಲಿ ಅಂದ್ರೆ ಒಂದು ಜಾಗ ಇದ್ದು ಇನ್ನೊಂದು ಜಾಗಕ್ಕೆ ತಗೊಂಡಾಗ ಅದು ಆಂಟಿಪೋಡ್ ಆಗುತ್ತೆ. ಹಾ, ನವೀನ್, ಭೂಮಿ ಮೇಲೆ ಅತಿ ದೊಡ್ಡ ಸರ್ಕಲ್ ಯಾವ್ದು ಬರಿಬಹುದು ಹೇಳಿ? ಈಕ್ವೇಟರ್ ದೊಡ್ಡದ? 0 ಡಿಗ್ರಿ ದೊಡ್ಡದ? ಈಕ್ವೇಟರ್ 0 ಡಿಗ್ರಿ ದೊಡ್ಡದ? ಕರೆಕ್ಟಾ? ಅಕ್ಷಾಂಶಗಳು ದೊಡ್ಡದ? ಯೋಚನೆ ಮಾಡಿ. 0 ಡಿಗ್ರಿ ಇಸ್ ದ ಲಾಂಗೆಸ್ಟ್ ಸರ್ಕಲ್ ವಿ ಕ್ಯಾನ್ ಡ್ರಾ. ಈಕ್ವೇಟರ್ ಇಸ್ ದ ಲಾಂಗೆಸ್ಟ್ ಸರ್ಕಲ್. ಸಮಭಾಜಕ ವೃತ್ತ ಏನಕ್ಕೆ ಅಂದ್ರೆ ನಮ್ಮ ಭೂಮಿ ಬಲ್ಜ್ ಆಗಿರೋದ್ರಿಂದ, ಜಿಯೋಯ್ಡ್ ಆಕಾರದಲ್ಲಿರೋದ್ರಿಂದ, ಭೂಮಿ ಅಗಲ ಇರೋದ್ರಿಂದ ಈಕ್ವೇಟರ್ ಅತಿ ದೊಡ್ಡ ಸರ್ಕಲ್. ಸುತ್ತಳತೆ, ಈಕ್ವೇಟರ್ದು ಸುತ್ತಳತೆ ಎಲ್ಲದಕ್ಕಿಂತ ಹೆಚ್ಚು. ನಾವು ಕಟ್ಕೊಳ್ಳಿ ಎಲ್ಲರೂ. ಎಷ್ಟು ಜನಕ್ಕೆ? ರಾಜ್ ಅವರೇ, ವೆರಿ ಗುಡ್. ಈ ಕ್ವಶನ್ ಎಲ್ಲದರಲ್ಲೂ ಬರುತ್ತಪ್ಪ ಎಕ್ಸಾಮ್. ಅಕ್ಷಾಂಶ ರೇಖಾಂಶಗಳ ಮೇಲೆ ಒಂದು ಕ್ವಶನ್ ಬಂದೇ ಬರುತ್ತೆ. ಆಂಟಿಪೋಡ್ ಅಂದ್ರೆ ಏನು ಅಂತ ಕೇಳ್ತಾರೆ. ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಡಯಾಗ್ನಲಿ ಅಪೋಸಿಟ್ ಪಾಯಿಂಟ್ ಅನ್ನ ನಾವೇನಂತ ಕರಿತೀವಿ? ಆಂಟಿಪೋಡ್ ಅಂತ ಕರಿತೀವಿ. ಪ್ಲೀಸ್ ನಾಪಿಟ್ಕೊಳ್ಳಿ ಇದನ್ನ, ಯಾಕೆಂದ್ರೆ ಇದು ನಾನು ಎಕ್ಸಾಮ್ ಅಲ್ಲಿ ಕೇಳಲ್ಲ ಅಂತ ಹೇಳ್ತಾ ಇಲ್ಲ. ಕೇಳಿದಾಗ ನೀವು ಗೊತ್ತಿರ್ಬೇಕಷ್ಟೇ. ಅವ್ರು ಕೇಳಲಿ ಬಿಡ್ಲಿ ಅದು ಬೇರೆ ವಿಷಯ. ಓಕೆ, ಸೊ ಒಂದು ಜಾಗ ಇದ್ದು ಅದರದ್ದು ಡಯಾಗ್ನಲಿ ಅಪೋಸಿಟ್ ಅಂದ್ರೆ ಕರ್ಣೀಯ ಬಿಂದು
ಅದನ್ನ ಆಂಟಿಪೋಡ್ ಅಂತ ಕರಿತೀವಿ. ಇಲ್ಲಿ ನೋಡಿ, ಎಲ್ಲರಿಗೂ ಗೊತ್ತಾಗ್ತಿದೆ, ಇಲ್ಲಿ ಇದು 0 ಡಿಗ್ರಿ ಅಂದ್ಕೊಳ್ಳೋಣ. ಈ ಭಾಗ ಇದು 0, ಇದು 0 ಡಿಗ್ರಿ. 0 ಡಿಗ್ರಿ ಇದು ಅಪೋಸಿಟ್ ಏನು, ಈ ಕಡೆ 180. ಆಯ್ತಾ, 0 180 ಈ ಕಡೆ, ಇದು ನಾರ್ತ್ ಪೋಲ್. ನೋಡಿ, ಇದು ಗೊತ್ತಾಗ್ತಿದೆ ನೋಡಿ, ಡಯಾಗ್ನಲಿ ಅಪೋಸಿಟ್ ಪಾಯಿಂಟ್. ಸೊ 0 ಮತ್ತು 180 ಎರಡು ಸೇರಿದ್ರೆ ಏನಾಗುತ್ತೆ, ಒಂದು ಸರ್ಕಲ್ ಫಾರ್ಮ್ ಆಗುತ್ತೆ. ಅದೇನ್ ಮಾಡುತ್ತೆ, 0 ಮತ್ತು 180 ಒಂದು ಸರ್ಕಲ್ ಫಾರ್ಮ್ ಆದಾಗ ಒಂದು ವೃತ್ತ, ಅದು ಪೃಥ್ವಿಯನ್ನು ಪೂರ್ವ ಗೋಲಾರ್ಧ ಮತ್ತು ಪಶ್ಚಿಮ ಗೋಲಾರ್ಧವಾಗಿ ವಿಂಗಡಣೆ ಮಾಡುತ್ತೆ. ಅದನ್ನ ಕಟ್ಕೊಳ್ಳಿ. ಹೇಮಂತ್ ಇಲ್ಲಿ ಹೇಳಿದೀನಿ ನೋಡಪ್ಪ, ಡಿಸ್ಟೆನ್ಸ್ ಈಕ್ವೇಟರ್ ಹತ್ರ ಜಾಸ್ತಿ ಇರುತ್ತೆ. ಸಮಭಾಜಕ ವೃತ್ತದ ಮೇಲೆ ಎರಡು ರೇಖಾಂಶಗಳು ಮಧ್ಯೆ ಅಂತರ ಜಾಸ್ತಿ ಇರುತ್ತೆ. 111 ಕಿಲೋಮೀಟರ್ ಅಥವಾ 69 ಮೈಲಿ ಇರುತ್ತೆ. 69 ಮೈಲಿ ಇರುತ್ತೆ. 69 ಮೈಲಿ. ಇಲ್ಲಿ ಹೋಗ್ತಾ ಹೋಗ್ತಾ ಏನಾಗುತ್ತೆ, ಧ್ರುವೀಯ ಪ್ರದೇಶಕ್ಕೆ ಹೋಗ್ತಾ ಹೋಗ್ತಾ ಡಿಸ್ಟೆನ್ಸ್ ಕಡಿಮೆ ಆಗುತ್ತೆ. ಹಾ, ಗೊತ್ತಾಗ್ತಾ ಹೇಮಂತ್ ಅವ್ರಿಗೆ, ಗೊತ್ತಾಯ್ತಾ? ಇಲ್ಲಿ ಡಿಸ್ಟೆನ್ಸ್ ಜಾಸ್ತಿ ಇರುತ್ತೆ, ಹೋಗ್ತಾ ಹೋಗ್ತಾ ನೋಡಿ ಇವುಗಳ ಡಿಸ್ಟೆನ್ಸ್ ಕಡಿಮೆ ಆಗ್ತಾ ಇದೆ. ನೋಡಿ ಇಲ್ಲಿ ನೋಡಿ, ಕಮ್ಮಿ ಆಗ್ತಾ ಇದೆ. ಹಾ, ಯಾಕೆಂದ್ರೆ ಹೋಗ್ತಾ 0 ನಾರ್ತ್ ಪೋಲ್ಗೆ ಹೋಗ್ತಾ ಸೌತ್ ಪೋಲ್ಗೆ ಹೋದ್ರೆ ಡಿಸ್ಟೆನ್ಸ್ ಕಡಿಮೆ ಆಗುತ್ತೆ. ಹಾ, ರೇಖಾಂಶಗಳ ಮಧ್ಯೆ ಅಂತರ ಕಡಿಮೆ ಆಗುತ್ತೆ. ನಾವು ಕಟ್ಕೊಳ್ಳಿ. ಸೊ ಎಷ್ಟು ಇದನ್ನ ಇನ್ನೊಂದ್ಸತಿ ಬರ್ದಿದ್ದೀವಿ ನೋಡಿ, ಇಲ್ಲಿ ಆಂಗಲ್ ಇದು ಸೆಂಟರ್ ಆಫ್ ದಿ ಅರ್ತ್ ಜೊತೆ ಕ್ಯಾಲ್ಕುಲೇಟ್ ಮಾಡೋದು. ಇದು ಸೆಂಟರ್ ಆಫ್ ದಿ ಅರ್ತ್, ಇದು ಸಿ ಈಕ್ವೇಟರ್. ಇದು ನಾರ್ತ್ಗೆ ಹೋದ್ರೆ ಅಕ್ಷಾಂಶ, ಆಯ್ತಾ, ನಾರ್ತ್ ಅಥವಾ ಸೌತ್. ಹಿಂಗ್ ಹೋದ್ರೆ ರೇಖಾಂಶ. ನೋಡಿ, ಹಿಂಗ್ ಮೆಜರ್ ಮಾಡಿದ್ರೆ, ನೋಡಿ ಹಿಂಗ್ ಮೆಜರ್ ಮಾಡಿದ್ರೆ ಲಾಂಗಿಟ್ಯೂಡ್, ಹಿಂಗ್ ಮೆಜರ್ ಮಾಡಿದ್ರೆ ಲ್ಯಾಟಿಟ್ಯೂಡ್, ಅಕ್ಷಾಂಶ ರೇಖಾಂಶ. ಆಯ್ತಲ್ವಾ? ಸೊ ನಾವು ಕಟ್ಕೊಳ್ಳಿ. ಸೊ ಎರಡು ಅಕ್ಷಾಂಶಗಳ ಮಧ್ಯೆ ಏನು ಕೋನ ಇರುತ್ತಲ್ಲ, ಅದನ್ನೇ ಲಾಂಗಿಟ್ಯೂಡ್ ಅಂತ ಕರೆಯೋದು ನಾವು. ಎರಡು ಅಕ್ಷಾಂಶಗಳ ಮಧ್ಯ ಏನು ಕೋನ ಫಾರ್ಮ್ ಆಗ್ತಾ ಇದೆಯಲ್ಲ, ಆಂಗಲ್ ಫಾರ್ಮ್ ಆಗ್ತಾ ಇದೆಯಲ್ಲ, ದಟ್ ಈಸ್ ಕಾಲ್ಡ್ ಎಸ್ ಲಾಂಗಿಟ್ಯೂಡ್. ಸೊ ಲಾಂಗಿಟ್ಯೂಡ್ ನ ಮೆಜರ್ ಮಾಡೋಕೆ ನಾವೇನ್ ಮಾಡ್ತೀವಿ, ಇವಾಗ 360 ಮೆರಿಡಿಯನ್ ಇದೆ. ಯಾವ್ದಾರ ಒಂದನ್ನ ರೆಫರೆನ್ಸ್ ಆಗಿ ತಗೋಬೇಕು ತಾನೆ, ಯಾವ್ದಾರ ಒಂದನ್ನ ನಾವು ರೆಫರೆನ್ಸ್ ಆಗಿ ತಗೋಬೇಕು. ಅದಕ್ಕೆ ನಾವು 0 ಡಿಗ್ರಿ ಇದನ್ನ ಪ್ರಧಾನ ರೇಖಾಂಶ ಅಂತ ಕರಿತೀವಿ. ಎಷ್ಟು ಜನಕ್ಕೆ ಅರ್ಥ ಆಗ್ತದೆ? ಪ್ರೈಮ್ ಮೆರಿಡಿಯನ್. ಇವಾಗ ಎಷ್ಟೊಂದು ಜನ ಮಿನಿಸ್ಟರ್ಸ್ ಇರ್ತಾರೆ, ಅದರಲ್ಲಿ ಒಬ್ರು ಪ್ರೈಮ್ ಮಿನಿಸ್ಟರ್. ಪ್ರೈಮ್ ಅಂದ್ರೇನು? ಪ್ರಧಾನ, ತುಂಬಾ ಮುಖ್ಯ. ಪ್ರಧಾನ ಮಂತ್ರಿ ಅಂತೀವಲ್ಲ ಆತರ. ಪ್ರೈಮ್ ಅಂದ್ರೆ 0 ಡಿಗ್ರಿನ ಪ್ರಧಾನ ರೇಖಾಂಶ ಅಂತ ಕರಿತೀವಿ. ಸೊ 0 ಡಿಗ್ರಿ ಮತ್ತು ಬಾಕಿ ರೇಖಾಂಶಗಳ ಮಧ್ಯೆ ಏನ ಕೋನ ಇರುತ್ತಲ್ಲ, ಅದನ್ನ ನಾವು ಲಾಂಗಿಟ್ಯೂಡ್ ಅಂತ ಕರಿತೀವಿ. ವೆರಿ ಸಿಂಪಲ್, ಆಯ್ತಾ? ಸಿಂಪಲ್ ಆಗಿ ಹೇಳಿದ್ದೀನಿ ನಾನು ಆದಷ್ಟು, ಆಯ್ತಾ? ದಯವಿಟ್ಟು ನಾಪ್ಪಿಟ್ಕೊಳ್ಳಿ. ಆಂಟಿಪೋಡ್ ಅಂದ್ರೇನು ಇದು ಗೊತ್ತಾಯ್ತು. ನೋಡಿ, ಈ ರೇಖಾಂಶಗಳನ್ನ ಓದೋದ್ರಿಂದ ನಮಗೆ ಸಮಯ ವಲಯಗಳ ಬಗ್ಗೆ ಗೊತ್ತಾಗುತ್ತೆ. ಇಲ್ಲಿ ಕನ್ನಡದಲ್ಲೂ ಇದೆ, ದಯವಿಟ್ಟು ಏನೇನು ಹೇಳಿದ್ದೀನಿ ಎಲ್ಲದಕ್ಕೂ ಕನ್ನಡದಲ್ಲಿ ನೋಟ್ಸ್ ಇದೆ, ದಯವಿಟ್ಟು ನೋಡಿ. ಇಲ್ಲಿ ನೋಡಿ, ಟೈಮ್ ಝೋನ್ ಸಮಯ ವಲಯಗಳನ್ನ ಫಸ್ಟ್ ಪ್ರಸ್ತಾಪನೆ ಮಾಡಿದ್ದು ಸರ್ ಸ್ಟ್ಯಾನ್ಫರ್ಡ್ ಫ್ಲೆಮಿಂಗ್ ಅಂತ. ಓಕೆ, ಒಂದು ನಿಮಿಷ, ಸ್ಪೆಲ್ಲಿಂಗ್ ಸ್ವಲ್ಪ ದಯವಿಟ್ಟು ಚೇಂಜ್ ಮಾಡಿ, ನಾನು ಇದನ್ನು ಗಮನಿಸಿರಲಿಲ್ಲ. ಸರ್ ಸ್ಟ್ಯಾನ್ಫರ್ಡ್ ಫ್ಲೆಮಿಂಗ್. ಓಕೆ, ಇದನ್ನು ಚೇಂಜ್ ಮಾಡಿ. ಸರ್ ಸ್ಟ್ಯಾನ್ಫರ್ಡ್ ಫ್ಲೆಮಿಂಗ್ ಅನ್ನೋರು ಬ್ರಿಟಿಷ್ ತಜ್ಞ. ಇವರು ಮೊದಲ ಬಾರಿಗೆ ಸಮಯ ವಲಯ ಕಾನ್ಸೆಪ್ಟ್ ಕೊಟ್ಟಿದ್ರು. ಇವ್ರೇನ್ ಹೇಳ್ತಾರೆ, ನಮ್ಮ ಭೂಮಿ ತಿರುಗೋದಕ್ಕೆ ಒಂದು ಬಾರಿ ಸುತ್ತಕ್ಕೆ 24 ಗಂಟೆ ತಗೊಳ್ಳೋದ್ರಿಂದ 24 ಸಮಯ ವಲಯಗಳಿದೆ ಅಂತ ಹೇಳ್ತಾರೆ. ಅಷ್ಟೇ, ಸಿಂಪಲ್. ನೋಡಿ, ಎಷ್ಟು ಸಮಯ ವಲಯಗಳಿದೆ? 24 ಟೈಮ್ ಝೋನ್ಸ್ ಇದೆ. ಯಾಕೆ ನಮ್ಮ ಪೃಥ್ವಿ ಎಷ್ಟು ಟೈಮ್ ತಗೊಳುತ್ತೆ ಒಂದು ಬಾರಿ ತಿರುಗಲು? 24. ಅದಕ್ಕೆ 24 ಸಮಯ ವಲಯಗಳು, 24 ಟೈಮ್ ಝೋನ್ಸ್. ಅಂದ್ರೆ ಏನರ್ಥ? 1 ಗಂಟೆಗೆ 1 ಟೈಮ್ ಝೋನ್ ಅಂತ. ಎಷ್ಟು ಜನಕ್ಕೆ ಅರ್ಥ ಆಯ್ತಿದ್ದು? 1 ಗಂಟೆಗೆ 1 ಟೈಮ್ ಝೋನ್, ಹೌದಲ್ಲ? ಹಾ, ಇದನ್ನ ಕಟ್ಕೊಳ್ಳಿ. 1 ಗಂಟೆಗೆ 1 ಟೈಮ್ ಝೋನ್. ಇವ್ರೇನ್ ಹೇಳ್ತಾರೆ, ಪ್ರಧಾನ ರೇಖಾಂಶ ಇದೆಯಲ್ಲ, ಪ್ರೈಮ್ ಮೆರಿಡಿಯನ್, ಅದು ನೋಡಿ, ಪ್ರಧಾನ ರೇಖಾಂಶ ಪ್ರೈಮ್ ಮೆರಿಡಿಯನ್ 0 ಡಿಗ್ರಿ ಮೆರಿಡಿಯನ್, ಗ್ರಿನಿಚ್ ಲಂಡನ್ ಹತ್ರ ಒಂದು ನಗರ ಇದೆ, ಲಂಡನ್ ಪಕ್ಕ ಇರುವಂತಹ ಚಿಕ್ಕ ಪಟ್ಟಣ, ಗ್ರಿನಿಚ್ ಮುಖಾಂತರ ಪಾಸ್ ಆಗ್ಬೇಕು ಅಂತ ಹೇಳ್ತಾರೆ. ಇದು UK ದೇಶದ ಲಂಡನ್ ನಗರದ ಸಮೀಪದಲ್ಲಿರುವಂತಹ ಗ್ರಿನಿಚ್. ಇದು ಗ್ರೀನ್ ವಿಚ್ ಅಲ್ಲ, ಗ್ರಿನಿಚ್. W ಸೈಲೆಂಟ್ ಸ್ನೇಹಿತರೆ.
ಹಾ ನೋಡಿ ನೋಡಿ, ಲಂಡನ್ ನಗರದ ಪಕ್ಕ ಇರುವಂತ ಗ್ರೆನಿಚ್ ನಗರದ ಮುಖಾಂತರ ಪಾಸ್ ಆಗ್ಬೇಕು ಅಂತ ಹೇಳ್ತಾರೆ. ಯಾರು? ಇವರು ಸರ್ ಸ್ಟ್ಯಾನ್ಫೋರ್ಡ್ ಫ್ಲೆಮಿಂಗ್ ಅವರು. ಯಾಕೆ 0 ಡಿಗ್ರಿ ಇದ್ರ ಮುಖಾಂತರ ಪಾಸ್ ಆಗ್ಬೇಕು ಅಂತ ತಗೊಂಡ್ರು ಅಂದ್ರೆ, ಒಂದು ಅಲ್ಲಿ ಪುರಾತನ ವೀಕ್ಷಣಾಲಯ ಇದೆ, ಅಬ್ಸರ್ವೇಟರಿ ಅಂದ್ರೆ ವೀಕ್ಷಣಾಲಯ, ನಕ್ಷತ್ರ ಗ್ರಹಗಳನ್ನ ನೋಡುವಂಥದ್ದು, ಆಯ್ತಾ. ಒಂದು ಇದನ್ನ ತಗೊಳ್ಳೋದ್ರಿಂದ 0 ಡಿಗ್ರಿ 180 ಡಿಗ್ರಿ ಇದೆಯಲ್ಲ, 0ದ ಆಪೋಸಿಟ್ 0 ಡಿಗ್ರಿದ ಆಪೋಸಿಟ್ ಇನ್ 180 ಡಿಗ್ರಿ, ಅದು ಪೆಸಿಫಿಕ್ ಮಹಾಸಾಗರದ ಮುಖಾಂತರ ಪಾಸ್ ಆಗುತ್ತೆ. ಇದರಿಂದ ಸಮಯ ಗೊಂದಲ ಇರೋಲ್ಲ, ಆಯ್ತಾ. ಇನ್ನು ಯಾಕೆ ಎಲ್ಲರೂ ಒಪ್ಬೇಕಾಯ್ತು ಇದನ್ನ ಅಂದ್ರೆ, UK ಅವಾಗ ಸೂಪರ್ ಪವರ್ ಆಗಿತ್ತು. ಅವ್ರು ಇದನ್ನು ಪ್ರಸ್ತಾಪ ಮಾಡಿದ್ದು 1884 ಅಲ್ಲಿ, ಆಯ್ತಾ. ನೆನಪಿಟ್ಕೊಳ್ಳಿ, 1884 ನಲ್ಲಿ ಒಂದು ಸಮ್ಮೇಳನ ನಡೆಯುತ್ತೆ, ವರ್ಲ್ಡ್ ಮೆರಿಡಿಯೋನಲ್ ಕಾನ್ಫರೆನ್ಸ್ ಅಂತ, ವಿಶ್ವ ರೇಖಾಂಶಗಳ ಸಮ್ಮೇಳನ ನಡೆಯುತ್ತೆ ವಾಷಿಂಗ್ಟನ್ DC ನಲ್ಲಿ. ಯಾವಾಗ? 1884 ಅಲ್ಲಿ. ಅವಾಗ ಭಾರತ ಯಾವ ದೇಶದ ಆಳ್ವಿಕೆನಲ್ಲಿತ್ತು? ಹತ್ತತ್ರ 70 ದೇಶಗಳು ಯಾವ ದೇಶದ ಆಳ್ವಿಕೆನಲ್ಲಿತ್ತು? ಬ್ರಿಟಿಷ್ ಆಡಳಿತದಲ್ಲಿತ್ತು. ಅವರು ಬಲಿಷ್ಠ ರಾಷ್ಟ್ರ ಆದ್ರಿಂದ ಅವ್ರು ಹೇಳಿದನ್ನು ಕೇಳಬೇಕಾಗಿತ್ತು, ಗೊತ್ತಾಯ್ತಾ. ಅದಕ್ಕೋಸ್ಕರ ಇದು ಜಾರಿಗೆ ಬಂತು, ಅದಕ್ಕೆ ಇದು ಜಾರಿಗೆ ಬಂತು. ಇದಕ್ಕಿಂತ ಮುಂಚೆ ಭಾರತದಲ್ಲಿ ಕರೆಕ್ಟಾ ಪ್ರಧಾನ ರೇಖಾಂಶ ಅಂತ ಕರಿತಿದ್ದು ಯಾವ ಜಾಗ ಅಂದ್ರೆ ಉಜ್ಜೈನ್. ನಾವು ಕಟ್ಕೊಳ್ಳಿ, ಇನ್ ಇಂಡಿಯಾ, ಭಾರತದಲ್ಲಿ ಉಜ್ಜೈನ್ ನಗರವನ್ನು ಕೇಂದ್ರವಾಗಿ ನಾವು ಉಪಯೋಗಿಸ್ತಾ ಇದ್ವಿ. ಎಷ್ಟು ಜನ ಗೊತ್ತಿದ್ದು? ಉಜ್ಜೈನ್ ಮಧ್ಯಪ್ರದೇಶದಲ್ಲಿ ಬರುತ್ತಿದ್ದು, ಪಶ್ಚಿಮ ಮಧ್ಯಪ್ರದೇಶದಲ್ಲಿ ಉಜ್ಜೈನ್ ನಗರಿಯನ್ನು ಪ್ರಧಾನ ರೇಖಾಂಶ ಅಂತೇಳಿ ನಮ್ಮ ಭೂಗೋಳ ತಜ್ಞರಿದ್ರಲ್ಲ, ಭಾಸ್ಕರಾಚಾರ್ಯ, ವರಹಮೀರ, ಶಂಕರಾಚಾರ್ಯ ಅವರೆಲ್ಲ ಉಜ್ಜೈನ್ ನಗರವನ್ನು ಏನು ಕೇಂದ್ರವಾಗಿ ಇಟ್ಕೊಂಡಿದ್ರು ಭಾರತದ್ದು. ಇವತ್ತಿನ ದಿವಸನು ನೀವು ಭಾರತದಲ್ಲಿ ಹುಟ್ಟಿದಾಗ ಒಂದು ಜಾಗದಲ್ಲಿ ಒಂದು ಸಮಯಕ್ಕೆ ಹುಟ್ಟಿರ್ತಾರಲ್ಲ, ಅದನ್ನ ಮೇಲೆ ಒಂದು ಜಾತಕ ಅಂತ ತಯಾರು ಮಾಡ್ತಾರೆ, ಕುಂಡಲಿ ಅಂತ ಕರಿತೀವಿ ನಾವು, ಕರೆಕ್ಟಾ. ಅದು ಉಜ್ಜೈನ್ ನಗರದ ಆಧಾರದ ಮೇಲೆ ನಿಮ್ಗೆ ಕ್ಯಾಲ್ಕುಲೇಟ್ ಮಾಡೋದು. ಎಷ್ಟು ಜನಕ್ಕೆ ಅರ್ಥ ಆಯ್ತಿದ್ದು? ಇವತ್ತಿನ ದಿವಸನೂ ಕರೆಕ್ಟಾ. ನಾನು ಹಳೇದಲ್ಲಿ ಹೇಳ್ತಾರೆ, ಇವಾಗ್ಲೂ ಭಾರತದಲ್ಲಿ ಒಂದು ಮಗುವಾದಾಗ ಒಂದು ಜಾಗ ಮತ್ತು ಪ್ಲೇಸ್ ಆಫ್ ಬರ್ತ್, ಟೈಮ್ ಆಫ್ ಬರ್ತ್ ಅಂತ ಹೇಳ್ತೀವಲ್ಲ, ಅದ್ರ ಜೊತೆಗೆ ಒಂದು ಇದು ಬರುತ್ತೆ, ಕುಂಡ್ಲಿ ಅಂತ ಒಂದು ಚಾರ್ಟ್ ಬರುತ್ತೆ. ಸೊ ಆಸ್ಟ್ರಾಲಜಿಕಲ್ ಇನ್ಫ್ಲೂಯೆನ್ಸ್, ಎಲ್ಲ ಗ್ರಹಗತಿಗಳಿಂದ ನಿಮ್ಮ ಮೇಲಾಗುವಂತ ಪರಿಣಾಮ ಅಂತ, ಅದನ್ನ ಕ್ಯಾಲ್ಕುಲೇಟ್ ಮಾಡೋದು ಆಧಾರದ ಮೇಲೆ, ಉಜ್ಜೈನ್ ಆಧಾರದ ಮೇಲೆ, ಆಯ್ತಾ. ಸೊ ಇದು ಗೊತ್ತಿರಬೇಕು. ನೀವು ನಂಬ್ತಿರೋ ಬಿಡ್ತಿರೋ ಅದೆಲ್ಲ ಆಮೇಲೆ, ದಟ್ ಇಸ್ ಡಿಫ್ರೆಂಟ್. ಈಗ ಇದು ಗೊತ್ತಿದ್ರೆ ಒಳ್ಳೇದು. ಓಕೆ ನೋಡಿ, ನೆಕ್ಸ್ಟ್. ಸೊ ಇವ್ರು ಏನ್ ಕ್ಯಾಲ್ಕುಲೇಷನ್ ಕೊಟ್ಟರು ಅಂತ ಹೇಳ್ತೀನಿ ನೋಡಿ. ಸಿಂಪಲ್ ಆಗಿ ಒಂದು ಎಷ್ಟು ಟೈಮ್ ಝೋನ್ಸ್ಗಳಿದೆ? 24 ಟೈಮ್ ಝೋನ್ಸ್ಗಳಿದೆ. 24 ಟೈಮ್ ಝೋನ್ಸ್. 1 ಗಂಟೆಗೆ 1 ಟೈಮ್ ಝೋನ್, 1 ಅವರ್ ಅಂದ್ರೆ 1 ಟೈಮ್ ಝೋನ್. ಇದು ಗೊತ್ತಿದೆ ಎಲ್ಲರೂ. ನೆಕ್ಸ್ಟ್, ಭೂಮಿ ಒಂದು ಸತಿ ರೊಟೇಷನ್, ಒಂದು ರೊಟೇಷನ್ಗೆ 24 ಅವರ್ಸ್ ತಗೊಳುತ್ತೆ, ಹೌದಾ. ಭೂಮಿ ಒಂದು ರೊಟೇಷನ್ಗೆ 24 ಅವರ್ಸ್. ಹಾ, ಎಸ್ ಓಂಕಾರ್, ವೆರಿ ನೈಸ್. ವೇದಿಕ್ ಗಡಿಯಾರ ಅಂತ ಹೇಳಿ ಸ್ಥಾಪನೆ ಆಗಿದೆ. ಹೌದು, ವೆರಿ ವೆರಿ ನೈಸ್ ಇನ್ಫಾರ್ಮೇಶನ್. ಉಜ್ಜೈನಲ್ಲೇ ಇದೆ, ಹೌದು, ಕರೆಕ್ಟಾ. ನೋಡಿ, ಈ ತರದೆಲ್ಲ ಕೇಳ್ಬೋದಲ್ಲ. ಸೊ ಎಸ್ ರಿಸಲ್ಟ್, ಸೊ ಅದೆಲ್ಲ ಕರೆಂಟ್ ಅಫೇರ್ಸ್ಗೂ ಸೇರುತ್ತೆ. ಸೊ ಅದನ್ನ ನೀವು ನೆನಪಿಟ್ಕೊಳ್ರಪ್ಪ ಎಲ್ಲರೂ, ಆಯ್ತಾ. ವೇದಿಕ್, ನಾನು ಅದರ ಫೋಟೋ ಕಳಿಸ್ತೀನಿ ಎಲ್ಲರಿಗೂ. ಓಕೆ, ವೇದಿಕ್ ಕ್ಲಾಕ್. ಓಕೆ, ನೆನಪಿಟ್ಕೊಳ್ಳಿ. ಹಾ, 1 ರೊಟೇಷನ್ ಅಂದ್ರೆ ಎಷ್ಟು? 360 ಡಿಗ್ರಿ ತಾನೆ. ಸೊ 1 ರೊಟೇಷನ್ ಅಂದ್ರೆ 360 ಡಿಗ್ರಿ ಕಂಪ್ಲೀಟ್ ಮಾಡಬೇಕು 24 ಗಂಟೆಗಳಲ್ಲಿ. ಈಸ್ ಇಟ್ ಕ್ಲಿಯರ್? 24 ಗಂಟೆಗಳಲ್ಲಿ ನಮ್ಮ ಪೃಥ್ವಿ ಒಂದ್ಸತಿ ಸುತ್ತಬೇಕಿದೆ 360 ಡಿಗ್ರಿ. ಅಂದ್ರೆ 1 ಗಂಟೆಗೆ ಎಷ್ಟು ಡಿಗ್ರಿ ಸುತ್ತುತ್ತೆ? ಯೋಚನೆ ಮಾಡಿ, ಕ್ಯಾಲ್ಕುಲೇಷನ್. 24 ಗಂಟೆಗಳಲ್ಲಿ 360 ಆದ್ರೆ 1 ಗಂಟೆನಲ್ಲಿ 360 ಡಿಗ್ರಿ ಡಿವೈಡ್ ಬೈ 24, 15 ಡಿಗ್ರಿಗಳು, ಕರೆಕ್ಟಾ. 1 ಗಂಟೆನಲ್ಲಿ, 1 ಗಂಟೆ ಅಂದ್ರೆ ಏನು? 1 ಟೈಮ್ ಝೋನ್, ಕರೆಕ್ಟಾ. 1 ಗಂಟೆ ಅಂದ್ರೆ 1 ಟೈಮ್ ಝೋನ್. ಸೊ 1 ಟೈಮ್ ಝೋನ್ ಅಲ್ಲಿ ಎಷ್ಟು ಡಿಗ್ರಿ ಇರುತ್ತೆ? 15 ಡಿಗ್ರಿ ಇರುತ್ತೆ, ಗೊತ್ತಾಯ್ತಾ ಎಲ್ಲರಿಗೂ? ಇಸ್ ಇಟ್ ಕ್ಲಿಯರ್? 1 ಟೈಮ್ ಝೋನ್ ಇಸ್ ಈಕ್ವಲ್ ಟು 15 ಡಿಗ್ರಿ. ಒಂದು ಎಕ್ಸಾಂಪಲ್ ಕೇಳಿದ್ರು, 3 ಟೈಮ್ ಝೋನ್ ಅಂದ್ರೆ ಎಷ್ಟು ಡಿಗ್ರಿ ಅಂತ? 45 ಡಿಗ್ರಿ, ಗೊತ್ತಾಯ್ತಾ. 4 ಟೈಮ್ ಝೋನ್ಸ್ ಅಂದ್ರೆ ಎಷ್ಟು ಡಿಗ್ರೀಸ್ ಇರುತ್ತೆ ಅಂತ ಕೇಳಿದ್ದಾರೆ. ಈ ತರದೆಲ್ಲ ಕ್ವೆಶನ್ಸ್ ಎಲ್ಲ ತುಂಬಾ ಸುಲಭ ಇವಾಗ ನಿಮಗೆ ಗೊತ್ತಾಯ್ತಾರೆ. 1 ಟೈಮ್ ಝೋನ್ ಇಸ್ ಈಕ್ವಲ್ ಟು ಹೌ ಮೆನಿ ಡಿಗ್ರೀಸ್? 15 ಡಿಗ್ರಿ. ಇಸ್ ಇಟ್ ಕ್ಲಿಯರ್ ಫ್ರೆಂಡ್ಸ್? ಆಯ್ತಾ. ಮತ್ತೆ ನೋಡೋಣ, ಮುಂದಕ್ಕೆ ಹೋಗೋಣ.
ಸೊ 1 hour is equal to 15 degree. 1 hour ಅಂದ್ರೆ 60 ನಿಮಿಷ, 60 ಮಿನಿಟ್ಸ್. 60 ಮಿನಿಟ್ಸ್ ಇಲ್ಲಿ ನೋಡಿ, ಅಂದ್ರೆ 1 ಡಿಗ್ರಿ ಕಂಪ್ಲೀಟ್ ಮಾಡಕ್ಕೆ ಎಷ್ಟು ನಿಮಿಷ ಬೇಕು ಅರ್ಥಿಗೆ? 1 ಗಂಟೆಯಲ್ಲಿ 15 ಡಿಗ್ರಿ ಆದ್ರೆ 1 ಡಿಗ್ರಿಗೆ 4 ನಿಮಿಷ. 60 ಡಿವೈಡ್ ಬೈ 15 ಮಾಡ್ತೀರಾ ಎಲ್ಲರೂ? ಎಷ್ಟು? 4 ನಿಮಿಷ ಬರುತ್ತೆ. ಓಕೆ, ಓಕೆ, 4 ಮಿನಿಟ್ಸ್ 1 ಡಿಗ್ರಿ 4 ಮಿನಿಟ್ಸ್ ಇದನ್ನ ಹಾಕಿಕೊಳ್ಳಿ. ಇದು ಬೇಕು ನಮಗೆ ಮುಂದಕ್ಕೆ. ಸೊ ನಾನು ಏನೇನು ಬಾಕ್ಸಲ್ಲಿ ಬರ್ತಿದ್ದೀನಿ ಅದು ತುಂಬಾ ಇಂಪಾರ್ಟೆಂಟ್, ಎಕ್ಸಾಮಲ್ಲಿ ಕೇಳ್ತಾರೆ. ಎಲ್ಲರಿಗೂ ಅರ್ಥ ಆಯ್ತಾ? ಮುಂದುವರಿಬೋದಾ ನಾನು? ಆಯ್ತು. ಇವಾಗ ನೋಡಿ, ಒಂದು ಡೇಟ್ ಮತ್ತೆ ಒಂದು ಡೇ. ಓಕೆ, ಒಂದು ಡೇ ಇವತ್ತನೇ ತಗೊಳ್ಳೋಣ, 15. ಓಕೆ, ಇವತ್ತಿನ ದಿನ ನಾನು ತಗೊಂಡಿದ್ದೀನಿ ಕರೆಕ್ಟ್, ಭಾನುವಾರ, ಸಂಡೇ. ಒಂದು ತಾರೀಕು ಮತ್ತು ಒಂದು ದಿನ ಯಾವಾಗ ಚೇಂಜ್ ಆಗುತ್ತೆ? 12 ಗಂಟೆ ರಾತ್ರಿ, ಮಿಡ್ ನೈಟ್ ಕ್ಯಾಲೆಂಡರ್ ಯಾವಾಗಲೂ ಚೇಂಜ್ ಆಗುತ್ತೆ. ಇವತ್ತು ರಾತ್ರಿ 12 ಗಂಟೆಗೆ ಏನಾಗುತ್ತೆ? 16 ಆಗುತ್ತೆ, ಸೋಮವಾರ ಆಗುತ್ತೆ. ಸೊ ಮಧ್ಯರಾತ್ರಿ 12 ಗಂಟೆಯಿಂದ ಹಿಡಿದು ಮತ್ತೆ ಇನ್ನೊಂದು ಮಧ್ಯರಾತ್ರಿ 12 ಗಂಟೆವರೆಗೂ ಒಂದು ದಿನದಲ್ಲಿ ಇರ್ತೀವಿ. ಹೌದಾ? ಎಲ್ಲರಿಗೂ ಗೊತ್ತಾಗ್ತಿದೆಯಪ್ಪ ಇದು? 24 hours ಒಂದು ದಿನದಲ್ಲಿ ಇರ್ತೀವಿ ನಾವು. ಮಧ್ಯದಲ್ಲಿ 12 ಗಂಟೆ ಬರುತ್ತಲ್ಲ, ಮಧ್ಯಾಹ್ನ, ನೂನ್, ಮಿಡ್ ಡೇ. ಅದು ಮಿಡ್ ಡೇ ಮಧ್ಯಾಹ್ನ, ಯಾಕೆಂದ್ರೆ ಅದೇನ್ ಮಾಡುತ್ತೆ? ದಿನನ 2 ಭಾಗ ಮಾಡುತ್ತೆ. ಹೌದಾ? ಮಿಡ್ ಅಂದ್ರೆ ಮೆರಿ, ಡಿಎಂ ಅಂದ್ರೆ ಏನು? ಡೇ. ಗೊತ್ತಾಯ್ತಾ? ಮೆರಿಡಿಯಂ ನೆನಪಿಟ್ಕೊಳ್ಳಿ. ಮೆರಿಡಿಯನ್ ಅಲ್ಲ, ನಾವು ಆಗ ಹೇಳ್ತಾ ಇದ್ದು ಮೆರಿಡಿಯನ್, ಆಯ್ತಾ? ಇದು ಬೇರೆ. ಇದು ಮೆರಿ ಅಂದ್ರೆ ಮಿಡ್, ಡೇ ಅಂದ್ರೆ ಡಿಎಂ. ಇಸ್ ಇಟ್ ಕ್ಲಿಯರ್ ಫ್ರೆಂಡ್ಸ್? ಇಷ್ಟ ಅರ್ಥ ಆಗಿದೆಯಾ ಎಲ್ಲರಿಗೂ? ಲ್ಯಾಟಿನ್. ಓಕೆ, ಲ್ಯಾಟಿನ್ ನಲ್ಲಿ ಬಳಸೋದು. ಈಗ ಮಧ್ಯರಾತ್ರಿಯಿಂದ ಮಧ್ಯಾಹ್ನದವರೆಗೂ ಏನೇ ಬಂದಿರೋದು AM ಅಂದ್ರೆ ಆಂಟಿ ಮೆರಿಡಿಯಂ. ಇಸ್ ಇಟ್ ಕ್ಲಿಯರ್? ಆಂಟಿ ಮೆರಿಡಿಯಂ ಅಂದ್ರೆ ಮಧ್ಯಾಹ್ನಕ್ಕಿಂತ ಮುಂಚೆ ಅಂತ, ಬಿಫೋರ್ ಅಂತ. ಆಂಟಿ ಅಂದ್ರೆ ANTE, ಸ್ಪೆಲ್ಲಿಂಗ್ ನೋಡ್ಕೊಳ್ಳಿ. ANTI ಅಂತ ಬರ್ಬಿಟ್ರೆ ಆಮೇಲೆ, ಆಯ್ತಾ? ಬಿಫೋರ್ ನೂನ್. ಮಿಡ್ ಡೇ ಆದ್ಮೇಲೆ ಬರುತ್ತಲ್ಲ, ಅದು PM. ಇಸ್ ಇಟ್ ಕ್ಲಿಯರ್? ಇದೆಲ್ಲರಿಗೂ ಗೊತ್ತಿದೆ ಅಂತ ಅನ್ಕೊಂಡಿದ್ದೀನಿ. ಏನೇ ತಪ್ಪಿದ್ರು ಇವಾಗ ಗೊತ್ತಾಗ್ಬಿಡ್ಬೇಕು ಎಲ್ಲರಿಗೂ. ಹಾ, ಪೋಸ್ಟ್ ಅಂದ್ರೆ ಆಫ್ಟರ್ ಅಂತ, ಆಫ್ಟರ್ನೂನ್ ಅಂತ. ಇವಾಗ ನಾವು ಆಫ್ಟರ್ನೂನ್ ಅಲ್ಲಿ ಇದೀವಿ ಈಗ, ಕರೆಕ್ಟಾ? ಪೋಸ್ಟ್ ನೂನ್ ಅಂತ, ಆಫ್ಟರ್ನೂನ್ ಅಂತ. ಇಸ್ ಇಟ್ ಕ್ಲಿಯರ್ ಎಲ್ಲರಿಗೂ? ಮಿಡ್ ಡೇ ನೋಡಿ, ಇವಾಗ ಎಕ್ಸಾಕ್ಟ್ಲಿ 12 ಗಂಟೆ ಆದ್ರೆ ಏನ್ ಹೇಳ್ಬೇಕು? 12 PM ಅಂತ ಹೇಳ್ಬೇಕು. ಗೊತ್ತಾಯ್ತಾ ಎಲ್ಲರಿಗೂ? 12 ಆದ ತಕ್ಷಣ, ಮಧ್ಯಾಹ್ನ ಆದ ತಕ್ಷಣ 12 PM ಅನ್ಬೇಕು. ಮಧ್ಯರಾತ್ರಿ ಆದ ತಕ್ಷಣ ಮಧ್ಯರಾತ್ರಿ 12 AM ಅನ್ಬೇಕು. ಇಸ್ ಇಟ್ ಕ್ಲಿಯರ್ ಎಲ್ಲರಿಗೂ? ಮಧ್ಯರಾತ್ರಿ ಆದ ತಕ್ಷಣ 12 AM, ಆಯ್ತಾ? ಮಧ್ಯಾಹ್ನ ಆದ ತಕ್ಷಣ 12 PM ಅಂತ ಹೇಳ್ಬೇಕು. AM PM ಅಲ್ಲಿ ಏನು ವ್ಯತ್ಯಾಸ ಇರಲ್ಲ. ಅದಕ್ಕೆ ನೋಡಿ, ಇವಾಗ ಟೈಮ್ ಎಷ್ಟು? 9:20 PM. ಹೌದಾ? ಹಾ, ಸೊ ಈಗ ನೋಡಿ, ಇದು ಗೊತ್ತಿದೆ, ಇದನ್ನ ನಾನು ಬರ್ದಿದ್ದೀನಿ ಸೊ ದಟ್ ನಿಮ್ಗೆ ಏನು ಡೌಟ್ ಬರದೇ ಇರಲಿ ಅಂತ. ಸ್ಪೆಲ್ಲಿಂಗ್ಗಳು ಜೋಪಾನ ಕಂಡ್ರಪ್ಪ ಎಲ್ಲರೂ. ಓಕೆ, ನೋಡಿ ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ. ಸೊ ಬ್ರಿಟಿಷ್ ಅವರು ಇದ್ದಾಗ ಈ ಟೈಮ್ ಪದ್ಧತಿ ಯೂಸ್ ಮಾಡ್ತಾ ಇದ್ವಿ, AM PM ನ ಬಳಸ್ತಾ ಇದ್ವಿ ನಾವು. ಸೊ ಬ್ರಿಟಿಷರು ಹೋದ ತಕ್ಷಣ, ಸ್ವಾತಂತ್ರ್ಯ ಬಂದ ಮೇಲೆ ಏನಾಗೋಯ್ತು? ಜನಗಳ ಹತ್ರ ಯಾರ ಹತ್ರ ವಾಚ್ ಇರಲಿಲ್ಲ, ಕರೆಕ್ಟಾ? ಸಮಯ ಕೇಳಿದಾಗ ಹೇಳಿದ್ರು ಅವ್ರಿಗೆ ಗೊತ್ತಾಗ್ತಿರ್ಲಿಲ್ಲ ಎಷ್ಟು ಸಮಯ. ಮೊದಲೆಲ್ಲ ಹೆಂಗ್ ಹೇಳ್ತಿದ್ವಿ ಸಮಯ ನಾವು? ಸೂರ್ಯನ ಅಂತ್ಯ ಮೇಲೆ ಬಂದ್ರೆ 12 ಗಂಟೆ, ಪೂರ್ವದ ಕಡೆಗಿದ್ರೆ ಸೂರ್ಯ ಬೆಳಗಿನ ಜಾವ, ಪಶ್ಚಿಮದ ಕಡೆಗಿದ್ರೆ ಮಧ್ಯಾಹ್ನ ಅಥವಾ ಸಂಜೆ. ಹೌದಾ? ಇದೇ ತಾನೇ ಹಳ್ಳಿಗಳ ಕಡೆ ಇವಾಗ್ಲೂ ಸೂರ್ಯ ನೋಡ್ತಾರೆ ಟೈಮ್ ಎಷ್ಟು ಇವಾಗ ಅಂತ. ಪೂರ್ವ ಪಶ್ಚಿಮ ಗೊತ್ತಿರುತ್ತೆ ಅವ್ರಿಗೆ, ನಮ್ ತರ ಅಲ್ಲ ಅವರು, ಕರೆಕ್ಟಾ? ಹಳ್ಳಿ ಜನಗಳಿಗೆ ಆಲ್ಮೋಸ್ಟ್ ಎಲ್ಲ ಪೂರ್ವ ಪಶ್ಚಿಮ ನೋಡೇ ಅವ್ರು ಇದೆಲ್ಲ ಶುರುವಾಗುತ್ತೆ ಕೆಲಸಗಳು. ಈಸ್ಟ್ ಯಾವುದು ಅಂತ ಗೊತ್ತಾಗೋದು. ನೀವು ಇಲ್ಲಿ ನೋಡ್ಬೇಕಾಗತ್ತೆ ಕಂಪಾಸ್ ಯಾವ್ದಪ್ಪ ಈಸ್ಟ್ ಅಂತ. ಆದ್ರೆ ಅವ್ರಗಳಿಗೆ ದಿನ ಬೆಳಿಗ್ಗೆ ಬೇಗ ತಳ್ತಾರೆ, ಅವ್ರಿಗೆ ಗೊತ್ತಾಗುತ್ತೆ ಸೂರ್ಯ ಕಡೆ ಇದ್ದಾನೆ ಅಂತ. ಸೊ ಇದು ನೀವು ಎಷ್ಟೊಂದು ಜನಕ್ಕೆ ಅರ್ಥ ಆಗುತ್ತೆ ನಾ ಹೇಳ್ತಾ ಇರೋದು ಏನಕ್ಕೆ ಅಂತ. ಸೊ ಈ ರೀತಿ ಹೇಳೋರು ಟೈಮ್ ಹೇಳೋರು, ಕರೆಕ್ಟಾ?
ಸೊ ಅಂದಾಜಲ್ಲಿ ಹಂಗೆ ಸನ್ ಡಯಲ್ ಮೂನ್ ಡಯಲ್ ಇದೆ. ಕೊನಾರ್ಕ್ ಸನ್ ಟೆಂಪಲ್ಗೆ ಹೋದ್ರೆ ನಿಮಗೆ ಸನ್ ಡಯಲ್ ಮೂನ್ ಡಯಲ್ ಇದೆ. ಸೊ ಸೂರ್ಯನ ಕಿರಣಗಳು ಅದ್ರ ಮೇಲೆ ಬೀಳುತ್ತೆ, ಅದರ ಆಧಾರದ ಮೇಲೆ ಹೇಳ್ತಾ ಇದ್ದಾರೆ ಟೈಮ್. ಜಂತರ್ ಮಂತರ್ ಉಜ್ಜೈನ್, ಡೆಲ್ಲಿ ಮತ್ತು ಜೈಪುರ್ ಇಲ್ಲೂ ಅಷ್ಟೇ ಸನ್ ಡಯಲ್ ಇದೆ. ಸೊ ಸೂರ್ಯನ ಕಿರಣಗಳು ಅದ್ರ ಮೇಲೆ ಏನ್ ಬೀಳುತ್ತೆ ಅದರ ಆಧಾರದ ಮೇಲೆ ಕರೆಕ್ಟ್ ಆಗಿ ಹೇಳುತ್ತೆ ಟೈಮ್, ಅದು ಖಚಿತವಾಗಿ ಇಷ್ಟಿದೆ ಅಂತ. ಗೊತ್ತಾಗ್ತಿದೆ ಎಲ್ಲರಿಗೂ? ಇದೆಲ್ಲ ಆಸ್ಟ್ರಾನಮಿಕಲ್ ಅಬ್ಸರ್ವೇಟರೀಸ್ ಇವೆಲ್ಲ ನಮ್ದು. ಓಕೆ, ವೀಕ್ಷಣಾಲಯಗಳು. ಓಕೆ, ಈ ರೀತಿ ಮೊದಲೆಲ್ಲ ಟೈಮ್ ಹೇಳೋದಕ್ಕೆ ಈ ತರ ಬಳಸ್ತಾ ಇದ್ರು. ಓಕೆ, ಸೊ ಇದೊಂದು ಗೊತ್ತಿರಲಿಲ್ಲ ಎಲ್ಲರಿಗೂ. ಈ ಕಾನ್ಸೆಪ್ಟ್ ಹೆಂಗ್ ಬಂತು ಟೈಮ್ ಪಾರ್ಟ್ ಆಯ್ತಾ, AM PM ಹೇಳೋದು ಗೊತ್ತಾಗಿದೆ ಎಲ್ಲರಿಗೂ ಆಯ್ತಾ. ಸೊ ಪ್ಲೀಸ್ ರಿಮೆಂಬರ್ ದಿಸ್. ಸೊ ಅವಾಗ ಸ್ವಾತಂತ್ರ್ಯ ಬಂದ್ಮೇಲೆ ಏನಾಯ್ತು, ಈ ಪದ್ಧತಿಯಿಂದ ಜನಗಳು ಗೊಂದಲ ಶುರು ಆಯ್ತು. ಯಾಕೆಂದ್ರೆ ಯಾರ ಹತ್ರ ವಾಚ್ ಇರ್ತಿರ್ಲಿಲ್ಲ, ಆಮೇಲೆ ಎಷ್ಟೊಂದು ಜನ ಏನು ನಮ್ಗೆ ಸಾಕ್ಷರತೆ ಅಷ್ಟಿರಲಿಲ್ಲ, ಎಲ್ಲರಿಗೂ ಇದು ಗೊತ್ತಿರಲಿಲ್ಲ. ಸೊ ಅವಾಗ ಏನಾಯ್ತು, ನಮ್ಮ ಫಸ್ಟ್ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ನಲ್ಲಿ ಇದನ್ನು ಡಿಸೈಡ್ ಮಾಡಿದ್ರು, ನಾವು ಇದನ್ನ ಫಾಲೋ ಮಾಡೋದು ಬೇಡ. ಅಂಬೇಡ್ಕರ್ ಅವರು ಏನ್ ಸಜೆಸ್ಟ್ ಮಾಡಿದ್ರು ಅಂದ್ರೆ ನಮಗೆ 12 hour ಫಾರ್ಮ್ಯಾಟ್ ಇಂದ 24 hour ಫಾರ್ಮ್ಯಾಟ್ ಯೂಸ್ ಮಾಡೋಣ. ಯಾಕೆಂದ್ರೆ 12 ಆದ್ಮೇಲಿಂದ 1 ಗಂಟೆನ 13 ಅಂತ ಕರಿತೀವಿ. ಕೌಂಟ್ ಮಾಡಬಹುದಲ್ಲ, ಜನಗಳ ಸಂಖ್ಯೆ ಗೊತ್ತಾಗುತ್ತೆ ಆಯ್ತಾ. 2 ಗಂಟೆನ 14 ಅಂತ ಕರಿತೀವಿ, 3 ಗಂಟೆನ 15 ಅಂತ. ಸೊ 24 ಗಂಟೆ ಫಾರ್ಮ್ಯಾಟ್ ಬಂದ್ರು. ಸೊ ಈ 24 hour ಫಾರ್ಮ್ಯಾಟ್ ಆದ್ರಿಂದ ಎಲ್ಲರಿಗೂ ಅರ್ಥ ಆಗುತ್ತೆ ಸುಲಭವಾಗಿ. ಇವಾಗ ಟ್ರೈನ್ ಟಿಕೆಟ್ ಬುಕ್ ಮಾಡಿ, ಬಸ್ ಟಿಕೆಟ್ ಬುಕ್ ಮಾಡಿ, ಫ್ಲೈಟ್ ಟಿಕೆಟ್ ಬುಕ್ ಮಾಡಿ, ಯಾವ ಫಾರ್ಮ್ಯಾಟ್ ಅಲ್ಲಿ ಬರುತ್ತೆ ಈಗಲೇ ಹೇಳಿ ನೋಡೋಣ ಎಲ್ಲರೂ. 24 hour ಫಾರ್ಮ್ಯಾಟ್ ಅಲ್ಲಿ ಇರುತ್ತೆ. ಇವಾಗ ನಾನು ಹಳ್ಳಿಯವನು ಅನ್ಕೊಳ್ಳಿ, ನನಗೆ ಗೊತ್ತಿಲ್ಲ ಏನು, ನನಗೆ 6 ಅಂತ ಇರುತ್ತೆ ಟೈಮಿಂಗ್ಸ್. ಟ್ರೈನ್ ಟಿಕೆಟ್ ಬುಕ್ ಮಾಡಿದ್ದೀನಿ, ನಾನೆಲ್ಲ ಹೋಗ್ಬೇಕು ಊರಿಗೆ, 6 ಅಂತ ಇರುತ್ತೆ. ನಾನೇನು 6 PM ಅಂತ ಇರುತ್ತೆ ಅಲ್ಲಿ ಟಿಕೆಟ್ ಅಲ್ಲಿ. ನಾನು ನೋಡಲ್ಲ ಅದನ್ನ, ಬರೀ 6 ಮಾತ್ರ ನೋಡ್ತೀನಿ ನಾನು. 6 ಅಂದ ತಕ್ಷಣ ನಾನೇನ್ ಮಾಡ್ತೀನಿ, ಹೋದಪ್ಪ ನೋಡ್ರಪ್ಪ ಎಲ್ಲರೂ ಟ್ರೈನ್ ಲೇಟ್ ಆಗುತ್ತೆ, ಬೆಳಿಗ್ಗೆ 6 ಗಂಟೆಗೆ ಹೋಗಿ ಕೂತಿರ್ತೀನಿ ರೈಲ್ವೆ ಸ್ಟೇಷನ್ ಅಲ್ಲಿ. ಎಷ್ಟು ಜನಕ್ಕೆ ಗಮನಿಸಿದ್ರೆ ಇದನ್ನ? ಟೈಮ್ ಕನ್ಫ್ಯೂಷನ್ ಇದು. ಸೊ ನಾ ಬೆಳಿಗ್ಗೆ ಹೋಗಿ ಕೂತಿರ್ತೀನಿ, ಮನೆಯವರೆಲ್ಲ ಕರ್ಕೊಂಡು ಹೋಗಿ, ಇಲ್ಲಿ ಟ್ರೈನ್ ಬರ್ತಾ ಇರಲ್ಲ, ಆಮೇಲೆ ನೋಡ್ತೀನಿ, ಆಮೇಲೆ ಯಾರು ನೋಡಿ ಹೇಳ್ತಾರೆ, ಸರ್ ಇದು ಸಂಜೆ ನಿಮ್ ಟ್ರೈನ್ ಇರೋದು. ಆ ತರ ಗೊಂದಲ ತಪ್ಪಿಸಿದ್ರು, ಗೊತ್ತಲ್ವಾ. ಫಸ್ಟ್ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ನೆಹರು ಅವರು ಮತ್ತು ಅಂಬೇಡ್ಕರ್ ಅವ್ರ ಮಧ್ಯೆ ಒಂದು ಡಿಬೇಟ್ ಆಯ್ತು. ಅದ್ರಲ್ಲಿ ಅಂಬೇಡ್ಕರ್ ಅವರು ಇದಕ್ಕೆ ಸೊಲ್ಯೂಷನ್ ಕೊಡ್ತಾರೆ. 24 ಗಂಟೆ ಫಾರ್ಮ್ಯಾಟ್ ನಾವು ಭಾರತದಲ್ಲಿ ನಮ್ಮ ಸಾಕ್ಷರತೆ 100% ಆಗೋವರೆಗೂ ನಾವು ಬಳಸಬೇಕು. ಸಾಕ್ಷರತೆ 100% ಆದ್ಮೇಲೆ 12 hour ಫಾರ್ಮ್ಯಾಟ್ ಬರಬೇಕು ಅಂತ. ಜನಕ್ಕೆ ಗೊತ್ತಿರಲ್ಲ ಎಷ್ಟೊಂದು ಜನಕ್ಕೆ ಇದು. ಯಾಕೆಂದ್ರೆ ಪೊಲಿಟಿ ಅವರು ಇದನ್ನ ಹೇಳಲ್ಲ, ಯಾಕೆಂದ್ರೆ ಇದು ಅವಶ್ಯಕತೆ ಇಲ್ಲ ಅವ್ರ ಕ್ಲಾಸ್ಗೆ. ನಾನು ಜಾಗ್ರಫಿ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಫಸ್ಟ್ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ನಾವು ಸ್ವಾತಂತ್ರ್ಯ ಬಂದ ಮೇಲಿಂದ ಈ ತರ ಬದಲಾವಣೆಗಳಾದ್ರು ಟೈಮಿಂಗ್ಸ್ ಅಲ್ಲಿ. ಈ ತರ ಹೇಳಿದ್ರು ಅವರು, 24 hour ಫಾರ್ಮ್ಯಾಟ್ ಯಾವಾಗ ಒಳಗೂ ಬಳಸ್ತೀವಿ ನಾವು, ಭಾರತದ ಸಾಕ್ಷರತೆ 100% ಆಗೋರು. ಸೊ ಅಲ್ಲಿವರೆಗೂ ನಾವು 12 hour ಫಾರ್ಮ್ಯಾಟ್ ಬಳಸಲ್ಲ, 24 hour ಫಾರ್ಮ್ಯಾಟ್ ಬಳಸ್ತೀವಿ. ನಾವು ಕಟ್ಕೊಳ್ಳಿಲ್ಲ, ಇದನ್ನೊಂದು ವಿಷಯ ಇದು ಆಯ್ತಾ. ಸೊ 24 hour ಫಾರ್ಮ್ಯಾಟ್ ಬಳಕೆಗೆ ಬಂದಿದೆ ನಮಗೆ ಆವಾಗ್ಲಿಂದ. ಅದಕ್ಕೆ ನೀವು ಟ್ರೈನ್ ಟಿಕೆಟ್ ಬುಕ್ ಮಾಡಿ, ಫ್ಲೈಟ್ ಟಿಕೆಟ್ ಬುಕ್ ಮಾಡಿ, ಎಲ್ಲರೂ ಯಾವ ಫಾರ್ಮ್ಯಾಟ್ ಅಲ್ಲಿ ಇರುತ್ತೆ, ಅದು 24 hour ಫಾರ್ಮ್ಯಾಟ್ ಅಲ್ಲಿ ಇರುತ್ತೆ. ಇವಾಗ ನಾನು ಅವಾಗ ಹಳ್ಳಿಯವನು 20 ಅಂತ ಇರುತ್ತೆ, ನಂಗೆ ಗೊತ್ತಾಗಲ್ಲ, ಕೇಳ್ತೀನಿ ಸರ್ ಇದು 20 ಅಂದ್ರೆ ಎಷ್ಟು ಗಂಟೆ ಅಂತ ಕೇಳಿ ತಿಳ್ಕೊತೀನಿ. ಅವಾಗ ನಾನು ಹೋಗಿ ಸುಮ್ಮನೆ ಬೆಳಿಗ್ಗೆ ಹೋಗ್ತಾ ಇಲ್ಲ, ಗೊತ್ತಿರೋರು ಹೇಳ್ತಾರೆ 20 ಅಂದ್ರೆ ಸಂಜೆ 6 ಗಂಟೆ ಅಂತ ಹೇಳ್ತಾರೆ, ಅದೇ ಸಂಜೆ 8 ಗಂಟೆ ಅಂತ ಹೇಳ್ತಾರೆ. ಕರೆಕ್ಟ್, 20 ಅಂದ್ರೆ ಸಂಜೆ 8 ಗಂಟೆ ಅಂತ ಹೇಳ್ತಾರೆ. ಅವಾಗ ನಾನು ಹೋಗ್ತೀನಿ ಅವಾಗ ಸಂಜೆ. ಗೊತ್ತಾ ಎಲ್ಲರಿಗೂ? ಈ ರೀತಿ ಸಮಯ ಗೊಂದಲನ್ನ ತಪ್ಪಿಸೋದಕ್ಕೆ ಈ ತರ ಮಾಡಿದ್ರು. ಈಗ ನೋಡಿ, ನೀವೇನ್ ಮಾಡ್ಬೇಕು, ನಿಮ್ಮ ಬುಕ್ ಅಲ್ಲಿ ಈ ತರ ಒಂದು ಡಿವೈಡ್ ಮಾಡ್ಕೊಳ್ಬೇಕು. ನಾನೇ ಬರ್ತೀನಿ ನಿಮ್ಗೆ ಗೊತ್ತಾಗ್ಲಿ ಅಂತ. ನೋಡಿ ಮಧ್ಯದಿನ ನಾನು ನೋಡಿ, ಇದು ನಮ್ಮ ಪೂರ ಗೋಳ, ಇದಿಷ್ಟು 360 ಡಿಗ್ರಿ. ಈ 360 ಡಿಗ್ರಿನಲ್ಲಿ ಇದು 0 ಡಿಗ್ರಿ. ನೋಡಿ ಇದು 0 ಡಿಗ್ರಿ, ಇಲ್ಲಿ 0 ಡಿಗ್ರಿ ಇದೆ, 0. ಅದ್ರ ಅಪೋಸಿಟ್ ಬರುತ್ತಲ್ಲ ಅದು 180. ಇಲ್ಲಿ ಇದು 180. ನಾನೇನ್ ಮಾಡ್ತೀನಿ, 180 ಹತ್ರ ಕಟ್ ಮಾಡ್ತೀನಿ. ಗ್ಲೋಬ್ ನಾವು ಬ್ಲೇಡ್ ತಗೊಂಡು ಕಟ್ ಮಾಡ್ತೀನಿ 180 ಹತ್ರ ಅರ್ಧ. ಅವಾಗ ಹಿಂಗ್ ಓಪನ್ ಆಗುತ್ತಾ? ಹಿಂಗ್ ಓಪನ್ ಆಗುತ್ತೆ. ಯಾವ ತರ ಓಪನ್ ಆಗುತ್ತೆ? ಪೆಸಿಫಿಕ್ ಓಷನ್ ಅಲ್ಲಿ ಕಟ್ ಮಾಡ್ತೀನಿ, ಇಲ್ಲಿ ಕಟ್ ಮಾಡ್ತಾ ಇದೀನಿ, ಪೆಸಿಫಿಕ್ ಓಷನ್ ಅಲ್ಲಿ ಕಟ್ ಮಾಡ್ತಾ ಇದೀನಿ. ಅವಾಗ ಅರ್ಧ ಪೆಸಿಫಿಕ್ ಇಲ್ಲಿ ಬರುತ್ತೆ, ಇನ್ನು ಅರ್ಧ ಇಲ್ಲಿ ಬರುತ್ತೆ. ಎಷ್ಟು ಜನಕ್ಕೆ ಅರ್ಥ ಆಯ್ತದು? ಅದಕ್ಕೆ ನಮಗೆ ಪೆಸಿಫಿಕ್ ಓಷನ್ ನೀವು ನೋಡಿದಾಗ ಅರ್ಧ ಪೆಸಿಫಿಕ್ ಭಾಗ ಇಲ್ಲಿ ಕಾಣುತ್ತೆ, ಪೆಸಿಫಿಕ್ ಸಾಗರ, ಇನ್ನು ಅರ್ಧ ಇಲ್ಲಿರುತ್ತೆ. ಎಷ್ಟು ಜನಕ್ಕೆ ಅರ್ಥ ಆಯ್ತು? 2 ಪೆಸಿಫಿಕ್ ಓಷನ್ ಇದೆ ಅಂತ ಅನ್ಕೊಳ್ಬಿಡಿ. ನಾವು ಪೆಸಿಫಿಕ್ ಓಷನ್ ಅಲ್ಲಿ ಕಟ್ ಮಾಡಿದಾಗ ಇಲ್ಲಿ 180 ಇಲ್ಲಿ ಬರ್ತಾ ಇದೆ ನೋಡಿ, ಈ ಕಡೆಗೆ ಇಲ್ಲಿ 180 ಬರ್ತಾ ಇದೆ ನೋಡಿ ಈ ಕಡೆಗೆ. ಸೊ 180 ಪ್ಲಸ್ 180 ಎಷ್ಟು? 360. ಇದು ಮಧ್ಯದಲ್ಲಿ 0 ಇಲ್ಲಿ. ಇಸ್ ಇಟ್ ಕ್ಲಿಯರ್ ಫ್ರೆಂಡ್ಸ್? 180 ಪ್ಲಸ್ 180 ಎಷ್ಟು? 360. ನೋಡಿ ಇದು 0,
ಇಲ್ಲಿ ಮಧ್ಯದು ಇದು ಪ್ರೈಮ್ ಮೆರಿಡಿಯನ್, ಪ್ರಧಾನ ರೇಖಾಂಶ. ಹೇಳಿದ್ನಲ್ಲ ಗ್ರೀನಿಚ್ ಮುಖಾಂತರ ಪಾಸ್ ಆಗ್ತಾ ಇದೆ, ಅದು ಇದು ನೋಡಿ, ಗ್ರೀನಿಚ್ ಮುಖಾಂತರ ಪಾಸ್ ಆಗ್ತಾ ಇದೆ. ಯುರೋಪ್, ಆಫ್ರಿಕಾ, ಅಂಟಾರ್ಟಿಕಾ 3 ಖಂಡಗಳ ಮುಖಾಂತರ ಪಾಸ್ ಆಗುತ್ತೆ. ಇಲ್ಲಿ UK, ಫ್ರಾನ್ಸ್, ಸ್ಪೇನ್. UK, ಫ್ರಾನ್ಸ್, ಸ್ಪೇನ್ ಅಲ್ಲಿ 3 ದೇಶಗಳಿದೆ ಯುರೋಪ್ ಅಲ್ಲಿ, ಈ ಭಾಗದಲ್ಲಿ. ಯುನೈಟೆಡ್ ಕಿಂಗ್ಡಮ್, ಫ್ರಾನ್ಸ್, ಸ್ಪೇನ್. ಇಲ್ಲಿ ಬಂದ್ರೆ ಅಲ್ಜೀರಿಯಾ ಬರುತ್ತೆ, ಮಾಲಿ ಬರುತ್ತೆ, ಬುರ್ಕಿನೋ ಫಾಸೋ ಅಂತ ಇದೆ, ಗಾನಾ ಅಂತ ಇದೆ. 4 ದೇಶ ಇದೆ ಇಲ್ಲಿ, ಆಯ್ತಾ. ಸೊ ಈ ರೀತಿ ಯುರೋಪ್, ಆಫ್ರಿಕಾ ಖಂಡ, ಅಂಟಾರ್ಟಿಕಾ ಖಂಡ ಮುಖಾಂತರ ಪಾಸ್ ಆಗುತ್ತೆ ಪ್ರೈಮ್ ಮೆರಿಡಿಯನ್. ಈ ಪ್ರೈಮ್ ಮೆರಿಡಿಯನ್ ಈ ಕಡೆ ಬರೋದಲ್ಲ ಪೂರ್ವ, ಈ ಪ್ರೈಮ್ ಮೆರಿಡಿಯನ್ ಈ ಕಡೆ ಬರೋದಲ್ಲ ಪಶ್ಚಿಮ, ಆಯ್ತಾ. ಸೊ ಇಲ್ಲಿಂದ ನೋಡಿ ನೆಕ್ಸ್ಟ್ ಪಾಯಿಂಟ್ 15, ಇಲ್ಲಿ ಮಾರ್ಕ್ ಮಾಡ್ಕೊಂಡು ನೋಡಿ 15, ಯಾಕಂದ್ರೆ 15 ಡಿಗ್ರಿ ಅಂದ್ರೆ 1 ಗಂಟೆ. ನೆಕ್ಸ್ಟ್ ನೋಡಿ 30, 45, 60, 75, 90, 105, 120, 135, 150, 165, 180 ಬಂತು ನೋಡಿ, ಆಯ್ತಾ. ಹಿಂಗೂ ಅಷ್ಟೇ, ಇದೆಲ್ಲ ಪೂರ್ವ, ಇದು ಪೂರ್ವ. ಯಾಕಂದ್ರೆ ಪೂರ್ವ ಗೋಲಾರ್ಧ. ಆಯ್ತಾ. ಈ ಕಡೆಗೆ ಹಂಗೆ ಪಶ್ಚಿಮ ನೋಡಿ, 15 ಡಿಗ್ರಿ ಪಶ್ಚಿಮ, 30 ಡಿಗ್ರಿ ಪಶ್ಚಿಮ, 45 ಡಿಗ್ರಿ ಪಶ್ಚಿಮ, 60 ಪಶ್ಚಿಮ ನೋಡಿ, ಎಲ್ಲ ಮಧ್ಯದ ಪಾಯಿಂಟ್ ಇದು, ಮಾರ್ಕ್ ಮಾಡಿ, ಆಯ್ತಾ. ಬರೀತೀರಾ? $180 ಬರುತ್ತೆ ಇಲ್ಲಿ ಈ ಕಡೆ. ಸೊ ಕೌಂಟ್ ಮಾಡ್ಬೇಕಾರೆ ಈ ಕಡೆಯಿಂದ 1 2 3 4 5 6 7 8 9 10 11 12 ಬಂತಲ್ಲ, 12 12 + 12 24 ಟೈಮ್ ಝೋನ್. ಕರೆಕ್ಟ್ ಎಲ್ಲರಿಗೂ? ಈ ಕಡೆ 12, ಈ ಕಡೆ 12, 24 ಸಮಯ ವಲಯಗಳು, ಆಯ್ತಾ. 15 ಡಿಗ್ರಿ ಗ್ಯಾಪ್. ನೆನಪಿಟ್ಕೊಳ್ಳಿ ಎಲ್ಲರೂ. ನಾನೇ ಒಂದ್ಸತಿ ಬರೆದು ತೋರಿಸ್ತೀನಿ, ನಿಮ್ ಕೇಸ್ ಏನೋ ಡೌಟ್ ಬರ್ತಾ ಇದ್ರೆ ನಿಮ್ಮೆಲ್ಲರಿಗೂ. ಇಲ್ಲಿ ನೋಡಿ, ಹಿಂಗ್ ಬರಿಬೇಕು, ಫಸ್ಟ್ 0 ಬರಿಬೇಕು, ಅದಾದ್ಮೇಲೆ 15, ಈ ಕಡೆ 30, 45, 60, ಸ್ವಲ್ಪ ಜಾಗ ಕಮ್ಮಿ ಆಯ್ತು. ಇನ್ನೊಂದ್ಸತಿ ಬರೀತೀನಿ ನೋಡಿ. ಇದನ್ನೊಂದ್ಸತಿ ಬರೆಯೋದು ಕಲ್ತ್ಕೋಬೇಕೆಲ್ಲರೂ, ಆಯ್ತಾ. ಎಕ್ಸಾಮ್ ಅಲ್ಲಿ ಬಂದ್ರೆ ನಾನು ಹೇಳ್ಕೊಟ್ಬಿಟ್ಟಿದ್ದೀನಿ ಈಗಲೇ, ಯಾವ ರೀತಿ ಟ್ರಿಕ್ ಹೇಳ್ಕೊಡ್ತೀನಿ ನೋಡಿ, ಅವಾಗ ನೀವು ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು ಸುಲಭ ಆಗುತ್ತೆ. ಒಂದು ಪೇಜಲ್ಲಿ ಫುಲ್ ಬರೀರಪ್ಪ ಎಲ್ಲರೂ. ಎಕ್ಸಾಮ್ ನಲ್ಲಿ ಲಾಸ್ಟ್ ಪೇಜ್ಗಳಲ್ಲಿ ಜಾಗ ಇರುತ್ತೆ ನಿಮಗೆ, ರಫ್ ಶೀಟ್ ಅಂತ ಇರುತ್ತೆ, ಗೊತ್ತಾ ಎಲ್ಲರಿಗೂ? ರಫ್ ಇರುತ್ತೆ, ಅಲ್ಲಿ ಬರ್ಕೊಳ್ಳಿ ಇದನ್ನ. ಕ್ವಶನ್ ಪೇಪರ್ ಮೇಲೆ ಬರೆಯಂಗಿಲ್ಲ ಅಂತ ಹೇಳ್ಬೋದು ನೀವು ಎಷ್ಟೊಂದು ಜನ ನಾ ಕೇಳಿದಾಗ. ಅದಕ್ಕೆ ಕೊನೆ ಪೇಜಲ್ಲಿ ಇದನ್ನು ಬರ್ಕೋಬೇಕು. ಈ ಕ್ವಶನ್ ಬಂದ್ರೆ ಬರ್ಕೋತೀರ ಎಲ್ಲರೂ, ಒಂದು ತಪ್ಪಿಲ್ದಂಗೆ ಬರ್ಕೋಬೇಕು. ಎಷ್ಟೊಂದು ಜನ ಸರ್ ನಾವು ಮೈಂಡಲ್ಲೇ ಕೌಂಟ್ ಮಾಡ್ತೀವಿ ಅಂತೀರಾ, ಬೇಡ. ಕರೆಕ್ಟ್, ಎಕ್ಸಾಮ್ ಅಲ್ಲಿ ಈ ತರ ಕ್ವಶನ್ ಬರದೆ ಸುಲಭ, ಹೌದಾ. ನೋಡಿ, ಈ ಕಡೆ 12 ಬರ್ದಿದ್ದೀನಿ, ಈ ಕಡೆ 12 ಬರ್ದಿದ್ದೀನಿ, ಆಯ್ತಾ. ಎಲ್ಲಾನು ಕೌಂಟ್ ಮಾಡಿದ್ದೀನಿ, ಬೇಕಾದ್ರೆ ನೀವು ಬರ್ಕೊಳ್ಳಿ ನಂಬರ್ಗಳನ್ನ. ಈ ರೀತಿ ಲೈನ್ ಹಾಕಿ ಹೊಡಿಬೇಕಾರೆ. ಬರ್ದ್ರಪ್ಪ? ಕಂಟಿನ್ಯೂ ಮಾಡ್ಲಾ ನಾನು? ಶಲೆ ಕಂಟಿನ್ಯೂ?
ಇದು ಪೂರ್ವ, ಇದು ಪಶ್ಚಿಮ, ಇದು ಪ್ರೈಮ್ ಮೆರಿಡಿಯನ್. ಇದು ನೀವೇನು ಹೊರಗಡೆ ಬರಿಬೇಡಿ, ನಾನು ಬರಿತಾ ಇದ್ದೀನಿ ಅಂತ. ಒಳ್ಳೆ ತರ ಕಾಣ್ತಾ ಇದೆಯಾ? ಥ್ಯಾಂಕ್ಸ್ ಹೇಮಂತ್. ಆದಷ್ಟು ಟ್ರೈ ಮಾಡಿದ್ದೀನಿ ಬರೆಯೋದಕ್ಕೆ, ಯಾಕೆಂದ್ರೆ ಇದು ಸ್ವಲ್ಪ ಪೆನ್ ದಪ್ಪ ಇದೆ, ಇಲ್ಲಾಂದ್ರೆ ಇನ್ನೂ ಚೆನ್ನಾಗಿ ಬರೆದಿರುವೆ. ಸೊ ಅರ್ಥ ಆಗ್ತಿದೆ ಎಲ್ಲರಿಗೂ ಎಲ್ಲೆಲ್ಲಿ ಯಾವುದು ಅಂತ? ಸ್ವಲ್ಪ ಇದಾಗಿದೆ. ಓಕೆ, ಸೊ ನೀವೊಂದು ರೆಫರೆನ್ಸ್ಗೆ ಕೊಟ್ಟಿದ್ದೇನೆ ನಾನು. ಓಕೆ, ಸೊ ನಾನೇನ್ ಮಾಡ್ತೀನಿ, ಇದನ್ನ ಯೂಸ್ ಮಾಡ್ತೀನಿ ಸೊ ದಟ್ ನಿಮ್ಗೆ ಒಂದು ಐಡಿಯಾ ಬರಲಿ ಅಂತ ಬರ್ದಿದೆ ಅಷ್ಟೇ ಅದನ್ನ. ಓಕೆ, ಇಲ್ಲಿ ನೋಡಿ ಎಲ್ಲರೂ. ಸೊ ನಮ್ಮ ಸಮಯ ವಲಯಗಳು ಎಷ್ಟೆಷ್ಟಿದೆ ಅಂತ ಗೊತ್ತಾಗಿದೆ ಎಲ್ಲರಿಗೂ. ಈಗ ಯಾವ ರೀತಿ ಬರೆಯೋದು ಅಂತ ಗೊತ್ತಾಗಿದೆ. ಆಯ್ತಾ? ಇಲ್ಲಿ ನೋಡಿ ಎಲ್ಲರೂ, ಇಲ್ಲಿ ಪ್ರೈಮ್ ಮೆರಿಡಿಯನ್ ಇದೆ. ಇವಾಗ ನಾವೇನ್ ಮಾಡೋಣ, ನಮ್ಮ ಭಾರತದಲ್ಲಿ ಇದೀವಿ ನಾವೆಲ್ಲ, ಹೌದಾ? ಭಾರತ ನೋಡಿ 75 ಮತ್ತು 90 ಈ ಭಾಗದಲ್ಲಿ ಬರುತ್ತೆ ಭಾರತ, ಹೌದಾ? ನೋಡಿ ಭಾರತ ಇಲ್ಲಿದೆ, ಎಲ್ಲ ಗಮನಿಸಿ ಭಾರತನ ಎಲ್ಲರೂ. ಈಗ ಭಾರತದಲ್ಲಿ ನಾವಿರೋದ್ರಿಂದ ನಾವು ಭಾರತ ಟೈಮ್ ತಗೋಣ. ಎಷ್ಟು ಜನ ಹೋಗ್ತೀರಾ? ಭಾರತದಲ್ಲಿ ಸಮಯ ಗೊತ್ತಿದೆ ಅಲ್ವಾಪ್ಪ, ಯಾಕೆ ನಾವೆಲ್ಲ ಭಾರತೀಯರು ಇಲ್ಲಿದ್ದೀವಿ, ನಮ್ಗೆ ನಮ್ಮ ಟೈಮ್ ಗೊತ್ತು, ಬೇರೆಯವ್ರ ಟೈಮ್ ಗೊತ್ತಿಲ್ಲ. ನಾವು ನಮ್ಮ ಟೈಮ್ ತಗೋಬಿಡುವ. ಎಷ್ಟಿದೆ ನಮ್ಮ ಟೈಮ್ ಇವಾಗ? ಟೈಮ್ 9:30, ಆಯ್ತಾ? 9:30 ಇದೆ ಈಗ, 9:30 PM. ಸಂಡೇ, ಹೌದಾ? 15, 12 ಇಲ್ಲಿ ನೋಡಿ. ಸೊ ಭಾರತದ ಮೂಲ ರೇಖಾಂಶ ಏನಿದೆ ನೋಡಿ, 75 ಮತ್ತೆ 90 ಮಧ್ಯ 82.5 ಈ ಲೈನ್ ನೋಡಿ. ಈ ಲೈನ್ ನೋಡಿ, ಈ ಬ್ಲಾಕ್ ಲೈನ್ ಇದೆ ನೋಡಿ, ಇದು 82.5 ಲೈನ್ ಏನಿದೆ, ಇದು ಭಾರತವನ್ನು ಆಲ್ಮೋಸ್ಟ್ ಈಕ್ವಲ್ ಆಗಿ ಡಿವೈಡ್ ಮಾಡ್ತಾ ಇದೆ. ಎಕ್ಸಾಕ್ಟ್ ಅಂತ ಹೇಳ್ತಾ ಇಲ್ಲ, ಆಲ್ಮೋಸ್ಟ್ ಈಕ್ವಲ್ ಆಗಿ ಡಿವೈಡ್ ಮಾಡ್ತಾ ಇದೆ. ಅಂದ್ರೆ 82.5 ಡಿಗ್ರಿ ಬರುತ್ತೆ. ಎಲ್ಲರೂ ಯೋಚನೆ ಮಾಡಿ ಎಲ್ಲರೂ. 75 ಮತ್ತು 90 ಮಧ್ಯೆ 15 ಡಿಗ್ರಿ ಗ್ಯಾಪ್ ಇದೆ, ಹೌದಾ? 15 ಡಿಗ್ರಿ ಗ್ಯಾಪ್ ಇದೆ. 15 ಅರ್ಧ ಮಾಡಿ 7.5, ಕರೆಕ್ಟಾ? 7 ಡಿಗ್ರಿ 30 ನಿಮಿಷ ಬರುತ್ತೆ. ಸೊ ಅದನ್ನ ತಗೊಂಡ್ರೆ ನಾವು 82.5 ಬರುತ್ತೆ, ಎಕ್ಸಾಕ್ಟ್ಲಿ ಮಧ್ಯದಲ್ಲೇನು 82.5. ಇದು ಭಾರತದ ಮೂಲ ರೇಖಾಂಶ. ಎಷ್ಟು ಜನಕ್ಕೆ ಅರ್ಥ ಆಯ್ತು? ಇಂಡಿಯನ್ ಸ್ಟ್ಯಾಂಡರ್ಡ್ ಮೆರಿಡಿಯನ್, ಭಾರತದ ಮೂಲ ರೇಖಾಂಶ ಎಷ್ಟು? ISM 82.5. ಓಕೆ, ಎಲ್ಲರೂ ಅರ್ಥ ಆಗ್ತಿದೆಯಪ್ಪ?
ಇದು ಅಲಹಾಬಾದ್ ಮುಖಾಂತರ ಪಾಸ್ ಆಗುತ್ತೆ. ಎಷ್ಟು ಜನಕ್ಕೆ ಅರ್ಥ ಆಗ್ತದೆ? ಅಲಹಾಬಾದ್, ಮಿರ್ಜಾಪುರ್, ಉತ್ತರ ಪ್ರದೇಶದಲ್ಲಿ ಮುಖಾಂತರ ಪಾಸ್ ಆಗುತ್ತೆ. (82.5 ಡಿಗ್ರಿ) ಪೂರ್ವ ಇಂಡಿಯನ್ ಸ್ಟ್ಯಾಂಡರ್ಡ್ ಮೆರಿಡಿಯನ್. ಇದು ಭಾರತದಲ್ಲಿ, ಭಾರತ ಬಿಟ್ಟರೆ ಶ್ರೀಲಂಕಾ ಮುಖಾಂತರ ಪಾಸ್ ಆಗ್ತಾ ಇದೆ. ಸೊ ಅದಕ್ಕೆ ಭಾರತ ಮತ್ತು ಶ್ರೀಲಂಕಾ ಒಂದೇ ಟೈಮ್ ಝೋನ್ ಇದೆ. ಗೊತ್ತಾಗ್ತಾ ಇದೆ ಎಲ್ಲರಿಗೂ? ಇಂಡಿಯಾ ಮತ್ತು ಶ್ರೀಲಂಕಾ ಒಂದೇ ಟೈಮ್ ಝೋನ್. ಎಷ್ಟು ಜನ ಕೇಳ್ಬೋದಲ್ವಾ ಇದನ್ನ? ಹಾ. ಸೊ ಭಾರತದಲ್ಲಿ ಅಲಹಾಬಾದ್ ಅಲ್ಲಿ ಶಂಕರ್ ಗರ್ ಫೋರ್ಟ್ ಅಂತ ಇದೆ. ಎಷ್ಟು ಜನ ಗೊತ್ತಿತ್ತು? ನಾನು ಹೇಳ್ತಾ ಇರೋದು ಶಂಕರ್ ಗರ್ ಫೋರ್ಟ್ ಅಂತ ಇದೆ, ಅಲ್ಲಿದೆ ಇಂಡಿಯನ್ ಟೈಮ್ ಅಬ್ಸರ್ವೇಟರಿ. ಆಯ್ತಾ? ಭಾರತದ ಟೈಮ್ ಅಬ್ಸರ್ವೇಟರಿ ಎಲ್ಲಿ ಬರುತ್ತೆ ಅಂದ್ರೆ ಶಂಕರ್ ಗರ್ ಫೋರ್ಟ್ ಶಿಫ್ಟ್ ಆಗಿದೆ. ಅದು ಶಂಕರ್ ಗರ್ ಫೋರ್ಟ್ ಅಲಹಾಬಾದ್ ನಲ್ಲಿ. ಯುಪಿ ಅಲ್ಲದೆ, ಉತ್ತರ ಪ್ರದೇಶ ಅಲ್ಲದೆ, ಇದು ಮಧ್ಯಪ್ರದೇಶ ಮುಖಾಂತರ, ಛತ್ತೀಸ್ಗಢದ ಮುಖಾಂತರ, ಆಯ್ತಾ, ಒಡಿಶಾ ಮುಖಾಂತರ ಮತ್ತು ಆಂಧ್ರ ಪ್ರದೇಶ ಮುಖಾಂತರ ಪಾಸ್ ಆಗುತ್ತೆ. ನೆನಪಿಟ್ಕೊಳ್ಳಿ. ಉತ್ತರ ಪ್ರದೇಶ ಅಲಹಾಬಾದ್ ನಲ್ಲಿರುವಂತಹ ಶಂಕರ್ ಗರ್ ಫೋರ್ಟ್ ನಲ್ಲಿ ಇದೆ. ಅಲಹಾಬಾದ್ ಏನಿದೆ ಆಲ್ಮೋಸ್ಟ್ ಡಿವೈಡ್ ಮಾಡುತ್ತೆ ಭಾರತವನ್ನ 2 ಭಾಗಕ್ಕೆ. ಈ ಲೈನ್ ಈ ಜಾಗಕ್ಕೆ ಏನಕ್ಕೆ ತಂದ್ರು ಅಂದ್ರೆ ಮುಖ್ಯವಾಗಿ ಒಂದು, ಇದು ಆಲ್ಮೋಸ್ಟ್ 2 ಭಾಗವಾಗಿ ಡಿವೈಡ್ ಮಾಡುತ್ತೆ. ಒಂದು. ಎರಡನೇದು ಅಲಹಾಬಾದ್ ಪಂಡಿತ್ ನೆಹರು ಅವರು ಫಸ್ಟ್ ಪ್ರೈಮ್ ಮಿನಿಸ್ಟರ್ ಹುಟ್ಟಿದ ಜಾಗ. ಆಯ್ತಾ? ಆ ಕಾರಣದಿಂದ. ಆಮೇಲೆ ನಮ್ಮ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸಮಿಟ್ಗಳು ಮತ್ತೆ ಅದರ ಐತಿಹಾಸಿಕ ಕಾರಣಗಳಿಂದ ಈ ಜಾಗಕ್ಕೆ ತಂದ್ರು. ಒಂದು. ಆಯ್ತಾ? ನೆನಪಿಟ್ಕೊಳ್ಳಿ. ಇದು ಯುಪಿ, ಎಂಪಿ, ಛತ್ತೀಸ್ಗಢ, ಒಡಿಶಾ, ಆಂಧ್ರ ಪ್ರದೇಶ ಮುಖಾಂತರ ಪಾಸ್ ಆಗುತ್ತೆ. ಇವು 5 ರಾಜ್ಯಗಳು ಪಾಸ್ ಆಗುತ್ತೆ. ಭಾರತ ಬಿಟ್ಟರೆ ಶ್ರೀಲಂಕಾ ಗೊತ್ತಿದೆ, 2 ದೇಶ. ಭಾರತದಲ್ಲಿ 5 ರಾಜ್ಯ. ಈ 5ರಲ್ಲಿ ಛತ್ತೀಸ್ಗಢದ ಕ್ಯಾಪಿಟಲ್ ರಾಯ್ಪುರ್ ಪಕ್ಕ ಪಾಸ್ ಆಗುತ್ತೆ. ಕೇಳ್ಬಿಡ್ತಾರೆ ಯಾವ ರಾಜಧಾನಿ ಇದಕ್ಕೆ ಸಮೀಪದಲ್ಲಿದೆ? ಎಷ್ಟು ಜನ ಗೊತ್ತಾಯ್ತು ಕ್ವಶನ್? ಈ 5 ರಾಜ್ಯಗಳಲ್ಲಿ ಯಾವ ರಾಜ್ಯದ ರಾಜಧಾನಿ ಇದಕ್ಕೆ ಸಮೀಪದಲ್ಲಿದೆ ಅಂದ್ರೆ ಏನ್ ಹೇಳ್ತಾರೆ? ಛತ್ತೀಸ್ಗಢದ ಕ್ಯಾಪಿಟಲ್ ರಾಯ್ಪುರ್. ಕ್ಲಿಯರಾ ಎಲ್ಲರಿಗೂ? ಸೊ ಭಾರತದಲ್ಲಿ ಎಷ್ಟು ಟೈಮ್ ಈಗ? 9:30. ಗೊತ್ತಾಯ್ತಪ್ಪ ಎಲ್ಲರಿಗೂ? 9:30 ಇದೆ. ಸೊ ಇವಾಗ ನಾನು ಕೇಳ್ತಾ ಇದ್ದೀನಿ ಎಲ್ಲರಿಗೂ, ಲಂಡನ್ ಅಲ್ಲಿ ಎಷ್ಟು ಟೈಮ್ ಈಗ ಅಂತ. ಅವಾಗ ನೀವೇನ್ ಮಾಡ್ಬೇಕು? ಇದರಿಂದ ಇಲ್ಲಿ ಅರ್ಧ, ಇಲ್ಲಿ ಅಂದ್ರೆ 9 ಗಂಟೆ. ಇಲ್ಲಿ ನಾನು ಕಲರ್ ಚೇಂಜ್ ಮಾಡ್ತೀನಿ ನೋಡಿ, ಟೈಮ್ ಕ್ಯಾಲ್ಕುಲೇಟ್ ಮಾಡಕ್ಕೆ. ಇಲ್ಲಿ 9 ಗಂಟೆ. ಆಯ್ತಾ? ಇಲ್ಲಿ ಬಂದ್ರೆ 8, ಇಲ್ಲಿ 7, ಇಲ್ಲಿ ಸಾರಿ 1 ನಿಮಿಷ. ಕರೆಕ್ಟ್ ಆಗಿದೆ. ಆಯ್ತಾ? 6, ಇಲ್ಲಿ 5, ಇಲ್ಲಿ 4. 4 PM ಇದೆ ಈಗ. ಸಂಜೆ 4 ಗಂಟೆ. ಕರೆಕ್ಟಪ್ಪ ಎಲ್ಲರಿಗೂ? ಹೆಂಗೆ ಅಂದ್ರೆ ಇಲ್ಲಿಂದ ಅರ್ಧ ಗಂಟೆ ಇಲ್ಲಿಗೆ, ಅರ್ಧ ಗಂಟೆ ಅಂದ್ರೆ 9 ಗಂಟೆ ಇಲ್ಲಿ. ಸೊ ಇಲ್ಲಿ ಬರ್ತಾ ಹೋಗಿದೆ ನೋಡಿ, 4 ಗಂಟೆ ಇದೆ ಲಂಡನ್ ನಲ್ಲಿ. ಮತ್ತೆ ಈ ಲೈನ್ ಅಲ್ಲಿ ಈಗ 4 ಗಂಟೆ ಇದೆ, ಸಂಜೆ 4 ಗಂಟೆ. ಹೌದಾ? ಅಂದ್ರೆ ನೀವು ಯಾವುದೇ ಒಂದು ಜಾಗ, ಇವಾಗ ಈ ಕಡೆ ಹೋಗ್ತೀನಿ ನೋಡಿ, ಇಲ್ಲಿ ಪರ್ತ್ ನಗರ ಹೇಳೋಣ. ಪರ್ತ್ ಇದೆ ನೋಡಿ, ಪರ್ತ್ ಬರುತ್ತೆ 1:20 ಬರುತ್ತೆ ನೋಡಿ, ಈ ಟೈಮ್ ಝೋನ್ ಬರ್ತದೆ ಪರ್ತ್. ಅಂದ್ರೆ 2.5 ಗಂಟೆ ಮುಂದೆ ಇದೆ ನಮ್ಗಿಂತ. ಅಂದ್ರೆ ಇಲ್ಲಿಗೆ ನೋಡಿ ಅರ್ಧ ಗಂಟೆ ಇಲ್ಲಿಗೆ. ಸೊ ಆಸ್ ರಿಸಲ್ಟ್ ಎಲ್ಲ ಗಮನಿಸಿ, 10 ಗಂಟೆ ಇಲ್ಲಿಗೆ, 11 ಹೋಗ್ತಿದೆ ಎಲ್ಲರಿಗೂ, 12. ಈಗ ಇಲ್ಲಿ 12 ಗಂಟೆ. ಈಗ ಹೊಸ ದಿನ ಶುರುವಾಗಿದೆ ಅಂತ ಹೇಳ್ಬೋದು. 5 ಜನಕ್ಕೆ ಅರ್ಥ ಆಗ್ತದೆ? 14ನೇ ತಾರೀಕು ಶುರುವಾಗೋಗಿದೆ. ಇಸ್ ಇಟ್ ಕ್ಲಿಯರ್ ಫ್ರೆಂಡ್ಸ್? ಪರ್ತ್ ನಲ್ಲಿ ವೇಟ್ ಓಂಕರ್ ಅವರೇ ವೇಟ್ ಮಾಡಿ, ಇನ್ನೂ ಇಷ್ಟು ಬೇಗ ಹೊಟ್ಟೋಗ್ಬೇಡಿ. ಅಂದ್ರೆ ಈಸ್ಟ್ಗೆ ಹೋದಾಗ ಆಡ್ ಮಾಡಿ ಅಂತ ಹೇಳ್ಕೊಡ್ತಾ ಇದ್ದೀನಿ. ಗೊತ್ತಾಗ್ತಾ ಇದೆಯಾ? ಯಾವುದೇ ಒಂದು ಜಾಗಕ್ಕೆ ಈಸ್ಟ್ಗೆ ಹೋದ್ರೆ ಆಡ್ ಮಾಡ್ರಪ್ಪ, ವೆಸ್ಟ್ಗೆ ಹೋದ್ರೆ ಸಪ್ರೇಟ್ ಮಾಡಿ. ಗೊತ್ತಾಗ್ತಿದೆ ಎಲ್ಲರಿಗೂ? ಯಾವುದೇ ಒಂದು ಜಾಗ ಈಸ್ಟ್ಗೆ ಹೋಗ್ತಾ ಹೋದ್ರೆ ಆಡ್ ಮಾಡ್ತಾ ಹೋಗ್ಬೇಕು. ಇವಾಗ ಭಾರತದಿಂದ ತಗೊಂಡಿದ್ದೀನಲ್ಲಪ್ಪ, ಭಾರತದಿಂದ ಇಲ್ಲಿಂದ ಹೋಗ್ತಾ ಇದೀನಿ, ಕರೆಕ್ಟಾ? ಸೊ ½ an hour ಡಿಫರೆನ್ಸ್ ಬರುತ್ತೆ ಇಲ್ಲಿಗೆ. ಸೊ ಅದಕ್ಕೆ 90 ಡಿಗ್ರಿಗೆ 10 ಗಂಟೆ ಅಂತ ಬರ್ಕೊಂಡೆ. ಇಲ್ಲಿಗೆ 11, 12 ಗಂಟೆ. ಇವಾಗ ಪರ್ತಲ್ಲಿ ಈಗ ಆಲ್ರೆಡಿ 12 ಗಂಟೆ AM, 12 AM, 14ನೇ ತಾರೀಕು ಶುರು ಆಗೋದು ಇಲ್ಲಿ, ಕರೆಕ್ಟಾ? ಇಲ್ಲಿಂದ ಇಲ್ಲಿಗೆ ಬಂದ್ರೆ ಕರೆಕ್ಟಾ? ಇಲ್ಲಿ ನೋಡಿ 1, ಇಲ್ಲಿ 2. ಸಿಡ್ನಿನಲ್ಲಿ ಈಗ 2 ಗಂಟೆ ಮಧ್ಯರಾತ್ರಿ. ಸಿಡ್ನಿನಲ್ಲಿ 2 ಗಂಟೆ, ಕರೆಕ್ಟಾ? 16ನೇ ತಾರೀಕು. ಹಂಗೆ ಈ ಕಡೆ ಬನ್ನಿ, ಇನ್ನೊಂದು 6. ವೆಲ್ಲಿಂಗ್ಟನ್, ನ್ಯೂಜಿಲೆಂಡ್ ರಾಜಧಾನಿ ವೆಲ್ಲಿಂಗ್ಟನ್, 3 ಗಂಟೆ ಇಲ್ಲಿ ಮಧ್ಯರಾತ್ರಿ, 3 ಗಂಟೆ, 3 AM. ಇಲ್ಲಿ ಬನ್ನಿ 180ಗೆ 4 ಗಂಟೆ, 4 AM ನೋಡಿ, 4 AM ಇದೆ ಇಲ್ಲಿ.
180 ಡಿಗ್ರಿ. ಅಂದ್ರೆ ನಿಮ್ಗೆ ಇಲ್ಲಿಗೂ 12 ಗಂಟೆ ವ್ಯತ್ಯಾಸ ಬರ್ತಾ ಇದೆ ನೋಡಿ. ಇಲ್ಲಿ ಸಂಜೆ 4 ಗಂಟೆ, ಇಲ್ಲಿ ಬೆಳಗಿನ ಜಾವ 4 ಗಂಟೆ. ಇಲ್ಲಿ ಎಷ್ಟು ಜನಕ್ಕೆ ಅರ್ಥ ಆಯ್ತು? ಆಯ್ತಾ? ಅಂದ್ರೆ ಈಸ್ಟ್ ಗೇನ್ ಯು ಆಡ್, ವೆಸ್ಟ್ ಸಬ್ಟ್ರಾಕ್ಟ್. ಗೊತ್ತಾಯ್ತಾ? ಹೇಮಂತ್, ಆ ರೂಲ್ ನ ಆತರ ಹೇಳಬೇಡಿ, ಯಾಕೆಂದ್ರೆ ಒಂದೊಂದ್ಸತಿ ಕನ್ಫ್ಯೂಸ್ ಆಗುತ್ತೆ ಇಂಟರ್ನ್ಯಾಷನಲ್ ಡೇಟ್ ಲೈನ್ ಬಂದಾಗ. ನಾ ಹೇಳಿದ್ದನ್ನ ಅರ್ಥ ಮಾಡ್ಕೊಳ್ಳಿ. ಈಸ್ಟ್ ಗೇನ್ ಆಡ್, EGA. ಆಯ್ತಾ? EGA ನೆನಪಿಟ್ಕೊಳ್ಳಿ, EGE ಇದು ರೂಲ್. ವೆಸ್ಟ್ ಯು ಲೂಸ್ ಸಬ್ಟ್ರಾಕ್ಟ್. ಈ ಫಾರ್ಮುಲಾ ನೆನಪಿಟ್ಕೊಳ್ಳಿ. ನೀವು ಯಾವುದೇ ಒಂದು ಜಾಗದ ಪೂರ್ವಕ್ಕೆ ಹೋದ್ರೆ ಆಡ್ ಮಾಡಿ, ಪಶ್ಚಿಮಕ್ಕೆ ಹೋದ್ರೆ ಸಬ್ಟ್ರಾಕ್ಟ್ ಮಾಡಿ. ಕ್ರಿಯೇಟಾ? ಇವ್ ನೋಡಿ, ಇವಾಗ ಇಷ್ಟು ಟೈಮ್ ಗೊತ್ತಾಯ್ತು ಎಲ್ಲರಿಗೂ. ನಾವು ಭಾರತದಿಂದ ಪೂರ್ವಕ್ಕೆ ಹೋಗ್ತಾ ಇದೀವಿ, ಆಡ್ ಮಾಡಿದ್ವಿ. ಈ ಕಡೆ ವೆಸ್ಟ್ಗೆ ಹೋದ್ರೆ ಸಪ್ರೇಟ್ ಮಾಡಿದ್ವಿ. ಅಂದ್ರೆ ಈ ಕಡೆ ಬನ್ನಿ, ಇನ್ನೂ ಇಲ್ಲಿ ನ್ಯೂಯಾರ್ಕ್ ನಗರಕ್ಕೆ ಬರೋಣ. ಎಲ್ಲ ನೋಡಿ, ನ್ಯೂಯಾರ್ಕ್. ಹಾ ನವೀನ್, ಅದ್ರ ಡಿಸ್ಕಸ್ ಮಾಡ್ತೀನಿ ನಾನು ಅದನ್ನ. ಓಕೆ, ನ್ಯೂಯಾರ್ಕ್ ಇದು ನೋಡ್ಬಿಡೋಣ. ಈ ಟಾಪಿಕ್ ಮುಗಿದ್ಮೇಲೆ ಡಿಸ್ಕಸ್ ಮಾಡೋಣ. ಇಲ್ಲಿ ನೋಡಿ, 0 ಆದ್ಮೇಲೆ ಈ ಕಡೆ ಬನ್ನಿ. ಇಲ್ಲಿ 15 ಡಿಗ್ರಿ ಮಾರ್ಕ್ ಮಾಡ್ಕೊಳ್ಳೋಣ ಫಸ್ಟ್. ನೋಡಿ, ಇಲ್ಲಿ 75 ಬರ್ತಾ ಇದೆ. ನ್ಯೂಯಾರ್ಕ್ 75 ಡಿಗ್ರಿ ವೆಸ್ಟ್ ಅಲ್ಲಿ ಇದೆ. ಅಂದ್ರೆ ಇಲ್ಲಿ 4 ಗಂಟೆ ಆದ್ರೆ ಇಲ್ಲಿ ನೋಡಿ 3 ಗಂಟೆ. ಓಕೆ, ಮಧ್ಯಾಹ್ನ 3 ಗಂಟೆ. ಇಲ್ಲಿ 2, 1, 12 ಗಂಟೆ. ಇಲ್ಲಿ 11, 11 AM ಇವಾಗ. ಕರೆಕ್ಟಾ? ನ್ಯೂಯಾರ್ಕ್ ಅಲ್ಲಿ ಮಧ್ಯಾಹ್ನ ಆಗ್ತಾ ಇದೆ ಇವಾಗ, 11 AM, 15ನೇ ತಾರೀಕು. ಗೊತ್ತಾಗ್ತಿದೆ ಎಲ್ಲರಿಗೂ? ನ್ಯೂಯಾರ್ಕ್ ಅಲ್ಲಿ 11 AM ಈಗ. ಹಂಗೆ ಈ ಕಡೆ ಬನ್ನಿ, ಈ ಸೈಡ್. ವಿಲ್ ಗೆಟ್ ಲಾಸ್ ಏಂಜಲಸ್ ಅಂತ ಕೇಳಿದ್ರೆ ಎಲ್ಲರೂ. ಎಲೆ ಲಾಸ್ ಏಂಜಲಸ್ ಆಲ್ಮೋಸ್ಟ್ ಇದು 135 ಕಡೆಗೆ ಬರ್ತಿದೆ. ಇಲ್ಲಿ ಆಲ್ಮೋಸ್ಟ್ ಹಿಂಗಿದೆ ಅದು. ಓಕೆ, ಮ್ಯಾಪ್ ನಾನು ಕರೆಕ್ಟಾಗಿ ಮಾಡಿದ್ದೀನಿ ನೋಡಿ. ಲಾಸ್ ಏಂಜಲಸ್ ಇಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ ಲಾಸ್ ಏಂಜಲಸ್. ಇಲ್ಲೇ ಇಲ್ಲಿಗೂ ಆಲ್ಮೋಸ್ಟ್ 4 hour ಡಿಫರೆನ್ಸ್. ಅಂದ್ರೆ ಇಲ್ಲಿ 11 ಗಂಟೆ ಆದ್ರೆ ಇಲ್ಲಿ ನೋಡಿ 11, 10, 9, 8, 7 ನೋಡಿ. ಗೊತ್ತಾಯ್ತಾ ಎಲ್ಲರಿಗೂ? ಆಲ್ಮೋಸ್ಟ್ ಹಂಗೆ 8 ಗಂಟೆ ಇಲ್ಲಿ, 8 AM ಈಗ ಲಾಸ್ ಏಂಜಲಸ್ ಆಲ್ಮೋಸ್ಟ್ ಈ ಟೈಮ್ ಝೋನ್ ಬರುತ್ತೆ. ಸೊ ಆಲ್ಮೋಸ್ಟ್ ಎಷ್ಟು? 8 AM ಬೆಳಿಗ್ಗೆ. ಗೊತ್ತಾಗ್ತಿದೆ ಎಲ್ಲರಿಗೂ? ಒಂದು ನಿಮಿಷ ಕರೆಕ್ಟಾಗಿ ಕೌಂಟ್ ಮಾಡ್ತೀನಿ, ಯಾಕೆಂದ್ರೆ ಇಲ್ಲಿದೆ ಅದು. ಹಾ, 8 ಕರೆಕ್ಟ್ ಆಗಿದೆ. 8 AM ಕ್ಲಿಯರಾ? ಮತ್ತೆ ಇನ್ನು ಈ ಕಡೆ ಬನ್ನಿ, ಹವಾಯಿ ಬರುತ್ತೆ ಇಲ್ಲಿ. ಹವಾಯಿ ಎಷ್ಟು ಜನ ಕೇಳಿದ್ರೆ? ಹವಾಯಿ ಐಲ್ಯಾಂಡ್ಸ್ಗಳು, ಹವಾಯಿ ಐಲ್ಯಾಂಡ್ಸ್ ಪೆಸಿಫಿಕ್ ಓಷನ್ ಅಲ್ಲಿ, ಹೌದಾ? ಅದು ಇನ್ನೂ ಈ ಕಡೆ ಬರುತ್ತೆ ನೋಡಿ. ಆಲ್ಮೋಸ್ಟ್ 4 ಟೈಮ್ ಝೋನ್ಸ್ ಈ ಕಡೆ ಬಂದ್ಬಿಡುತ್ತೆ. ಆಯ್ತಾ? 180 ಇಲ್ಲಿ ಈ ಸೈಡ್. ಸೊ ಆಮೇಲೆ 4 ಟೈಮ್ ಝೋನ್ಸ್ ಅಂದ್ರೆ ಎಷ್ಟು? 7, 6, 5, 4 AM ಇವಾಗ. ಅಂದ್ರೆ ಬೆಳಗಿನ ಜಾವ 15ನೇ ತಾರೀಕು 12. ಕರೆಕ್ಟಾ? ಸೊ ಇಲ್ಲಿ ಇವಾಗ ಶುರು ಆಗ್ತಾ ಇದೆ 15ನೇ ತಾರೀಕು ಹವಾಯಿನಲ್ಲಿ. ಹವಾಯಿ ಡಿಸೆಂಬರ್ 15 ಇವಾಗ ಶುರುವಾಗಿದೆ. ಗೊತ್ತಾಗಿದೆ? ಮಧ್ಯರಾತ್ರಿಯಾಗಿ ಇವಾಗ ಶುರುವಾಗಿದೆ. ಇಲ್ಲಿ ಆಲ್ಮೋಸ್ಟ್ 16ನೇ ತಾರೀಕು ಶುರುವಾಗೋಗಿದೆ. ಗೊತ್ತಾಗ್ತಿದೆ ಎಲ್ಲರಿಗೂ ಸ್ನೇಹಿತರೆ? ಅಂದ್ರೆ ಇದು ಪೂರ್ವದಲ್ಲಿರೋದು ಮುಂದೆ ಇರುತ್ತೆ ಅಂತ ಅರ್ಥ. ಯಾಕೆಂದ್ರೆ ಪೂರ್ವಕ್ಕೆ ಸೂರ್ಯೋದಯ ಆಗೋದು, ಪೂರ್ವದಲ್ಲಿ ಸೂರ್ಯೋದಯ ಆಗೋದ್ರಿಂದ ಪೂರ್ವದ ಜಾಗಗಳು ಸಮಯದಲ್ಲಿ ಮುಂದೆ ಇರ್ತವೆ. ಈಸ್ಟ್ ಅಹೆಡ್ ಅಂದ್ರೇನು? ಟೈಮಲ್ಲಿ ಮುಂದೆ. ವೆಸ್ಟ್ ಸಮಯದಲ್ಲಿ ಹಿಂದೆ, ಬಿಹೈಂಡ್. ಯಾಕೆಂದ್ರೆ ಭೂಮಿ ತಿರುಗ್ತಾ ಇರೋದ್ರಿಂದ ನಿಧಾನಕ್ಕೆ ಪಶ್ಚಿಮಕ್ಕೆ ಬೆಳಕು ಬರುತ್ತೆ. ಫಸ್ಟ್ ಬೆಳಕು ಬರೋದು ಪೂರ್ವಕ್ಕೆ. ಅಂದ್ರೆ ನಾವು ಭಾರತ UK GMT ಅಂತ ಕರಿತೀವಿ ಇದನ್ನ, ಗ್ರೀನಿಚ್ ಮೆರಿಡಿಯನ್ ಟೈಮ್. ಯಾಕೆಂದ್ರೆ GMT ರೇಖೆಯಿಂದ ಎಷ್ಟು ಗಂಟೆ ಮುಂದೆ ಇದೀವಿ ನೋಡಿ? 1, 2, 3, 4, 5 ಗಂಟೆ. ಸೊ ಅದಕ್ಕೆ ನಾವು ಟೈಮ್ ಝೋನ್ ಎಷ್ಟು? GMT + 530. ಎಷ್ಟು ಜನಕ್ಕೆ ಅರ್ಥ ಆಯ್ತಿದ್ದು? ಭಾರತದ ಸಮಯ ವಲಯ ಎಷ್ಟು ಅಂದ್ರೆ GMT + 530. ಭಾರತದ ಸಮಯ ವಲಯ GMT + 530. ಆಯ್ತಾ ಸ್ನೇಹಿತರೆ? ಇಲ್ಲಿ ಕೂತಲ್ಲೇ ಟೈಮ್ ಹೇಳ್ಬೋದು ನಾವು, ಏನು ಆ ಕಡೆ ಈ ಕಡೆ ಹೋಗ್ಬೇಕಾಗಿಲ್ಲ. ಒಂದು ಗೊತ್ತಿರ್ಬೇಕು, ಭಾರತ ಟೈಮ್ ತಗೊಂಡೆ ನಾನು. ಸೊ ನಮ್ ಟೈಮ್ ಏನಿದೆ ಅದ್ರ ಮೇಲೆ ಬೇರೆದು ಹೇಳ್ತಾ ಇದ್ದೀನಿ. ಸೊ ಇದನ್ನ ಬರ್ಕೊಂಡ್ರೆ ಎಲ್ಲರೂ
ಬರ್ಕೊಂಡು ಕ್ಯಾಲ್ಕುಲೇಟ್ ಮಾಡೋದಷ್ಟೇ. ಬೇಕಾದ್ರೆ ಇನ್ನೊಂದ್ಸತಿ ನಾನು ಇಲ್ಲಿ ಹೇಳ್ಕೊಡ್ತೀನಿ ನೋಡಿ ಬೇಕಾದ್ರೆ. ಸೊ ಐ ಕ್ಯಾನ್ ಡೂ ಅಗೇನ್ ಮಲ್ಟಿಪಲ್ ನಂಬರ್ ಆಫ್ ಟೈಮ್ಸ್ ಐ ಕ್ಯಾನ್ ಡೂ. ಇದು ಪ್ರೈಮ್ ಮೆರಿಡಿಯನ್, ಇದು 0 ಡಿಗ್ರಿ ಆಯ್ತಾ, ಇದು 15 ಡಿಗ್ರಿ, ಇದು 30. ಎಷ್ಟು ಜನಕ್ಕೆ ಅರ್ಥ ಆಯ್ತು ಪ್ಲೀಸ್ ಹೇಳಿ. ಓಕೆ, ಇಲ್ಲಿ ನೋಡಿ, ಇಲ್ಲಿ ಬಂದಿದ್ದೀವಿ ನಾವು. ಸೊ ನಮಗೂ ಇಲ್ಲಿ ನೋಡಿ 1 2 3 4 5.5 GMT ಪ್ಲಸ್ 530 ಗೊತ್ತಾಯ್ತಾ. ಕಲರ್ ಕಾಣ್ತಾ ಇಲ್ಲ ಅಲ್ಲ. ಭಾರತದ ಸಮಯ ವಲಯ GMT ಪ್ಲಸ್ 530. ಇಸ್ ಇಟ್ ಕ್ಲಿಯರ್ ಫ್ರೆಂಡ್ಸ್? GMT ಅಂದ್ರೆ ಗ್ರೀನಿಚ್ ಮೆರಿಡಿಯನ್ ಟೈಮ್ ಅಂತ, ಯಾಕಂದ್ರೆ ಈ ರೇಖಾಂಶದ ಆಧಾರದ ಮೇಲೆ ನಾವು ಟೈಮ್ ಕ್ಯಾಲ್ಕುಲೇಟ್ ಮಾಡೋದು. GMT ಇದು GMT ಇದು, ಇದರಿಂದ ಇದಕ್ಕೆ ನಾವು 5 ಗಂಟೆ ಮುಂದೆ ಇದ್ದೀವಿ ಆಯ್ತಾ. ಅದಕ್ಕೆ GMT ಪ್ಲಸ್ 530. ಇವಾಗ ನೋಡಿ, ನಿಮ್ಮ ಫೋನ್ ನೋಡಿ, ನಿಮ್ಮ ಫೋನ್ ಸೆಟ್ಟಿಂಗ್ಸ್ಗೆ ಹೋಗಿ, ಎಲ್ಲರೂ ಲ್ಯಾಪ್ಟಾಪ್ ಸೆಟ್ಟಿಂಗ್ಸ್ಗೆ ಹೋಗಿ, ಸಿಸ್ಟಮ್ ಸೆಟ್ಟಿಂಗ್ಸ್ಗೆ ಹೋಗಿ. ಸೆಟ್ಟಿಂಗ್ಸ್ ಅಲ್ಲಿ ಹೋದಾಗ ಕ್ಲಾಕ್ ಮೇಲೆ ಕ್ಲಿಕ್ ಮಾಡಿ, ಕೆಳಗಡೆ ಕ್ಲಾಕ್ ಇರುತ್ತಲ್ಲ ಅದ್ರ ಮೇಲೆ, ಸಿಸ್ಟಮ್ ಟ್ರೇ ನಲ್ಲಿ ಒಂದು ವಿಂಡೋ ಓಪನ್ ಆಗುತ್ತೆ. ಆ ವಿಂಡೋದಲ್ಲಿ ನೋಡಿ ಎಲ್ಲರೂ, ಹೌದಾ, ಏನ್ ನೋಡ್ತೀರಾ ಅಲ್ಲಿ ಟೈಮ್ ಝೋನ್ ಅಂತ ಇರುತ್ತೆ. ಎಷ್ಟು ಜನ ಗಮನಿಸಿದ್ರೆ ಅದನ್ನ? ಅಲ್ಲಿ ನೀವು ಚೇಂಜ್ ಮಾಡ್ಕೋಬಹುದು. ಬೇರೆ ದೇಶಕ್ಕೆ ಹೋದಾಗ ನೀವು ಲ್ಯಾಪ್ಟಾಪ್ ತಗೊಂಡು, ಫೋನ್ ತಗೊಂಡು ಟೈಮ್ ಝೋನ್ ಚೇಂಜ್ ಮಾಡ್ಕೋಬಹುದು. ಸೊ ನೀವು ಫೋನ್ ತಗೊಂಡಾಗ ಫಸ್ಟ್ ಸ್ವಿಚ್ ಆನ್ ಮಾಡಿದ್ಮೇಲೆ ಫಸ್ಟ್ ಕೆಲಸ ಏನ್ ಮಾಡ್ತೀವಿ ಹೇಳಿ? ಸಿಮ್ ಹಾಕಿದ್ಮೇಲಿಂದ ಸ್ವಿಚ್ ಆನ್ ಮಾಡಿದ ತಕ್ಷಣ ಟೈಮ್ ಸೆಟ್ ಮಾಡ್ತೀವಿ, ಡೇಟ್ ಸೆಟ್ ಮಾಡ್ತೀವಿ, ಅವಾಗಲೇ ಆಕ್ಟಿವೇಟ್ ಆಗೋದು ಫೋನ್. ಕರೆಕ್ಟ್? ಎಷ್ಟು ಜನ ಅರ್ಥ ಆಯ್ತಿದ್ದು? ಸೊ ಪ್ರತಿಯೊಂದು ದೇಶನೂ ಒಂದೊಂದು ಟೈಮ್ ಝೋನ್ ಅಲ್ಲಿ ಇದೆ ಆಯ್ತಾ. ಸೊ ಅದನ್ನ ತಕ್ಕಂತೆ ನಾವು ಭಾರತ ಮತ್ತು ಶ್ರೀಲಂಕಾ ಒಂದೇ ಟೈಮ್ ಝೋನ್ ಅಲ್ಲಿ ಬರುತ್ತೆ. ಇಸ್ ಇಟ್ ಕ್ಲಿಯರ್ ಫ್ರೆಂಡ್ಸ್? ಟೈಮ್ ಝೋನ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು ಗೊತ್ತಾಯ್ತಾ? ಈಸ್ಟ್ಗೆ ಹೋಗ್ತಾ ಹೋದ್ರೆ ಆಡ್ ಮಾಡಿ, ಯಾವ್ದೇ ಜಾಗ ಭಾರತ ತಗೊಂಡು ಈಸ್ಟ್ಗೆ ಹೋಗಿ, ಇಲ್ಲಾಂದ್ರೆ ಪಶ್ಚಿಮಕ್ಕೆ ಹೋದ್ರೆ ಸಪ್ರೇಟ್ ಮಾಡಿ. ಇವಾಗ ಇದರ ಆಧಾರದ ಮೇಲೆ ನಿಮ್ದು ಕ್ವಶನ್ ಬಂದಿತ್ತಲ್ಲ, PDO ಕ್ವಶನ್ ಆನ್ಸರ್ ಮಾಡ್ತೀರಾ ಎಲ್ಲರೂ? PDO ಕ್ವಶನ್ ಆನ್ಸರ್ ಮಾಡ್ಬೋದಲ್ಲ ಈಗ. ಸೊ ಯಾವುದೇ ಒಂದು ಜಾಗಕ್ಕೆ ಈಸ್ಟ್ಗೆ ಹೋಗ್ತಾ ಹೋದಂಗೆ ಟೈಮ್ ಆಡ್ ಆಗುತ್ತೆ, ವೆಸ್ಟ್ಗೆ ಹೋಗ್ತಾ ಹೋದಂಗೆ ಸಪ್ರೇಟ್ ಆಗುತ್ತೆ. ಸೊ ನಾವು ಲೆಕ್ಕನೆ ಮಾಡಿದ್ದೀನಿ ನಾನು ಇಲ್ಲೇ ನಿಮ್ಮ ಎದುರುಗಡೆನೆ ಒಂದು ಲೆಕ್ಕ ತಗೊಂಡು 9:30 ಅಂತ ತಗೊಂಡು ಮಾಡಿದ್ದೀನಿ ನಾನು. ಇಲ್ಲಿ ನೋಡಿ, ಇದು ಏಷ್ಯಾ ಕಡೆ, ಏಷ್ಯಾ ಖಂಡ ಇದು. ಏಷ್ಯಾ ಕಡೆ ನೋಡಿ ಟೈಮ್ ಮುಂದೆ ಇದೆ, ಯಾಕಂದ್ರೆ ನಾವು ಏಷ್ಯಾ ಖಂಡದಲ್ಲಿ ಪೂರ್ವದಲ್ಲಿ ಇದೀವಿ ನಾವು. ಅಮೆರಿಕ ಖಂಡ ನೋಡಿ ಹಿಂದೆ ಇದೆ ಆಯ್ತಾ. ಈ ರೀತಿ ಏಷ್ಯಾ ಖಂಡ ಸಮಯದಲ್ಲಿ ಮುಂದೆ ಇರುತ್ತೆ, ಅಮೆರಿಕ ಖಂಡ ಸಮಯದಲ್ಲಿ ಹಿಂದೆ ಇರುತ್ತೆ. ಸೊ ನಾವು ಇದನ್ನೆಲ್ಲ ಒಂದ್ ಕಡೆ ಬರ್ಕೊಂಡ್ರೆ ಈ ರೀತಿ ಅಂತಾರಾಷ್ಟ್ರೀಯ ದಿನ ರೇಖೆ ಮಾತ್ರ ಬರ್ಕೊಂಡ್ರೆ ನೋಡಿ 180 ಡಿಗ್ರಿ, 0 ಆಪೋಸಿಟ್ 180. ಇಲ್ಲಿ ಬಂದಾಗ ಏನಾಗೋಗುತ್ತೆ ನೋಡಿ, 180 ಡಿಗ್ರಿ ಅಂತ ಬರ್ತಿದಂಗೆ ಏಷ್ಯಾ ಈ ಕಡೆ ಬರುತ್ತೆ, ಏಷ್ಯಾ ಖಂಡ. ಅಮೆರಿಕ ಖಂಡ ಇಲ್ಲಿ ಬರುತ್ತೆ, ನಾರ್ತ್ ಅಮೆರಿಕ ಇಲ್ಲಿ ಬರುತ್ತೆ. ನಾರ್ತ್ ಅಮೆರಿಕದಲ್ಲಿ ಹವಾಯಿ ಇಲ್ಲಿ ಬರುತ್ತೆ ನೋಡಿ, ಹವಾಯಿ. ನೀವು ಪೆಸಿಫಿಕ್ ಓಷನ್ ನೋಡ್ಬೇಕು. ಇವಾಗ ಯಾವ ಸಾಗರ ನೋಡ್ತಾ ಇದೀವಿ ಸರಿಗ ಅಂದ್ರೆ ಪೆಸಿಫಿಕ್ ಓಷನ್, ಯಾಕೆಂದ್ರೆ 180 ಡಿಗ್ರಿ ಪಾಸ್ ಆಗೋದು ಪೆಸಿಫಿಕ್ ಓಷನ್ ಅಲ್ಲಿ. ಇದು ಹವಾಯಿ, ಇಲ್ಲಿ ನ್ಯೂಜಿಲೆಂಡ್ ಬರುತ್ತೆ, ನ್ಯೂಜಿಲೆಂಡ್ ಹೌದಾ. ಸೊ ಟೈಮ್ ಎಷ್ಟು ಇಲ್ಲಿ ನೋಡಿ, ಟೈಮ್ ಎಷ್ಟು ನೋಡಿ, ಇಲ್ಲಿ 4 AM. ಈಗ 4 AM ಇವತ್ತಿನ ಕ್ಲಾಸ್, ಇವತ್ತಿನ ಟೈಮ್ ತಗೊಂಡಿದ್ದೀನಿ ನಾನು, 4 AM ಇಲ್ಲಿ. ಓಕೆ, ನಾವು ಡೇಟ್ ಬರೆದು ಬಿಡ್ತೀನಿ. 15/12/2024 ದಿನ ನಾವು ಕ್ಲಾಸ್ ಮಾಡ್ತಾ ಇರೋದು ಆಯ್ತಾ. ಆಯ್ತು, ಡೇಟ್ ನಿಮಗೆಲ್ಲರಿಗೂ ಗೊತ್ತಿದೆ, ಇವತ್ತಿನ ತರಗತಿ ನೋಡಿದ್ರೆ ಗೊತ್ತಾಗುತ್ತೆ ಆಯ್ತು. ಇಲ್ಲಿ ನೋಡಿ, ಸೊ ಇವಾಗ 4 ಗಂಟೆ ಇಂಟರ್ನ್ಯಾಷನಲ್ ಡೇಟ್ ಲೈನ್ ಅಲ್ಲಿ. ಈಗ ಇಲ್ಲಿ ಏಷ್ಯಾ ಕಡೆ ಹವಾಯಿ ಈ ಕಡೆ ಎಷ್ಟಾಗೋಗಿದೆ ಡೇಟ್ ನೋಡಿ, ಇಲ್ಲಿ 16ನೇ ತಾರೀಕು ಆಗೋಗಿದೆ. ಈಗ 16/12/2024 ಆಗೋಗಿದೆ ಈ ಸೈಡ್, ನ್ಯೂಜಿಲೆಂಡ್ ಹತ್ರ ಈ ಕಡೆ. ಆದ್ರೆ ಹವಾಯಿ ಹತ್ರ ಇನ್ನು 15ನೇ ತಾರೀಕು ಇದೆ. ಎಷ್ಟು ಜನಕ್ಕೆ ಅರ್ಥ ಆಯ್ತು ಈಗ ನೋಡಿ? ಹವಾಯಿ ನಾರ್ತ್ ಅಮೆರಿಕ ಹಿಂದೆ ಇದೆಯಲ್ಲ, ವೆಸ್ಟ್. ಇದು ಇಲ್ಲಿ ನೋಡಿ, ಇದು ಹವಾಯಿ 4 ಗಂಟೆ ಬೆಳಿಗ್ಗೆ 15ನೇ ತಾರೀಕು. ಅದೇ ನ್ಯೂಜಿಲೆಂಡ್ ಇಲ್ಲಿ ನೋಡಿ, ನ್ಯೂಜಿಲೆಂಡ್ ಆಲ್ರೆಡಿ, ನ್ಯೂಜಿಲೆಂಡ್ ಹತ್ರ 4 ಗಂಟೆ ಬೆಳಗಿನ ಜಾವ 16ನೇ ತಾರೀಕು.
ಗೊತ್ತಾಯ್ತಾ? ನಾವು ಕಟ್ಕೊಂಡಿದ್ದೀನ ಈ ಸೈಡ್, ಅದನ್ನ ಅಮೆರಿಕ ಕಡೆ ಒಂದ್ ಕಡೆ ಬರ್ಕೊಂಡಿದ್ದೀನಿ, ಹಿಂಗ್ ಬರ್ಕೊಂಡಿದ್ದೀನಿ. ಏಷ್ಯಾ ಕಡೆ ಈ ಸೈಡ್, ಅಮೆರಿಕ ಈ ಕಡೆ. ಯಾಕೆಂದ್ರೆ ನೀವು ಪೆಸಿಫಿಕ್ ಓಷನ್ ನ ಈ ಗೋಳದಲ್ಲಿ ಇಟ್ಕೊಂಡು ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಪೆಸಿಫಿಕ್ ಓಷನ್ ಇಟ್ಕೊಂಡಾಗ ನಿಮ್ಗೆ ಗೊತ್ತಾಗುತ್ತೆ. ನೀವೊಂದು ಈ ತರ ಗ್ಲೋಬ್ ಇಟ್ಕೊಳ್ರಪ್ಪ ಕ್ಲಾಸಲ್ಲಿ ಮನೆಯಲ್ಲಿ, ಅವಾಗ ನಿಮ್ಗೆ ಸ್ವಲ್ಪ ಸುಲಭ ಆಗುತ್ತೆ ಅವಾಗ. ಆಯ್ತಾ? ಇವಾಗ ನೋಡಿ, ಈ ಕಡೆ ಏಷ್ಯಾ ಕಡೆ ಒಂದು ದಿನ ಮುಂದೆ ಇರುತ್ತೆ ಯಾವಾಗ್ಲೂ, ಅಮೆರಿಕ ಕಡೆ ಒಂದಿನ ಹಿಂದೆ ಇರುತ್ತೆ. ಈ ಕ್ಲೂ ನಾವು ಕಟ್ಕೊಳ್ಳಿ ಎಲ್ಲರೂ. ಏಷ್ಯಾ ಇಸ್ ಒನ್ ಡೇ ಅಹೆಡ್, ಅಮೆರಿಕ ಇಸ್ ಒನ್ ಡೇ ಬಿಹೈಂಡ್. ಆಯ್ತಾ? ಇಸ್ ಇಟ್ ಕ್ಲಿಯರ್? ಸೊ ಈ ಕಡೆ 16, ಈ ಕಡೆ 15. ಸೊ 180 ಡಿಗ್ರಿ ಪೆಸಿಫಿಕ್ ಓಷನ್ ಮುಖಾಂತರ ಪಾಸ್ ಆಗುತ್ತೆ. ಇಲ್ಲಿ ಈ ಲೈನ್ ನೋಡಿ ಹಿಂಗಿದೆ, ಜಿಗ್ಜಾಗ್ ಬರ್ತೀನಿ. ಯಾಕೆಂದ್ರೆ ಈ ಲೈನ್ ಅನ್ನ ಸ್ಟ್ರೈಟ್ ಆಗಿತ್ತು ಅನ್ಕೊಳ್ಳಿ, ಎಷ್ಟೋ ದ್ವೀಪಗಳ ಮುಖಾಂತರ ಪಾಸ್ ಆಗೋಗುತ್ತೆ ಅವಾಗ ಸ್ಟ್ರೈಟ್ ಆಗಿದ್ರೆ. ಅವಾಗ ಅಲ್ಲಿರೋ ಜನಗಳಿಗೆ ಗೊಂದಲ ಆಗುತ್ತಾ ಇಲ್ವಾ ಹೇಳಿ? ಯಾಕೆಂದ್ರೆ ಇಲ್ಲಿ ಲೈನ್ ಹಿಂಗ್ ಪಾಸ್ ಆಗೋದ್ರೆ, ಇವಾಗ ಅದೊಂದು ದೇಶ ಬಂದ್ಬಿಡ್ತು ಅನ್ಕೊಳ್ಳಿ, ಇಲ್ಲಿ ಅವ್ರಿಗೆ ಏನಾಗುತ್ತೆ, ಇಲ್ಲಿ ಅರ್ಧದಲ್ಲಿ ಜನಗಳಿಗೆ ಏನಾಗುತ್ತೆ, ಇವತ್ತು 15ನೇ ತಾರೀಕಪ್ಪ ಅಂತ ಇರ್ತಾರೆ ಅವರು, ಇನ್ನು ಅರ್ಧ ಕಡೆ ಇರೋರು 16 ಅಂತ ಇರ್ತಾರೆ. ಗೊತ್ತಾಯ್ತಾ ಎಲ್ಲರಿಗೂ? ಈ ಕಡೆ ಇರೋರು 15 ಅಂತಾರೆ, ಈ ಕಡೆ ಇರೋರು, ಈ ದ್ವೀಪದಲ್ಲಿ ಸೈಡ್ ಇರೋರು 16 ಅಂತಾರೆ. ಆ ಗೊಂದಲ ತಪ್ಸಕ್ಕೋಸ್ಕರ ಸರ್ ಸ್ಟ್ಯಾನ್ಫರ್ಡ್ ಫ್ಲೆಮಿಂಗ್ ಅವ್ರು ಏನ್ ಹೇಳಿದ್ರು, ಈ ಲೈನ್ ಆದಷ್ಟು ಸಮುದ್ರದ ಮೂಲಕ ಪಾಸ್ ಆಗ್ಬೇಕು, ಅದಕ್ಕೆ ಇಟ್ಸ್ ಜಿಗ್ಜಾಗ್ ಲೈನ್. ಗೊತ್ತಾಯ್ತಾ ಈಗ ಎಲ್ಲರಿಗೂ? ಏನಕ್ಕೆ ಅಂತಾರಾಷ್ಟ್ರೀಯ ದಿನ ರೇಖೆ, ಈ ರೇಖೆ 180ನೇ ರೇಖೆ 2 ದಿನನ ಬೇರೆ ಬೇರೆ ಮಾಡ್ತಾ ಇದೆ ನೋಡಿ. ಈ ಕಡೆ ಇನ್ನು ಭಾನುವಾರದಲ್ಲಿ ಇದ್ದಾರೆ, ಈ ಕಡೆ ಇವರು ಸೋಮವಾರ ಕೊಟ್ಟೋಗಿದ್ದಾರೆ. ಈಗಾಗಲೇ 16ನೇ ತಾರೀಕು ಶುರು ಆಗೋಗಿದೆ ನ್ಯೂಜಿಲೆಂಡ್ ಭಾಗದಲ್ಲಿ. ಕರೆಕ್ಟ್? ಇನ್ನೇನು ಭಾರತ ಇನ್ನು ಸ್ವಲ್ಪ ಹೊತ್ತಲ್ಲಿ ನಾವು 16ನೇ ತಾರೀಕು ಬಂದ್ಬಿಡುತ್ತೆ. ಸೊ ಇದು 16, ಈ ಕಡೆ 15. ಸೊ ಈ ದಿನ ನೋಡಿ, ಈ ಕಡೆ ಎರಡನ್ನು ಬೇರೆ ಮಾಡೋದ್ರಿಂದ ಈ ರೇಖೆಯನ್ನು ಅಂತಾರಾಷ್ಟ್ರೀಯ ದಿನ ರೇಖೆ, ಇಂಟರ್ನ್ಯಾಷನಲ್ ಡೇಟ್ ಲೈನ್ ಅಂತ ಕರಿತೀವಿ. ಎಷ್ಟು ಜನಕ್ಕೆ ಅರ್ಥ ಆಯ್ತು? ಐಡಿಯಲ್, ಅಂತಾರಾಷ್ಟ್ರೀಯ ದಿನ ರೇಖೆ, ಐಡಿಯಲ್ ಅಂತ ಕರಿತೀವಿ. ಇಂಟರ್ನ್ಯಾಷನಲ್ ಡೇಟ್ ಲೈನ್ ಯಾವ ಸಾಗರದ ಮುಖಾಂತರ ಪಾಸ್ ಆಗುತ್ತೆ? ಫಸ್ಟ್ ಕ್ವಶನ್, ಪೆಸಿಫಿಕ್ ಸಾಗರ. ಎಷ್ಟನೇ ಡಿಗ್ರಿ? 180ನೇ ಡಿಗ್ರಿ. ಏನ್ ಮಾಡುತ್ತೆ ಇದು? ಏಷ್ಯಾ ಖಂಡವನ್ನು ಅಮೆರಿಕ ಖಂಡದಿಂದ ಬೇರ್ಪಡಿಸುತ್ತೆ. ಆಯ್ತಾ? ಬೇರಿಂಗ್ ಜಲಸಂಧಿ ನೆನಪಿಟ್ಕೊಳ್ಳಿ ಎಲ್ಲರೂ. ಯಾವ ಜಲಸಂಧಿ? ಬೇರಿಂಗ್ ಜಲಸಂಧಿ ಬರುತ್ತೆ ಇಲ್ಲಿ, ಬೇರಿಂಗ್ ಸ್ಟ್ರೇಟ್ ಬರುತ್ತೆ, ಬೇರಿಂಗ್ ಸ್ಟ್ರೇಟ್. ಆಯ್ತಾ? ಬೇರಿಂಗ್ ಸ್ಟ್ರೇಟ್. ಆಯ್ತಾ? 2 ತಾರೀಕನ್ನ ಬೇರೆಪಡಿಸೋದು, ಅದಕ್ಕೆ ಅಂತಾರಾಷ್ಟ್ರೀಯ ದಿನ ರೇಖೆ. ನೋಡಿ, ಎಲ್ಲಾ ತರ ಕಾನ್ಸೆಪ್ಟ್ ಕವರ್ ಮಾಡ್ತಾ ಇದ್ದೀನಿ ನಾನು. ಇಲ್ಲಿದ್ದೀನಿ ಅನ್ಕೊಳ್ಳಿ, ನಾನು ಯಾವ್ದೋ ಒಂದು ದ್ವೀಪದಲ್ಲಿ ಇದ್ದೀನಿ ನಾನು. ಅಂದ್ರೆ 15ನೇ ತಾರೀಕು ಮುಗ್ದೇ ತಾನೆ 16ಕ್ಕೆ ಬಂದಿದ್ದೀವಿ ನಾವು. 15 ಮುಗಿಸಿ 16ಕ್ಕೆ ಬಂದಿದ್ದೀವಿ. ನಾ ಈ ದ್ವೀಪದಿಂದ ಹೋಟ್ಲಲ್ಲಿಂದ ಚೆಕ್ಔಟ್ ಆಗ್ತೀನಿ, ಒಂದು ಹಡಗು ಯೂಸ್ ಮಾಡ್ತೀನಿ, ಫಾಸ್ಟ್ ಬೋಟ್ ಯೂಸ್ ಮಾಡಿ ಈ ಕಡೆ ಬಂದ್ಬಿಡ್ತೀನಿ. ಈ ಕಡೆ ಬರ್ತಿದ್ದಂಗೆ ಇನ್ನೊಂದು ದ್ವೀಪಕ್ಕೆ ಹೋಗ್ತೀನಿ ನಾನು. ಅಲ್ಲಿ ಹೋಟ್ಲಿಗೆ ಹೋಗಿ ಚೆಕ್ ಇನ್ ಆದಾಗ ನನ್ನ ಪಾಸ್ಪೋರ್ಟ್ ಇಸ್ಕೋತಾರೆ, ಐಡಿ, ನಾನು ಡೇಟ್ ಬರೀತಾನೆ. ಎಷ್ಟನೇ ಡೇಟ್ ಬರೀತಾರೆ ಅವರು? 15 ಅಂತ ಬರೀತಾನೆ. ಅಂದ್ರೆ ಏನರ್ಥ? ನಾನು ಆಲ್ರೆಡಿ 15 ಮುಗಿಸಿ 16ರಲ್ಲಿ ಇದ್ದೆ. ಈ ಕಡೆ ಬರ್ತಿದ್ದಂಗೆ ನಾನು ಮತ್ತೆ 15ನೇ ತಾರೀಕು ಹೋಗ್ತಾ ಇದ್ದೀನಿ ಆ ಕಡೆಗೆ. ಅವಾಗ ನಾನೇನ್ ಮಾಡ್ಬೋದು? ನಾನು ಉದ್ದಬನ 2ನೇ ಸತಿ ಆಚರಿಸ್ಕೋಬಹುದು ತಾನೆ? ಎಷ್ಟು ಜನಕ್ಕೆ ಅರ್ಥ ಆಯ್ತು? ಈಗ ಒಂದ್ಸತಿ ಇಲ್ಲಿ ಆಚರಿಸಿದ್ನಪ್ಪ, ಉದ್ದಬ್ಬ ಮುಗಿಸಿದ್ದೆ, 16ನೇ ತಾರೀಕು ಶುರು ಆಯ್ತು. ನಾನೇನ್ ಮಾಡ್ತೀನಿ? ಇಲ್ಲಿ ಕೊಟ್ಟೋಗ್ತೀನಿ, ಹೋದಾಗ ಮತ್ತೆ ಇನ್ನೊಂದ್ಸತಿ ಸೆಲೆಬ್ರೇಷನ್. ಏನಂತೀರ? ಇದೇ ಕ್ವಶನ್. ಯಾವ ರೇಖೆಯನ್ನು ದಾಟಿದಾಗ ಒಂದೇ ದಿನವನ್ನು 2 ಬಾರಿ ಆಚರಿಸಬಹುದು? ಅಲಾಂಗ್ ವಿಚ್ ಲೈನ್ ವಿ ಕ್ಯಾನ್ ಸೆಲೆಬ್ರೇಟ್ ದ ಸೇಮ್ ಡೇಟ್ ವೈಸ್? ಅಂದ್ರೆ ನೀವು ಹುಟ್ಟುಹಬ್ಬ, ಆನಿವರ್ಸರಿ ಏನೋ ಮಾಡ್ಬೇಕಾ? ಇಲ್ಲ, ಹೊಟ್ಟೋಗಿ ಒಂದೇ ವರ್ಷದಲ್ಲಿ ಆ ತಾರೀಕನ್ನ 2 ಸತಿ ನೀವು ಅನುಭವ ಮಾಡ್ಬೋದು. ಗೊತ್ತಾಯ್ತಾ ಎಲ್ಲರಿಗೂ? ಸೊ ನೀವು ಏಷ್ಯಾ ಕಡೆಯಿಂದ ಅಮೆರಿಕ ಕಡೆಗೆ ಹೋದಾಗ, ಆಯ್ತಾ, ಇಲ್ಲಿ ನೋಡಿ, ಇದು ಉತ್ತರ, ಇದು ದಕ್ಷಿಣ, ಇದು ಪಶ್ಚಿಮ, ಇದು ಪೂರ್ವ ಅಂತ ತಗೊಂಡ್ರೆ, ನಾವು ಇದನ್ನ ಮ್ಯಾಪ್ ತರ ತಗೊಂಡ್ರೆ, ಪಶ್ಚಿಮದಿಂದ ಪೂರ್ವಕ್ಕೆ ಇಂಟರ್ನ್ಯಾಷನಲ್ ಡೇಟ್ ಲೈನ್ ನ ದಾಟಿದಾಗ, ಕೇಳಿಸ್ಕೊಳ್ಳಿ ಎಲ್ಲರೂ ಕರೆಕ್ಟ್ ಆಗಿ, ಪಶ್ಚಿಮದಿಂದ ಏಷ್ಯಾ ಕಡೆಯಿಂದ ಅಮೆರಿಕದ ಕಡೆಗೆ ಪೂರ್ವಕ್ಕೆ ಅಂತಾರಾಷ್ಟ್ರೀಯ ದಿನ ರೇಖೆಯನ್ನು ದಾಟಿದಾಗ 1 ದಿನ ಎಕ್ಸ್ಟ್ರಾ ಸಿಗುತ್ತೆ. ಎಷ್ಟು ಜನಕ್ಕೆ ಅರ್ಥ ಆಯ್ತಿದು? 1 ಡೇ ಗೇನ್. ಅರ್ಥ ಆಯ್ತಾ ಸ್ನೇಹಿತರೆ ಎಲ್ಲರಿಗೂ? 1 ಡೇ ಗೇನ್ ಆಗುತ್ತೆ ನಾನು ಹಿಂಗ್ ದಾಟಿದಾಗ. ಅದೇ ನೀವು ಇಲ್ಲಿ ಇರ್ತೀರ ಅನ್ಕೊಳ್ಳಿ, ಯಾವ್ದೋ ಒಂದು ದ್ವೀಪದಲ್ಲಿ ಇರ್ತೀರ ಇಲ್ಲಿ ನೀವು, ಆಯ್ತಾ, ಈ ಕಡೆಯಿಂದ ಈ ಕಡೆ ಬರ್ತೀರಾ ನೀವು ಈ ಸೈಡ್, ಅಂದ್ರೆ ನೀವು 15ನೇ ತಾರೀಕಲ್ಲಿ ಇದ್ದೀರಾ ಇಲ್ಲಿ. ನೀವು ಈ ಕಡೆ ಕ್ರಾಸ್ ಆದ ತಕ್ಷಣ ಏನಾಗುತ್ತೆ? ಇಲ್ಲಿ ಕ್ಯಾಲೆಂಡರ್ ಅವ್ರು ಏನ್ ಹೇಳ್ತಾರೆ? ಇಲ್ಲಪ್ಪ ಇವತ್ತು 16ನೇ ತಾರೀಕು ಅಂತ ಹೇಳ್ತಾರೆ. ಅವಾಗ ಏನಾಗುತ್ತೆ ನಿಮ್ಗೆ? ಇಲ್ಲಿ ಬಂದಾಗ ಅಮೆರಿಕ ಕಡೆಯಿಂದ ಏಷ್ಯಾ ಕಡೆಗೆ ಇಂಟರ್ನ್ಯಾಷನಲ್ ಡೇಟ್ ಲೈನ್ ದಾಟಿದಾಗ 1 ಡೇ ಲಾಸ್ ಆಗುತ್ತೆ. ಇಸ್ ಇಟ್ ಕ್ಲಿಯರ್ ಎಲ್ಲರಿಗೂ? ಅದಕ್ಕೆ ನಾನು ಬ್ಲೂ ಮತ್ತೆ ರೆಡ್ ಅಲ್ಲಿ ಬರ್ದಿದ್ದೀನಿ. ಅಂದ್ರೆ ಒಬ್ಬ ವ್ಯಕ್ತಿ ಈ ಕಡೆಯಿಂದ ಈ ಕಡೆ ಹೋದಾಗ ಗೇನ್ ಆಗುತ್ತೆ, ವಾಪಸ್ ಬಂದ್ರೆ ಏನಾಗುತ್ತೆ? ಕಂಪನ್ಸೇಟ್ ಆಗುತ್ತೆ. ಇಸ್ ಇಟ್ ಕ್ಲಿಯರ್? ಅರ್ಥ ಆಯ್ತಾ ಸ್ನೇಹಿತರೆ ಎಲ್ಲರಿಗೂ?
ಟೈಮ್ ಝೋನ್ ಮೇಲೆ ಏನೇನು ಕ್ವಶನ್ ಕೇಳ್ತಾರೆ ಅಂತ ಹೇಳ್ಕೊಡ್ತೀನಿ ಇವಾಗ. ಫಸ್ಟ್ ಕ್ವಶನ್, ಭಾರತ ಸಮಯ ಕೊಡ್ತಾರೆ, ಕರೆಕ್ಟಾ? ಇನ್ನೊಂದು ಜಾಗದ ಸಮಯ ಕೇಳ್ತಾರೆ, ಆಯ್ತಾ? ಭಾರತದ್ದು ಕೊಟ್ಟು ಬೇರೆದು ಕೊಟ್ಬಿಡ್ತಾರೆ, ಭಾರತದ ಕೇಳ್ತಾರೆ. ಇವಾಗ ಲಂಡನ್ ಕೊಟ್ಬಿಡ್ತಾರೆ ಅನ್ಕೊಳ್ಳಿ, ಲಂಡನ್ ಅಥವಾ ಜಿ ಎಂ ಟಿ ನಲ್ಲಿ ಟೈಮ್ ಎಷ್ಟಿದೆ, ಭಾರತದಲ್ಲಿ ಎಷ್ಟು ಅಂತ ಕೇಳ್ತಾರೆ. ಅವಾಗ ಏನಾಗುತ್ತೆ, ನೀವು ಭಾರತದ ಗೊತ್ತಿರಬೇಕು ನಿಮಗೆ, GMT + 5:30 ಅಂತ, ಅದನ್ನ ನೋಡ್ಕೊಂಡು ಕ್ಯಾಲ್ಕುಲೇಟ್ ಮಾಡಬೇಕು. ಅವ್ರು ಹೇಳಲ್ಲ ಎಕ್ಸಾಮ್ ಅಲ್ಲಿ ಭಾರತದ್ದು 82.5 GMT + 5:30 ಅಂತ ಹೇಳ್ಕೊಡಲ್ಲ, ಅದು ನಿಮ್ಗೆ ಗೊತ್ತಿರಬೇಕು. ಗೊತ್ತಾಯ್ತಾ? ಭಾರತದ ಹೆಂಗೆ GMT + 5:30 ಅಂತ ಹೇಳ್ಕೊಟ್ಟಿದ್ದೀನಿ ನೋಡಿ, ಅದನ್ನ 15 1 ಗಂಟೆ, ಇನ್ನೊಂದು 15 2 ಗಂಟೆ, ಕರೆಕ್ಟಾ? ಇಲ್ಲೊಂದು 45 ಬರ್ತಿದ್ದಂಗೆ 3 ಗಂಟೆ, 60 ಬರ್ತಿದ್ದಂಗೆ 4, ಇಲ್ಲಿ 75 5:30, ಗೊತ್ತಾಯ್ತಾ? ಇಲ್ಲಿ ಅರ್ಧ ಗಂಟೆ. ಸೊ ಈ ರೀತಿ GMT + 5:30. ಇಸ್ ಇಟ್ ಕ್ಲಿಯರ್ ಫ್ರೆಂಡ್ಸ್? ಟೈಮ್ ಕ್ವಶನ್ಸ್ ಏನ್ ಬರುತ್ತೆ, ಒಂದು ಜಾಗದ ಟೈಮ್ ಕೊಟ್ಟು ಇನ್ನೊಂದು ಜಾಗದಲ್ಲಿ ಟೈಮ್ ಎಷ್ಟು ಅಂತ ಕೇಳ್ತಾರೆ. ಅರ್ಥ ಆಯ್ತಾ ಎಲ್ಲರಿಗೂ? ಪ್ಲೀಸ್ ಟೆಲ್ ಮಿ ಇಫ್ ಯು ಹ್ಯಾವ್ ಎನಿ ಡೌಟ್. ಅಂತಾರಾಷ್ಟ್ರೀಯ ದಿನರೇಖೆಯನ್ನು ಏಷ್ಯಾ ಕಡೆಯಿಂದ ಅಮೆರಿಕದ ಕಡೆಗೆ ಪಶ್ಚಿಮದಿಂದ ಪೂರ್ವಕ್ಕೆ ದಾಟದಾಗ ಒಂದಿನ ಸಿಗುತ್ತೆ. ಹಂಗೆ ಅಂತಾರಾಷ್ಟ್ರೀಯ ದಿನರೇಖೆಯನ್ನು ಅಮೆರಿಕದ ಕಡೆಯಿಂದ ಏಷ್ಯಾ ಕಡೆಗೆ ಹೋದಾಗ ಒಂದಿನ ಕಳ್ಕೊತೀವಿ. ಸೊ ವಿಮಾನ ಹಾರಾಟದ ಮೇಲೆ ಕ್ವಶನ್ ಕೇಳ್ಬಿಡ್ಬೋದು, ಈ ಕಡೆಯಿಂದ ಈ ಕಡೆ ಬಂದ್ರು, ಈ ಕಡೆಯಿಂದ ಈ ಕಡೆ ಬಂದ್ರು ಅಂತ ಕೇಳ್ಬೋದು. ಆಯ್ತಾ? ನಾನು 4 ತರ ಲೆಕ್ಕ ಮಾಡಿಸ್ತೀನಿ ನಾನು, ಆಯ್ತಾ? ಇವತ್ತೆಲ್ಲರೂ ತಿಳ್ಕೊಳ್ಳಿ, ನಾಳೆ ಮತ್ತೆ ರಿಪೀಟ್ ಮಾಡಿ 5 ತರ ಲೆಕ್ಕಗಳು ಮಾಡೋಣ. ಎಷ್ಟು ಜನ ಹೋಗ್ತೀರಾ? Can we do 5 types of problem? ಎಲ್ಲ ತರ ಲೆಕ್ಕಗಳು ನೋಡೋಣ. ಯಾಕೆಂದ್ರೆ ಒಂದು ಕ್ಲಾಸ್ ನಾನು ಟೈಮ್ ಝೋನ್ ಮೇಲೆ ಇನ್ನೊಂದ್ಸತಿ ಮಾಡೋದ್ರಿಂದ ಎಲ್ಲ ಡೌಟು ಸಾಲ್ವ್ ಆಗುತ್ತೆ, ಮತ್ತೆ ಯಾವುದೇ ತರ ಕ್ವಶನ್ ಕೇಳಿದ್ರು ಆನ್ಸರ್ ಮಾಡ್ಬೋದು. ಇಸ್ ಇಟ್ ಕ್ಲಿಯರ್ ಫ್ರೆಂಡ್ಸ್? ನಾಳೆ ಮತ್ತೆ ರಿಪೀಟ್ ಮಾಡ್ತೀನಿ ಇದನ್ನ, ಟೈಮ್ ಝೋನ್. ಓಕೆನಾ? ಯಾಕೆಂದ್ರೆ ಆಲ್ಮೋಸ್ಟ್ ಒಂದು ಸ್ವಲ್ಪ ಲೆಂತಿ ಕ್ಲಾಸ್ ಆಯ್ತು. ವಿಲ್ ಸ್ಟಾಪ್, ರಿವೈಸ್ ಮಾಡಿ ಬನ್ನಿ. ಮತ್ತೆ ನಾಳೆ ನಾನೇ ಇನ್ನೊಂದ್ಸತಿ ಮ್ಯಾಪ್ ಬರೆದು ಮತ್ತೆ ಟೈಮ್ ಝೋನ್ ಹೇಳ್ಕೊಟ್ಟು ಮತ್ತೆ ಇನ್ನೊಂದು ಟೈಮಲ್ಲಿ ಶುರು ಮಾಡಿ. ಯಾಕೆಂದ್ರೆ ನಾಳೆ ಒಂದು ಸ್ವಲ್ಪ 7 ಗಂಟೆಗೆ ಮಾಡೋಣ, 7 ರಿಂದ 8 ಟೈಮ್ ತಗೊಳ್ಳೋಣ, 7 ಗಂಟೆ. ಅವಾಗ ಏನಾಗುತ್ತೆ, ಇನ್ನೊಂದ್ಸತಿ ಕ್ಯಾಲ್ಕುಲೇಷನ್ ಮಾಡ್ದಂಗೆ ಆಗುತ್ತೆ, ಗೊತ್ತಾಯ್ತಲ್ಲ? ಸೊ ದಯವಿಟ್ಟು ಈ ತರಗತಿಗಳನ್ನ ನೋಡ್ಕೊಂಡು ಬನ್ನಿ. ನಾನು ಇನ್ನೂ ಟಾಪಿಕ್ಸ್ ಇದೆ ನೋಡಿ, ಇನ್ನೂ ಸ್ಲೈಡ್ಸ್ ಇದೆ ನನ್ನ ಹತ್ರ ನೋಡಿ. ಡೇಲೈಟ್ ಶೇವಿಂಗ್ ಅಂದ್ರೆ ಹೇಳಕ್ಕಿದೆ, ಇನ್ನು ಎಷ್ಟೊಂದು ಟಾಪಿಕ್ಸ್ ಹೇಳಕ್ಕಿದೆ ನನಗೆ, ಅದೆಲ್ಲ ನಾಳೆ ಕವರ್ ಮಾಡ್ಬಿಡ್ತೀನಿ. ವಿಲ್ ಕವರ್ ಅಗೇನ್, ಆಯ್ತಾ? ಸೊ ದಯವಿಟ್ಟು ನಮ್ಮ ತರಗತಿಗಳ ಬಗ್ಗೆ ಹೇಳಿ ಸ್ನೇಹಿತರೆ, ನಿಮ್ಮ ಎಲ್ಲ ಸ್ನೇಹಿತರಿಗೂ. ಯಾಕೆಂದ್ರೆ ಎಕ್ಸಾಮ್ ಬರ್ತಾ ಇದೆ, ಸೊ ನಾವು KS IAS ಲೆವೆಲ್ಗೂ ಕ್ಲಾಸಸ್ ಮಾಡ್ತಾ ಇರೋದ್ರಿಂದ ಅವ್ರಿಗೆಲ್ಲರಿಗೂ ಹೆಲ್ಪ್ ಆಗುತ್ತೆ. ದಯವಿಟ್ಟು ಚೆನ್ನಾಗಿ ಓದಿ. ನಾಳೆ ಮತ್ತೆ ಸಂಜೆ 7 ಗಂಟೆ ಹೆಂಗೆ ಶುರು ಮಾಡೋಣ, ಮತ್ತೆ ವಿಲ್ ಕಂಟಿನ್ಯೂ ದ ಟಾಪಿಕ್ಸ್, ಆಯ್ತಾ? ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಅಟೆಂಡಿಂಗ್ ಟುಡೇಸ್ ಕ್ಲಾಸ್. ಓಕೆ, ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ರಾಜ್, ಥ್ಯಾಂಕ್ ಯು ಹೇಮಂತ್. Good night. Thank you all. Thank you ಸ್ನೇಹಿತರೆ ಎಲ್ಲರಿಗೂ. ಥ್ಯಾಂಕ್ ಯು, ಧನ್ಯವಾದಗಳು. ನಮಸ್ತೆ. ಹಾ, ಥ್ಯಾಂಕ್ಸ್ ನವೀನ್, ಥ್ಯಾಂಕ್ ಯು ವೆರಿ ಮಚ್. ದಯವಿಟ್ಟು ನಿಮ್ಮ ಸ್ನೇಹಿತರಿಗೆಲ್ಲರಿಗೂ ಹೇಳಿ ಬೇಗ ಜಾಯ್ನ್ ಆಗಕ್ಕೆ, ರಿವಿಷನ್ ಆಟ್ಲು ಮಾಡಿ ಬೇಗ. ಓಕೆ, ಅವರೆಲ್ಲ ರಿವೈಸ್ ಮಾಡೋರು ಎಕ್ಸಾಮ್ ಆರಾಮಾಗಿ ಕ್ಲಿಯರ್ ಮಾಡ್ಬೋದು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮೋಹನ, ಥ್ಯಾಂಕ್ ಯು ದೇವರಾಜ್. ಥ್ಯಾಂಕ್ ಯು ಆಲ್.